ಇಲಾಖೆಯಲ್ಲಿ ಹೆಸರಾಗಿ ದುಡಿದ ಶ್ರೀ ಶಿವಣ್ಣ ಅವರು ಹಿಂದೆ ಕೂಡ ಕರೆದು ಇವತ್ತು ಒಂದ್ ದಿವಸ ನಮ್ಮ ಪ್ರೀತಿಗೆ ಬಂದ್ರೆ ದಯವಿಟ್ಟು ನಮ್ಮ ಜಾನಪದ ಲೋಕದ ಮುಖ್ಯ ಆಡಳಿತಾಧಿಕಾರಿಗಳು ಅನೇಕ ಹುದ್ದೆಗಳಲ್ಲಿ ದುಡಿದು ಪರಿಶ್ರಮವುಳ್ಳ ಶ್ರೀ ರುದ್ರಪ್ಪನವರು ಕಾರ್ಯಕ್ರಮವನ್ನು ಸ್ವಾಗತಿಸಬೇಕು ಅಂತ ಕೇಳ್ತೀವಿ. ಕಲಾವಿದರೆ, ಕಲಾಭಿಮಾನಿಗಳೇ, ಈ ದಿನ ಜಾನಪದ ಪರಿಕರಗಳ ಬೆಡಗು ಬಿನ್ನಾಣ, ಈ ವನಸಿರಿಯ ಸೊಬಗು ಸೌಂದರ್ಯದ ಸಮ್ಮುಖದಲ್ಲಿ ನಾವು ನೀವೆಲ್ಲ ಸೇರಿದ್ದೀವಿ. ಈ ಜಾನಪದ ಲೋಕದ ಲೋಕಸಿರಿ 56ನೇ ಕಾರ್ಯಕ್ರಮವನ್ನ ಈ ಸಂಸ್ಥೆಯ ಆದರಣೀಯ ಅಧ್ಯಕ್ಷರು ಪೂಜ್ಯರು ಆದಂತ ತಿಮ್ಮೇಗೌಡರು ಸಾಹೇಬರು ಇಲ್ಲಿ ಪೌಡ್ಸಿದ್ದಾರೆ. ಇದು ನಮ್ಮೆಲ್ಲರ ಭಾಗ್ಯ ಅಂತ ನಾನು ಭಾವಿಸಿದ್ದೀನಿ. ಅವ್ರಿಗೆ ತಮ್ಮೆಲ್ಲರ ಪರವಾಗಿ ನಾನು ಹೃದಯ ತುಂಬಿದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೆಯೇ ಕಲೆಯ ಬಗ್ಗೆ ಅಭಿರುಚಿ, ಆಡಳಿತದಲ್ಲಿ ನಿಪುಣತೆ, ತಮ್ಮ ಅನುಭವವನ್ನ ಸಾಕಷ್ಟು ಬೆಳೆಸ್ಕೊಂಡಂಥವ್ರು. MMHills ಅಲ್ಲಿ ನಮಗೆ ಅತ್ಯಂತ ಸಹಕಾರವನ್ನ ಕೊಟ್ಟು ಆ ಕಾರ್ಯಕ್ರಮ ಯಶಸ್ವಿ ಆಗಲು ಕಾರಣಕರ್ತರಾದಂಥ ವಿಭವ ಸ್ವಾಮಿಯವರು, ಜಯ ವಿಭವ ಸ್ವಾಮಿಯವರು, ರಾಮನಗರ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಮತ್ತು ಅವರ ಧರ್ಮಪತ್ನಿಯವರಿಗೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತೆ ನಮ್ಮ ಈ ಸಂಸ್ಥೆಯ ಪೂಜ್ಯರು, ಈ ಸಂಸ್ಥೆ ಕಟ್ಟಬೇಕಾದ್ರೆ ಬಹಳ ಕಷ್ಟಪಟ್ಟಂತವರು ಸನ್ಮಾನ್ಯ ನಾಗೇಗೌಡರು ಸಾಹೇಬರು. ಅವರ ಮೊಮ್ಮಗ ಅಷ್ಟೇ ಉತ್ಸುಕತೆ ಇದೆ, ಅಷ್ಟೇ ನಿಷ್ಠುರತೆ ಮತ್ತು ಒಂದು ಡ್ರೀಮ್ ಇದೆ, ಕನಸಿದೆ ಅವರಲ್ಲಿ. ಇವಾಗ ನಾನು ಮಾತಾಡಿದಾಗ ಅದು ಕಂಡು ಬಂತು. ಅವ್ರ ಜೊತೆ ನಾನು ಬಂದು 15 ದಿನ ಆಯ್ತು. ಆ ಒಂದು ಭರವಸೆನ ಅವ್ರಿಗೆ ಕೊಡ್ತೀನಿ, ನಾನು ನಿಮ್ಮ ಜೊತೆ ಇರ್ತೀನಿ. ಈ ಸಂಸ್ಥೆನ ನಾನು ನಮ್ಮ ಸಾಹೇಬ್ರ ಜೊತೆ ಸೇರ್ಕೊಂಡು ಒಂದು ಏನೋ ಉನ್ನತ ಸ್ಥಿತಿಗೆ ತರೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅನ್ನೋದು ಭರವಸೆ ಕೊಟ್ಟೆ ಅವ್ರಿಗೆ. ಅವ್ರು ಇವತ್ತು ಬಂದಿದ್ದಾರೆ, ನಮ್ಮ ಪುಣ್ಯ ಅದು. ಅವ್ರು ಯಾವಾಗಲೂ ಸದಾ ಇಲ್ಲೇ ಇರಲಿ. ನಮ್ಮ ಶ್ರೀನಿವಾಸ್ ಬಂದಿದ್ದಾರೆ, ಸ್ವಾಗತ ಬಯಸ್ತೀನಿ. ಹಂಗೆ ನಾನು ಮತ್ತೊಮ್ಮೆ ಅವ್ರು ನನ್ನ ತುಂಬು ಹೃದಯದಿಂದ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಇವತ್ತಿನ ಬಹಳ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಬಹಳ ದೂರದಿಂದ ಬಂದಿದ್ದಾರೆ. ನಾ ಬೆಳಿಗ್ಗೆ ಫೋನ್ ಮಾಡಿದಾಗ ಇದ್ರ ಜೊತೆ ಬಂದು ಅವ್ರಿಗೆ ತಿಂಡಿ ಮಾಡಿಸಿ ಕಳಿಸ್ ಬಂದೆ ನಾನು. ಕೇಂದ್ರ ಬಿಂದು ಅಷ್ಟೇ ಅಲ್ಲ, ಈ ನಾನು ಬೆಳಿಗ್ಗೆ ಮಾತಾಡ್ತಾ ಇದ್ದಾಗ ತೆಂಕುತಿಟ್ಟು, ಬಡಗತಿಟ್ಟು, ಇವೆರಡು ಈ ಆಕ್ಚುಲ್ ಆಗಿ ಇದು ಏನಾಗಿದೆ ಅಂತ ಅಂದ್ರೆ, ನಮ್ಮ ಭರತಮುನಿಯ ಈ ಭರತನಾಟ್ಯದ ಪಿತಾಮಹ ಜನಕ, ಆ ಹಿನ್ನೆಲೆಯಲ್ಲಿ ಬಂದಂತ ಬಯಲು ನಾಟ ಬಂದಂಥದ್ದು ಯಕ್ಷಗಾನ. ಅದರಲ್ಲಿ ನಮ್ಮ ಮುಲ್ಕಿಯಿಂದ ಕಾಸರಗೋಡುವರೆಗೆ ಒಂದು ಇದು ತೆಂಕತಿಟ್ಟು ಯಕ್ಷಗಾನ, ಮುಲ್ಕಿಯ ಹೊಳೆಯಿಂದ ನಮ್ಮ ಕಾಳಿ ನದಿವರೆಗೆ ಈ ಬಡಗತಿಟ್ಟು ಇದು ಇದೆ. ಈ ಮಧ್ಯದಲ್ಲಿ ಅವ್ರಿಗೆ ಸೇರಿದಂತ ಇದನ್ನ ನಾನು ಬೆಳಗ್ಗೆ ಹೇಳಿದಾಗ ಆಶ್ಚರ್ಯಪಟ್ಟರು ಅವರು. ಅದು ಬಡಬಡಗು ತಿಟ್ಟು, ಅದು ಹೊನ್ನಾವರದ ಸುತ್ತಮುತ್ತ ಇರ್ತಕ್ಕಂಥ ಒಂದು ಯಕ್ಷಗಾನದ ವಿಧ. ಇವೆಲ್ಲ ಇದನ್ನ ಮೈಗೂಡಿಸ್ಕೊಂಡು ಅದು ಶ್ರೀವೇಶದಲ್ಲಿ ಅದ್ಭುತವಾದ ಸಾಧನೆಯನ್ನ ಮಾಡಿದಂತ ಪುಣ್ಯರು, ಪೂಜ್ಯರು ಆದಂತ ರಮೇಶ್ ಪೂಜಾರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೊಡ್ತಾ, ವಿಶೇಷವಾಗಿ ಇವತ್ತು ನನ್ನ ಸ್ನೇಹಿತರು ಪೂಜ್ಯರಾದಂತ ಸುತಾರಾಮೇಗೌಡರು ಬಂದಿದ್ದಾರೆ, ಶ್ರೀನಿವಾಸ್ ಬಂದಿದ್ದಾರೆ, ನಮ್ಮ ಅಸಿಸ್ಟೆಂಟ್ ರಿಜಿಸ್ಟ್ರಾರು, ಅವರ ಸೂಪರ್ವೈಸರ್ ಬಂದಿದ್ದಾರೆ ಇಲ್ಲಿ, ಮತ್ತೆ ನಮ್ಮ ಚಂದ್ರು ಒಂದವರ್ಗುಪ್ಪೆ ಚಂದ್ರು ಸಾಹೇಬ್ರು, ಎಲ್ಲರೂ ನನ್ನ ಸ್ನೇಹಿತರು ಬಂದಿದ್ದಾರೆ. ನೀವೆಲ್ಲ ವಿದ್ಯಾರ್ಥಿಗಳು ಬಂದಿರಿ. ನಿಮ್ಮೆಲ್ಲರಿಗೂ ನಾನು ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಡ್ಬೇಕು ಅಂತ ಮಾನ್ಯ ಅಧ್ಯಕ್ಷರಲ್ಲಿ ನಾನು ಕೇಳ್ಕೊಂಡು ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.
ಗೌರವ. ಸಿದ್ದರಾಜು ಅವರು ಬಂದಿದ್ದಾರೆ ಅಂತ ಹೇಳಿ. ಹಾ, ನಮ್ಮ ಸೀಮೆಯ ಕನಕಪುರದ ಜೋಗಿಲ ಸಿದ್ದರಾಜು ಈ ಸೀಮೆಯ ಬಹಳ ಹೆಸರಾಂತ ಹಾಡುಗಾರ. ಈ ನೆಲದವರು, ಅವರನ್ನು ನಾವು ಪ್ರೀತಿಪೂರ್ವಕವಾಗಿ ನೆನ್ಕೋತೀವಿ. ನೀವು ಇಲ್ಲಿ ಹೇಳಲಿಕ್ಕೆ ಆಗದೇ ಇರೋ ಅನೇಕ ಜನ ಬಂದಿರಿ, ಎಲ್ಲರನ್ನೂ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ. ಆತ್ಮೀಯ ಬಂಧುಗಳೇ, ಈ ನೆಲದಲ್ಲಿ ಓಡಾಡ್ತಾ ಹಾಡನ್ನು ಕಲಿತ ಹಾಡನ್ನು ಮತ್ತೊಂದು ಕಡೆ ಹಾಡ್ತಾ ಬೆಳೆದಂಥ ನಾನು ಇವತ್ತು ಹಿರಿಯರಾದಂಥ ಶ್ರೀಯುತ ರಮೇಶ್ ಆಚಾರ್ ಅವರ ಈ ಒಂದು ತಿಂಗಳ ಅತಿಥಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ. ಸ್ವಾಗತವನ್ನು ಕೋರಿದಂಥ ರುದ್ರೇಶ್ ಸರ್ ಹೇಳಿದಂಗೆ ನಮ್ಮೆಲ್ಲರ ಪ್ರೀತಿಯ ಅಧ್ಯಕ್ಷರು ಯಾವತ್ತೂ ಕೂಡ ಕಲಾವಿದರಿಗೆ ಪ್ರೋತ್ಸಾಹ ನೀಡ್ತಾ ಈ ಲೋಕ ಇಲ್ಲಿ ಸ್ಥಾಪನೆ ಆಗಲಿಕ್ಕೆ ಎಚ್ ಎಲ್ ನಾಯಗೌಡರ ಜೊತೆಗೆ ದುಡಿದಂಥವರು ಇವತ್ತು ಅಧ್ಯಕ್ಷರಾಗಿದ್ದಾರೆ. ನಾಡೋಜ ಎಚ್ ಎಲ್ ನಾಯಗೌಡರಿಗೆ ಸಮರ್ಪಿಸ್ತಾ ಈ ಗೀತೆಯನ್ನು ಸಾದರಪಡಿಸ್ತೀನಿ. ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ, ಭೂಲೋಕಾದಯ್ಯ ದೇವಾನೇ ಸಯ್ಯ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ. ಮೂಡಾಲಾದವನೇ ಮುಕ್ಕಣ್ಣ ಶಿವನೇ, ಮೂಡಾಲಾದವನೇ ಮುಕ್ಕಣ್ಣ ಶಿವನೇ, ಬತ್ತಾರಿ ಗೊಲಿಯೋ ಸುಗುಣಾನೇ, ಬತ್ತಾರಿ ಗೊಲಿಯೋ ಸುಗುಣಾನೇ ಶಂಕರ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ. ಭೂಲೋಕಾದಯ್ಯ ದೇವಾನೇ ಸಯ್ಯ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ. ಹಣ್ಣು ಕಾಯಿ ಪೂಜೆ ಮರುಗ ಮಲ್ಲಿಗೆ ಪೂಜೆ, ಹಣ್ಣು ಕಾಯಿ ಪೂಜೆ ಮರುಗ ಮಲ್ಲಿಗೆ ಪೂಜೆ, ದವನಾದ ಪೂಜೆ ಗುಡಿಯಲ್ಲಿ, ದವನಾದ ಪೂಜೆ ಗುಡಿಯಲ್ಲಿ ನಂಜುಂಡ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ. ಭೂಲೋಕಾದಯ್ಯ ದೇವಾನೇ ಸಯ್ಯ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ. ಹುಲಿವಾಹನದಯ್ಯ ಏಳು ಮಾಲೆ ಒಡೆಯ, ಹುಲಿವಾಹನದಯ್ಯ ಏಳು ಮಾಲೆ ಒಡೆಯ, ಭಕ್ತರ ಕೂಗಿಗೆ ಓಗೊಡುವ, ಭಕ್ತರ ಕೂಗಿಗೆ ಓಗೊಡುವ ಮಹಾದೇವ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ. ಭೂಲೋಕಾದಯ್ಯ ದೇವಾನೇ ಸಯ್ಯ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ. ಶನಿವಾರದ ಪೂಜೆಗೆ ಒಪ್ಪತ್ತಿನ ಉಪವಾಸ, ಶನಿವಾರದ ಪೂಜೆಗೆ ಒಪ್ಪತ್ತಿನ ಉಪವಾಸ, ತುಳಸಿ ಪತ್ರೆಯ ತಂದೀವ್ನಿ, ತುಳಸಿ ಪತ್ರೆಯ ತಂದೀವ್ನಿ ತಿಮ್ಮಪ್ಪ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ. ಭೂಲೋಕಾದಯ್ಯ ದೇವಾನೇ ಸಯ್ಯ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ, ಸೋಲಿಸಬೇಡ ಗೆಲಿಸಯ್ಯ. ನಮ್ಮ ಈ ಸೋಲಿಸಬೇಡ ಗೆಲಿಸಯ್ಯ ಅನ್ನೋ ಹಾಡನ್ನ ಕೇಳ್ಬಿಟ್ಟು ಮೋಡಗಳು ಚೆದರ್ಬಿಟ್ಟು ನಮ್ಮ ಕಾರ್ಯಕ್ರಮನ ಗೆಲಿಸಯ್ಯ ಅಂತ ಗೆಲ್ಸೋಕೆ ಶುರು ಮಾಡಿದ್ದು. ಸಿದ್ದರಾಜು ಅವ್ರ ಹಾಡು ನೇಚರ್ ಕಾಣು, ನಮ್ಮ ಸಂದರ್ಭ ಕಾಣು, ಒಟ್ಟಿನಲ್ಲಿ ಒಳತಾಗೋ ದಾರಿ ಬಹಳ ಸಂತೋಷದ್ದು. ಈಗ ನಮ್ಮ ಅತಿಥಿಗಳನ್ನ
ಸನ್ಮಾನಿಸಬೇಕು ಅಂತ ಹೇಳಿ ನಮ್ಮ ಅಧ್ಯಕ್ಷರು, ಮುಖ್ಯ ಅತಿಥಿಗಳು, ಮ್ಯಾನೇಜಿಂಗ್ ಟ್ರಸ್ಟಿ ಅವ್ರನ್ನ ಕೇಳ್ಕೊಳ್ತೇವೆ. ರಮೇಶ್ ಆಚಾರ್ಯ ಅವರ ಕುರಿತು ನಿಮಗೆ ಅವರ ಮೇಲಿನ ಪರಿಚಯ ನೋಡಿದರೆ ಗೊತ್ತಾಗುತ್ತೆ. ಅವರು ಯಕ್ಷಗಾನದ ಅಸಾಮಾನ್ಯ 2 ಕರಾವಳಿಯ ಪ್ರಕಾರಗಳಿದ್ದಾವೆ, ತೆಂಕುತಿಟ್ಟು ಮತ್ತು ಬಡಗುತಿಟ್ಟು. ಎರಡೂ ಬಹಳ ಸಮೃದ್ಧವಾಗಿ ಅತ್ಯುತ್ತಮ ಸ್ಥಿತಿಯಲ್ಲಿರುವ ಕಾಲಘಟ್ಟದಲ್ಲಿ ತೆಂಕು ಬಡಗಿನ 2ರಲ್ಲಿಯೂ ಶ್ರೀವೇಶದಲ್ಲಿ ಮಹದೊಡ್ಡ ಸಾಧನೆ ಮಾಡಿದವರು ಇವರು. ಅವರನ್ನ ಗೌರವಿಸುವುದು ಅತ್ಯಂತ ಸಂತೋಷದ ವಿಷಯ. ಇದರ ಮ್ಯಾನೇಜಿಂಗ್ ಟ್ರಸ್ಟಿ ಆದಂತಹ ಆದಿತ್ಯ ಕರೆಕ್ಟ್, ನಮ್ಮ ಇಂದ್ರಾ ಮೇಡಮ್ ಅವರು ನಮ್ಗೆ ಬಹಳ ಪರಿಚಯ, ಬಟ್ ಈಗ ಹೊಸದಾಗಿ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ. ಅವರೇ ನನ್ನ ಯಾವಾಗಲೂ ನೆಚ್ಚಿನ ಗುರುಗಳಾದ ಶ್ರೀಯುತ ಟಿ ತಿಮ್ಮೇಗೌಡರವರೇ, ಹೊಸದಾಗಿ ಇವತ್ತಿನ ಮುಖ್ಯ ಅತಿಥಿಗಳು ಗೌರವ ಮಾತುಕತೆ ಸಂವಾದ ರಮೇಶ್ ಆಚಾರ್ಯ ಅವರು ನನಗೆ ಹೊಸ ಪರಿಚಯ, ಬಟ್ ಈ ಒಂದು ಕಲೆ ಬಗ್ಗೆ ನನಗೆ ಭಾಳ ಇಂಟ್ರೆಸ್ಟ್ ಇದೆ, ತಿಳ್ಕೊಳ್ಳೋಣ ಇವತ್ತು ತಮ್ಮ ಮಾತಿನಿಂದ ತಿಳ್ಕೊಳ್ಬೇಕು ಅಂತ. ಮತ್ತು ಈ ಜಾನಪದ ಲೋಕದಲ್ಲಿ ಕುರುವ ಬಸವರಾಜ್ ನನಗೆ ಬಹಳ ಹಳೆಯ ಪರಿಚಯ, ನನಗೆ ಇವತ್ತೊಂದು ಸುಮಾರು ಒಂದು 7-8 ವರ್ಷದಿಂದ ಪರಿಚಯ. ಹೊಸದಾಗಿ ಬಂದಿರತಕ್ಕಂಥ CN ರುದ್ರಪ್ಪ ಅವರು ನನಗೆ ಭಾಳ ಆತ್ಮೀಯವಾಗಿ ಬಂದು ಭೇಟಿ ಮಾಡಿ ಇದಕ್ಕೆ ಬರೋದಕ್ಕೆ ಕೇಳ್ಕೊಂಡಾಗ ನನಗೂ ಕೂಡ ಈ ಒಂದು ಜಾನಪದ ಲೋಕಕ್ಕೆ ಭಾಳ ಹಿಂದಿನಿಂದಲೂ ಆಸೆ ನಂಗೆ ಬರಬೇಕು ಅಂತ. ಬಟ್ ಕೆಲವರು ಸರ್ಕಾರಿ ನೌಕರಿಯಲ್ಲಿ ನಮಗೆ ಸಮಯ ಸಿಗದೆ ಬರೋಕ್ಕಾಗಿಲ್ವೇ ಹೊರತು, ಇಲ್ಲಾಂದರೆ ನಮಗೆ ಬರಬೇಕು, ಪ್ರತಿ ತಿಂಗಳು ಒಂದು ಸರಿನಾರು ಬಂದು ಹೋಗ್ಬೇಕು ಅಂತ ಭಾಳ ಆಸೆ. ಇವತ್ತದು ಮತ್ತೆ ಕೂಡು ಬಂದಿದೆ ಅಂತ ಅಂದ್ಕೊಳ್ತೀನಿ. ನಮ್ಮ ಕಾರ್ಯದ ಒತ್ತಡದಲ್ಲಿಯೂ ಸಹ ಬಹುಶಃ ಇದು ಏನೋ ಒಂದು ನನ್ನ ಅದೃಷ್ಟವೋ ಏನೋ, ರಾಮನಗರ ನನ್ನ ಮಿಸ್ಸಸ್ ಇಲ್ಲಿ ಕೆಲಸ ಮಾಡ್ತಾ ಇದ್ರಿಂದ ಎಲ್ಲಿ ಹೋಗ್ತೀರಾ ಅಂದರೆ ನಾನು ರಾಮನಗರಕ್ಕೆ ಹೋಗ್ತೀನಿ ಅಂತ ಖಾಲಿ ಇತ್ತು. ಸೊ ರಾಮನಗರ ಜಿಲ್ಲಾ ಪಂಚಾಯತ್ CEO ಆಗಿ ಲಾಸ್ಟ್ ಮಂತ್ 26ನೇ ತಾರೀಕು ಒಂದು ರಿಪೋರ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಹುಶಃ ಇಲ್ಲಿ ಬಗ್ಗೆ ನಾನು ಭಾಳ ಹಿಂದೆ ಸ್ವಲ್ಪ ತಿಳ್ಕೊಂಡಿದ್ದೀನಿ. ಸೊ ಇದರ ಮೂಲತ್ವವಾಗಿ ನಾನು ಮಲೆಮಹದೇಶ್ವರ ಬೆಟ್ಟದಲ್ಲಿ ಈಗ ಇದ್ದಾಗ ಸಾಹೇಬರು ಹೇಳಿದಂತೆ ಅಲ್ಲಿಯ ಜಾನಪದ ಸೊಗಡು ಮತ್ತು ಜಾನಪದ ಕಲೆಯನ್ನು ಬೆಳೆಸ್ತಕ್ಕಂಥದ್ದು, ಮತ್ತು ಅಲ್ಲಿಯ ಜನರಿಗೆ ಎಲ್ಲ ಸುತ್ತಮುತ್ತಲು ಇಡೀ ಕರ್ನಾಟಕದಲ್ಲಿ ಅಲ್ಲಿ ಶಿವರಾತ್ರಿಗೆ ಜಾತ್ರೆಗೆ ಎಲ್ಲರೂ ಬರ್ತಾರೆ, ತಮ್ಗೆ ಗೊತ್ತಿರಬೇಕು, ಲಕ್ಷಾಂತರ ಜನ. ಆ ಸಮಯದಲ್ಲಿ ಒಂದು ವಸ್ತು ಪ್ರದರ್ಶನ ಮತ್ತು ಮಲೆಮಹದೇಶ್ವರರ ಜಾನಪದ ಉತ್ಸವ ಅಂತ ಇದನ್ನು ಮಾಡಬೇಕು ಅಂತ ಸಾಹೇಬರು ಮತ್ತು ಇಂದಿರಾ ಮೇಡಮ್ ಅವರು ಕೇಳ್ಕೊಂಡಾಗ ನಾವು ಕೂಡ ಅಲ್ಲಿ ನಾನು ಅಡ್ಮಿನಿಸ್ಟ್ರೇಟರ್ ಇದ್ದೆ ಅವಾಗ. ಇದನ್ನು ನನಗೂ ಹೊಸ ಅನುಭವ. ಆವಾಗ ಕುರುವ ಬಸವರಾಜ ಆಲ್ಸೋ ಐ ಟುಕ್ ಲೀಡರ್ಶಿಪ್ ಮಾಡಿ ಅಂತೇಳಿ ನಾವು ಬಂದು ಓಡಾಡಿ ಮಾಡಿಸಿದ್ವಿ. ತುಂಬ ಎಷ್ಟು ಚೆನ್ನಾಗಾಯ್ತು ಅಂದರೆ ನಾವು ಬರೀ ಒಪ್ಪಿಗೆ ಕೊಟ್ಟಿದ್ದಷ್ಟೇ, ಮಾಡಿದ್ದೆಲ್ಲ ತಾವುಗಳೇ ಹೇಳಬೇಕು ಅಂದರೆ ಆ ಕಲಾವಿದರನ್ನೆಲ್ಲ ಆಲ್ ಓವರ್ ಕರ್ನಾಟಕ ಇಲ್ಲಿ ಇರ್ತಕ್ಕಂತಹ ಎಲ್ಲ ಕಲಾವಿದರುಗಳನ್ನು ಕರೆಸಿ ಅವರಿಂದ ಸ್ಟೇಜ್ ಫಂಕ್ಷನ್ ಮಾಡಿಸಿ ಸುಮಾರು ಒಂದು 15-20 ಸಾವಿರ ಜನ ಅವತ್ತು ಬೆಟ್ಟದಲ್ಲಿ ರಾತ್ರಿ. ಮತ್ತು 3 ದಿವಸನೋ ಎಕ್ಸಿಬಿಷನ್, ಟ್ಯಾಬ್ಲಿಗಳು, ಜಾನಪದ ಲೋಕ ಇಲ್ಲಿಂದ ಲಾರಿಗಳಲ್ಲಿ ಎಲ್ಲ ಅಲ್ಲಿಗೆ ತಂದು ವಸ್ತು ಪ್ರದರ್ಶನ ಮಾಡಿ ಜನರಿಗೆ ಆ ಜಾನಪದ ಕಲೆ ಮತ್ತು ಜಾನಪದ ಹಿಂದಿನ ಹಳೇ ಜೀವನ ಪದ್ಧತಿಯ ಶೈಲಿಗಳು ಎಲ್ಲವನ್ನು ಪರ್ಚೇಸ್ ಕೊಡ್ತಕ್ಕಂಥ ಒಳ್ಳೆಯ ಕಾರ್ಯವನ್ನು ಇಲ್ಲಿ ಜಾನಪದ ಪರಿಷತ್ ಅವರು ಅಲ್ಲಿ ಬಂದು ಮಾಡಿದರು. ಅದು ಬಹುಶಃ ಭಾಳ ಮನ ಮುಟ್ಟುವಂತೆ ಮತ್ತು ಎಲ್ಲರಿಗೂ ಭಾಳ ಹಿತವಾಗಿತ್ತು, ಭಾಳ ಚೆನ್ನಾಗಿತ್ತು. ಹಾಡು ಎಷ್ಟು ಚೆನ್ನಾಗಿದ್ದು ಅಂದರೆ ಬರೀ ಇಲ್ಲಿದ ಹಾಡಲ್ಲ, ನಾವು ಉತ್ತರ ಕರ್ನಾಟಕ, ಈ ಮಂಗಳೂರು ಕಡೆಯವರು ಎಲ್ಲರನ್ನೂ ಕರೆಸಿದ್ರು. ಅದು ಬಿಗ್ ಫಂಕ್ಷನ್. ನಮಗೆ ಅದು ಭಾಳ ಖುಷಿ ಕೊಡ್ತು. ಆಮೇಲೆ ನನಗೂ ಕೂಡ, ನಾನು ತಮಗೆಲ್ಲ ಗೊತ್ತಿರೋ ಹಾಗೆ ಮಲೆಮಹದೇಶ್ವರ ಬೆಟ್ಟನ ನನ್ನ ಜೀವನದಲ್ಲಿ ನೋಡಿರಲಿಲ್ಲ, ಡ್ಯೂಟಿ ಮೇಲೆ ಹೋಗಿ ನೋಡಿ ಸರ್, ತಮಗೆ ಹೇಳಿದ್ದೆ. ಅಲ್ಲಿ ಇರ್ತಕ್ಕಂಥ ಸ್ವಲ್ಪ ಎಲ್ಲ ವ್ಯವಸ್ಥೆಗಳನ್ನು ಅಲ್ಲಿ ಒಂದು ದೇವ್ರಿಗೆ ಸೇವೆ ಮಾಡೋದಕ್ಕೆ ವ್ಯವಸ್ಥೆಗಳು ಸರಿ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಂಗಾಯಿತು. ಬಹುಶಃ ಒಂದು 2 ವರ್ಷದ ಅವಧಿಯಲ್ಲಿ ನಮ್ಮ ಕೈಲಾದಷ್ಟು ದೇವರಿಗೆ ಸೇವೆ ಅಂದ್ಕೊಳ್ತೀನಿ. ಇವತ್ತಿನ ದಿವಸ ನಮಗೂ ಕೂಡ ಖುಷಿ ಆಗುತ್ತೆ. ನಾನು ಬಿಟ್ಟ ಮೇಲೆ ಕೂಡ ನಾನು ಇಬ್ಬರು ನನ್ನ ಅಧಿಕಾರಿ ಬ್ಯಾಚ್ಮೇಟ್ಸು ಕೂಡ ಹೋಗಿ ಅದನ್ನು ಮುಂದುವರಿಸಿದ್ರು. ಡೆವಲಪ್ಮೆಂಟ್ನ ಫೌಂಡೇಶನ್ ಹಾಕೋದು ಭಾಳ ಕಷ್ಟ ಆಯ್ತು. ಅಲ್ಲಿ ಬಹಳ ಗಟ್ಟಿಯಾಗಿ ಬೇರೂರಿದ್ದಂತಹ ಕೆಲವನ್ನೆಲ್ಲ ತೆಗೆದಾಕಿ ಮತ್ತೆ ಸಮತಟ್ಟು ಮಾಡೋದು ಎಷ್ಟು ಕಷ್ಟನೋ, ಇವಾಗ ಇಲ್ಲಿ ನೀವು ಈ ರೀತಿ ಮಾಡೋದು ಎಷ್ಟು ಕಷ್ಟನೋ ಬೇರೆ ಲ್ಯಾಂಡ್ಗೆ ಅಲ್ಲಿ ಆ ರೀತಿ ಇತ್ತು. ಜೊತೆಗೆ ಅದನ್ನು ಮಾಡಿದಂತಹ ಮಾಡಿದಂಥ ತೃಪ್ತಿ ನಮಗಿದೆ. ಅದು ಇವತ್ತಿನ ದಿವಸ ಇನ್ನೂ ಚೆನ್ನಾಗಿ ಆಗ್ತಾಯಿತ್ತು. ಅವೆಲ್ಲ ಬಹುಶಃ ಅಲ್ಲಿ ಹೋಗಿರೋರು ಇವತ್ತು ಗೊತ್ತಾಗುತ್ತೆ. ಬೇಸಿಕ್ ಫೆಸಿಲಿಟೀಸ್ ಇರಲಿಲ್ಲ, ಅಮ್ಯುನಿಟೀಸ್ ಇರಲಿಲ್ಲ,
ಹೆಣ್ಮಕ್ಳುಗಳಿಗೆ ಎಲ್ಲರಿಗೂ ಉಳ್ಕೊಳ್ಳೋದಕ್ಕೆ ಬಾತ್ರೂಮ್ಸು, ಟಾಯ್ಲೆಟ್ಸು, ಕುಡಿಯೋ ನೀರು, ದಾಸೋಹ ಇವತ್ತೊಂದು ದಿವಸ ಸ್ವಲ್ಪ ಇದೆ, ಚೆನ್ನಾಗಿದೆ. ಸೊ ಅದು ಅಲ್ಲಿ ಕೂಡ ಜಾನಪದದ ಒಂದು ಕಲೆ ಬೆಳೆಸ್ತಾ ಒಂದು ಜಾನಪದ ಯೂನಿವರ್ಸಿಟಿಯವರು ಒಂದಲ್ಲಿ ಬ್ರ್ಯಾಂಚ್ ಮಾಡಕ್ಕೆ ಹೋದರು, ಬಟ್ ಏನೋ ಅದು ಇನ್ನೂ ಸಕ್ಸಸ್ ಆಗಲಿಲ್ಲ. ಅಲ್ಲಿ ಭಾಳಷ್ಟು ಡೆವಲಪ್ ಮಾಡ್ಬೋದು, ಬೇಕಾದ್ರೆ ಅದನ್ನು ತಾವು ಯೋಚನೆ ಮಾಡ್ಬೋದು ಸರ್. ಇಲ್ಲಿ ಈ ರೀತಿಯಾಗ ಇವತ್ತಿನ ಸುಂದರ ಈ ಥರ ವಾತಾವರಣ ನೋಡಿದ್ರೆ ಭಾಳ ಖುಷಿ ಆಗ್ತದೆ. ಈ ಥರ ನೀವೆಲ್ಲಿ ಬೆಂಗಳೂರು ಸಿಟಿಯಲ್ಲಿ ಹೋಗಿ ನೀವು ಹುಡುಕಿದ್ರೂ ಸಿಗಲ್ಲ. ಸಿಟಿಯಿಂದ ಹೊರಗಡೆ ಬಂದು ಈ ಥರ ಪ್ರಫುಲ್ಲವಾದ ಒಂದು ವಾತಾವರಣದಲ್ಲಿ ಮನಸ್ಸು ನಮಗೆ ಪ್ರಫುಲ್ಲವಾಗ್ತದೆ. ಬಂದು ಈ ರೀತಿ ಕೂತ್ಕೊಂಡು 4 ಜನ ಜೊತೆ ತಮ್ಮಗಳ ಜೊತೆ ಬೆರ್ತು ಹೋಗೋದೇ ಒಂದು ನಿಜವಾಗ್ಲೂ ಭಾಳ ಸಂತೋಷ. ಇದೊಂದು ಅವಕಾಶವನ್ನು ಮಾಡಿಕೊಟ್ಟಂತಹ ನನ್ನ ಗುರುಗಳಾದ ತಿಮ್ಮೇಗೌಡ ಸಾಹೇಬರಿಗೆ ನಾನು ನಿಜವಾಗ್ಲೂ ಚಿರಋಣಿ. ಮತ್ತು ಇವತ್ತಿನ ತಿಂಗಳ ಅತಿಥಿ ಆಗಿರ್ತಕ್ಕಂತಹ ರಮೇಶ್ ಆಚಾರ್ಯ ಸಾಹೇಬರು, ನಾನು ತಮಗೆ ಪರಿಚಯ ಇಲ್ಲ ಅಥವಾ ತಮಗೂ ನನ್ನ ಪರಿಚಯ ಇಲ್ಲ, ಆದರೆ ಈ ಒಂದು ಬಡಗತಿಟ್ಟು ನಾನು ಕೇಳಿರೋ ಪ್ರಕಾರ ಇದು ಕಾರ್ಕಳ, ಮೂಡುಬಿದ್ರೆ, ಮುಲ್ಕಿ ಇಲ್ಲಿ ಸ್ವಲ್ಪ ಜಾಸ್ತಿ ಅಂತ ಅಂದ್ಕೊಂಡಿದ್ದೀನಿ ಇಲ್ಲೆಲ್ಲ. ಸೊ ಅದು ಸ್ವಲ್ಪ ತೆಂಗುತಿಟ್ಟು ಕರೆಕ್ಟ್. ಸೊ ಇದ್ರ ಬಗ್ಗೆ ತಮ್ಮಿಂದ ನಾನು ಇನ್ನೂ ತಿಳ್ಕೊಳ್ಳೋದು ಭಾಳ ಇದೆ. ಇಂತಹ ಒಂದು ಅಪ್ರತಿಮ ಮತ್ತು ಶ್ರೇಷ್ಠ ಕಲಾವಿದರುಗಳನ್ನು ಇಂತಹ ಒಂದು ಜಾನಪದ ಲೋಕದಲ್ಲಿ ಅವ್ರನ್ನ ಕರೆಸಿ ಅವ್ರನ್ನ ತಿಂಗಳ ಅತಿಥಿಯಲ್ಲಿ ಮತ್ತು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಿ ಗುರುತಿಸದೆ ಒಂದು ದೊಡ್ಡ ಕಾರ್ಯ, ಒಂದು ನಿಜವಾಗ್ಲೂ ಹೆಮ್ಮೆಯ ಕಾರ್ಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಈಗಾಗಲೇ ಕುರುವ ಬಸವರಾಜರು ಹೇಳಿದ್ದಾರೆ, ನಮ್ಮ ತಂದೆಯವರು ಸಹ ಹಿರಿಯ ಸಾಹಿತಿಗಳಾಗಿದ್ದರು, ಪಂಡಿತ್ ಚೆನ್ನಪ್ಪ ಹಿರೇಸ್ವಾಮಿ ಅಂತ. ಅವ್ರದ್ದು ಈಗ 100 ವರ್ಷ ಆಗ್ತಾಯಿದೆ. ಸೆಂಟನರಿ ಸೆಲೆಬ್ರೇಷನ್ ಅಕ್ಟೋಬರ್ 12ನೇ ತಾರೀಕು ನಾವು ರವೀಂದ್ರ ಕಲಾಕ್ಷೇತ್ರದಲ್ಲಿ ಇಟ್ಕೊಳ್ತಾ ಇದ್ವಿ. ಬಹುಶಃ ಅವ್ರು ಯಾವತ್ತೂ ಬೆಳಕಿಗೆ ಬರಲಿಲ್ಲ, ಯಾವತ್ತೂ ಅವಾರ್ಡ್ಸ್ಗಳು ಮುಂದೆ ಹೋಗಲಿಲ್ಲ. ಇವಾಗೇನು ಸಾಹೇಬರು ಘನಕಾರ್ಯ ಮಾಡಿದಿರೋ ಆ ರೀತಿಯಲ್ಲಿ ಎಲೆಮರೆ ಕಾಯಿ ಅಂತ ಕೆಲಸ ಮಾಡಿದವರು. ನಾವು ತಂದೆನೋ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಇಂಥ ಕಾರ್ಯಗಳು ಇನ್ನೂ ಹೆಚ್ಚಾಗಿ ನಡೀಲಿ. ಟ್ರಸ್ಟೀಸು, ನಮ್ಮ ರಿಟೈರ್ಡ್ ಆಫೀಸರ್ಸು ಬಂದು ಈ ಥರ ಕೆಲಸ ಮಾಡೋದಕ್ಕೆ ಸೇವೆಯ ಮನೋಭಾವ ಒಳ್ಳೊಡ್ತಕ್ಕಂಥವ್ರು ಅದು ಬಂದು ಜಾಯಿನ್ ಆಗಿ ನಿಜವಾಗ್ಲೂ ಈ ಸಂಸ್ಥೆಯನ್ನು ಇದನ್ನು ಬೆಳೆಸಬೇಕು, ಇನ್ನೂ ಉಜ್ವಲವಾಗಿ ಬೆಳೆಸಬೇಕು, ಒಂದು ಸೋರ್ಸ್ ಆಫ್ ಇನ್ಕಮ್ ಮಾಡ್ಕೋಬೇಕು, ಕಲಾವಿದರನ್ನು ಗುರುತಿಸ್ಬೇಕು, ಇನ್ನೂ ಹೆಚ್ಚಿಗೆ ಯಾವ ರೀತಿಯಲ್ಲಿ ಇದನ್ನು ಬೆಳೆಸಬೇಕು ಅನ್ನೋದನ್ನು ಸಾಹೇಬ್ರಿಗೆ ಈಗಾಗಲೇ ಐಡಿಯಾ ಇದೆ. ತಾವು ನಮ್ಮಿಂದ ಏನು ನಮ್ಮ ಜಿಲ್ಲಾಡಳಿತದಿಂದನೋ ಜಿಲ್ಲಾ ಪಂಚಾಯತಿಂದ ತಮಗೆ ಸಹಕಾರ ಬೇಕು, ದಯಮಾಡಿ ಹೇಳಿದಲ್ಲಿ ಸರ್. ನನ್ನ ಅವಧಿಯಲ್ಲಂತೂ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿ ತಮಗೆ ಮಾಡಿಕೊಡ್ತೀನಿ ಭರವಸೆ ಕೊಡ್ತಾ ಒಂದೆರಡು ಮಾತುಗಳು ಮುಗಿಸಿ ನಮಸ್ಕಾರ. ನಮ್ಮ ಪರಿಷತ್ನ ಮ್ಯಾನೇಜಿಂಗ್ ಟ್ರಸ್ಟಿಯವರು ನಮ್ಮ ಉತ್ಸಾಹದಂತೆ ಚಟುವಟಿಕೆಯಿಂದ ಇರುವಂತಹ ಶ್ರೀ ಆದಿತ್ಯ ನಂಜರಾಜ್ ಅವರು ಕೆಲವು ಈಗ ನಂಜರಾಜು ಇನ್ನೊಂದೆರಡು ಜನಕ್ಕೆ ಕೇಳ್ಬೋದು. ಬ್ಲ್ಯಾಂಕ್ ಆಗೋದು ಬೇಡ, ಇಷ್ಟು ಒಳ್ಳೆ ಆಡಿಯನ್ಸ್ ಅಲ್ಲ, ಗೊತ್ತಿಲ್ಲ ಈ ಸಮಯಕ್ಕೆ ಅಂತ ಅನ್ಕೋಬೇಡ. ತಿಂಗಳಲ್ಲಿ ಯಾವಾಗಲೂ ನೋಡಿ ನೋಡ್ತಾ ಇದ್ದೀರಾ ಮಕ್ಕಳು ನೋಡ್ತಾ ಇದ್ದೀರಾ? ಎಲ್ಲರಿಗೂ ಬರುತ್ತೆ. ಹಾಂ ಎಲ್ಲರಿಗೂ ನೋಡಿ ನಾಗರಾಜ
ವೇದಿಕೆ ಮೇಲಿರುವ ಗಣ್ಯರೇ ಹಾಗೂ ನನ್ನ ಆತ್ಮೀಯರೇ, ಲೋಕಶ್ರೀ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮವನ್ನು 5 ವರ್ಷಗಳಿಂದ ನಾವು ನಿರಂತರವಾಗಿ ನಡ್ಕೊಂಡು ಬಂದಿರೋದು ಒಂದು ಹೆಮ್ಮೆಯ ವಿಚಾರ ನಮಗೆ. ಈ ಬಾರಿ ನಮ್ಮ ತಿಂಗಳ ಅತಿಥಿಗಳಾದ ಶ್ರೀ ರಮೇಶ್ ಆಚಾರ್ಯ ಅವರಿಗೆ ನಮ್ಮ ಪರಿಷತ್ತಿನ ಪರವಾಗಿ ಅಭಿನಂದನೆಗಳು. ನೀವು ನಿಮ್ಮ ಕ್ಷೇತ್ರದಲ್ಲಿ ಭಾಳ ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದ್ದೀರಾ. ಅದನ್ನು ಮುಂದುವರಿಸ್ಕೊಂಡು ಹೋಗಿ. ಸದಾ ನಮ್ಮ ಪ್ರೋತ್ಸಾಹ ನಿಮ್ಮ ಜೊತೆ ಇರುತ್ತದೆ. ಧನ್ಯವಾದಗಳು. ಪರಿಷತ್ನ ಅಧ್ಯಕ್ಷರು, ಸಭೆಯ ಅಧ್ಯಕ್ಷತೆ ವಹಿಸಿರುವ ಮಾನ್ಯ ಟಿ ತಿಮ್ಮೇಗೌಡರವರು ಸಭೆಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಕರ್ನಾಟಕ ಜಾನಪದ ಪರಿಷತ್ತಿನ ಈ ಜಾನಪದ ಲೋಕದಲ್ಲಿ ನಮ್ಮ ನಾಡೋಜ HL ನಾಗೇಗೌಡರ ನೆನಪಿನ ಒಂದು ಅಂಗವಾಗಿ ಈ ಪ್ರತಿ ತಿಂಗಳು 2ನೇ ಶನಿವಾರ ನಡೀತಾ ಇರ್ತಕ್ಕಂಥ ಈ ಲೋಕಶ್ರೀ 56ನೇ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ನನ್ನ ಪ್ರೀತಿಯ ಶ್ರೀ ಜಯವಿಭವ ಸ್ವಾಮಿಯವರೇ, ಮ್ಯಾನೇಜಿಂಗ್ ಟ್ರಸ್ಟಿಯವರಾದಂಥ ಶ್ರೀ ಆದಿತ್ಯ ನಂಜರಾಜರವರೇ, ಮುಖ್ಯ ಆಡಳಿತಾಧಿಕಾರಿಗಳಾದ ಶ್ರೀ ಎನ್ ರುದ್ರಪ್ಪ ಅವರೇ, ಆಡಳಿತಾಧಿಕಾರಿಗಳಾದಂಥ ಡಾಕ್ಟರ್ ಪೂರ್ವ ಬಸವರಾಜರವರೇ, ನನ್ನ ಆತ್ಮೀಯ ಮಿತ್ರರಾದಂಥ ಶಿವಣ್ಣ ಅವರೇ ಮತ್ತು ಶ್ರೀಮತಿ ಜಯವಿಭವ ಸ್ವಾಮಿಯವರೇ, ನಮ್ಮ ಸಿದ್ದರಾಜು ಅವರೇ, ನಮ್ಮ ಎಲ್ಲ ಆತ್ಮೀಯ ಬಂಧುಗಳೇ, ಈ ಒಂದು ಕಾರ್ಯಕ್ರಮ, ಈ ತಿಂಗಳ ಅತಿಥಿ ಕಾರ್ಯಕ್ರಮ ಸುಮಾರು ಇದು 56ನೇ ಕಾರ್ಯಕ್ರಮ. ಈ ಕಾರ್ಯಕ್ರಮ ಪ್ರಾರಂಭ ಮಾಡುವಾಗ ಸುಮಾರು ನಿಮಗೆ ಗೊತ್ತಿರುವ ಹಾಗೇನೆ 5 ವರ್ಷಗಳ ಹಿಂದೆ 6ನೇ ವರ್ಷದಲ್ಲಿ ದರೋಜಿ ಈರಮ್ಮ ಅಂತ ಒಬ್ರು ಬುರ್ರಕಥಾ ಕಲಾವಿದರು ತೀರ್ಕೊಂಡ್ರು. ನಮ್ಮ ಸೂತ ರಾಮೇಗೌಡರಿಗೂ ಗೊತ್ತದು. ಇದೇ ರೀತಿ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಅವರ ನೆನಪಾಗಿ ಇಟ್ಕೊಂಡಾಗ ನಮ್ಮ ಮಾಧ್ಯಮ ಪ್ರತಿನಿಧಿಗಳು ಇಲ್ಲಿ ಬಂದಿದ್ದರಲ್ಲೂ ಗೊತ್ತಿಲ್ಲ, ಅವರು ಸೂತ ರಾಮೇಗೌಡರಿಗೆ ಗೊತ್ತು, ಅವರು ಒಂದು ಪ್ರಶ್ನೆ ಕೇಳಿದ್ರು. ದರೋಜಿ ಈರಮ್ಮ ಬಹಳ ಹಿರಿಯ ಕಲಾವಿದೆ, ಅಂಥವ್ರನ್ನ ಜನಪದ ಲೋಕಕ್ಕೆ ಕರೆಸಿ ನಮಗೆ ಪರಿಚಯ ಮಾಡಿಕೊಡ್ಬೋದಿತ್ತಲ್ಲ, ನೀವು ಮಾಡಿಕೊಟ್ರೆ ಅಂಥದ್ದೊಂದು ಒಳ್ಳೆ ಇದಾಗುತ್ತೆ ಅಂತ ಕೇಳಿದ್ರು ನಮ್ಮನ್ನು. ನನ್ನನ್ನೇ ನೇರವಾಗಿ ಪ್ರಶ್ನೆ ಮಾಡಿದ್ರು ಮಾಧ್ಯಮ ಮಿತ್ರರು. ಅವಾಗ ನಾನು ಅಧ್ಯಕ್ಷನಾಗಿದ್ದಾಗ ಇಮ್ಮಿಡಿಯೇಟಾಗಿ ಅಲ್ಲೇ ಸ್ಥಳದಲ್ಲೇ ಆದೇಶ ಕೊಟ್ಬಿಟ್ಟೆ, ಪ್ರತಿ ತಿಂಗಳು 2ನೇ ಶನಿವಾರ ಇಂಥ ಒಂದು ಲೋಕಸಿರಿ ಕಾರ್ಯಕ್ರಮವನ್ನು ಆರಂಭ ಮಾಡಿ ಇಂಥ ಹಿರಿಯ ಕಲಾವಿದರನ್ನ ಪರಿಚಯಿಸಿ ಗೌರವಿಸುವಂಥ ಕೆಲಸ ಜಾನಪದ ಲೋಕದಲ್ಲಿ ಮಾಡ್ತೀವಿ ಅಂತ ಅವತ್ತು ತೀರ್ಮಾನ ತಗೊಂಡೆ. ಅದು ಈ 56 ಇದಕ್ಕೆ ಬಂದಿದೆ. ಅಂದ್ರೆ ಈ ಕಾರ್ಯಕ್ರಮ ನಿರಂತರವಾಗಿ ನಡ್ಕೊಂಡು ಬಂದು ಸ್ಟಾಪೇ ಆಗಲಿಲ್ಲ. ಏನಾದ್ರೂ ಕಾರಣದಿಂದ ಸ್ಟಾಪ್ ಆಗೋದು ಅದು ಇದು ನೋಡಿ. ಇವತ್ತು ಮಳೆ ಮಧ್ಯಾಹ್ನ ಬಂದದ್ದು ಈಗ ಬಿಡುವು ಕೊಟ್ಟಿದೆ ಅಂದ್ರೆ ಮಳೆನೂ ಪ್ರಕೃತಿನೂ ಈ ಕಾರ್ಯಕ್ರಮಕ್ಕೆ ಸಹಕಾರಿಯಾಗಿದೆ ಅಂತ ಅನ್ನೋದನ್ನ ನಾವು ಗಮನಿಸಬಹುದು. ಇಲ್ಲಿ ನಮ್ಮ ನಾಡೋಜ HL ನಾಗೇಗೌಡರು ಕರ್ನಾಟಕ ಜಾನಪದ ಪರಿಷತ್ತನ್ನ 1979ರಲ್ಲಿ ಸ್ಥಾಪನೆ ಮಾಡಿ ನಾಡೋಜ ಜಿ ನಾರಾಯಣರವರು, ಗೋರು ಚನ್ನಬಸಪ್ಪನವರು ಇವರೆಲ್ಲರೂ ನಾಗೇಗೌಡರಿಗೆ ಬೆನ್ನೆಲುಬಾಗಿ ನಿಂತು ಈ ಮಹಾ ಸಂಸ್ಥೆಯನ್ನ ನಮ್ಮ ಜನಪದ ಕಲೆ, ಸಾಹಿತ್ಯ, ಸಂಸ್ಕೃತಿ ಅಳಿದು ಹೋಗ್ಬಾರ್ದು, ನಶಿಸಿ ಹೋಗ್ಬಾರ್ದು ಅಂತ ಹೇಳಿ ಅದನ್ನ ಉಳಿಸಿ ಬೆಳೆಸ್ಬೇಕು ಅಂತ ಹೇಳಿ 1979ರಲ್ಲಿ ಈ ಮಹಾ ಸಂಸ್ಥೆಯನ್ನ ಸ್ಥಾಪನೆ ಮಾಡಿದ್ರು ನಾಡೋಜ HL ನಾಗೇಗೌಡ. ಅಂದಿನಿಂದ ಇಂದಿನವರೆಗೂ ಇದು ನಡ್ಕೊಂಡು ಬಂದಿದೆ. ಕಾಕತಾಳೀಯ ಅನ್ನುವಾಗೆ ಅದ್ರ ಜೊತೆನಲ್ಲಿ ಅವರು
ಜಿಲ್ಲಾಧಿಕಾರಿಯಾಗಿ ಮತ್ತು ವಿವಿಧ ಜಿಲ್ಲೆಗಳಲ್ಲಿ ಕೆಲಸ ಮಾಡುವಾಗ ಆಸಕ್ತಿಯಿಂದ ಅನೇಕ ಪ್ರದೇಶಗಳಿಗೆ ತಿರುಗಾಡಿ ಈ ಒಂದು ಜನಪದ ವಸ್ತುಗಳನ್ನು, ವೇಷಭೂಷಣಗಳನ್ನು, ಉಪಯೋಗಿಸ್ತಿದ್ದ ವಸ್ತುಗಳನ್ನು, ಅಂದಿನ ಕಾಲದಲ್ಲಿ ಉಪಯೋಗಿಸ್ತಿದ್ದ ವಸ್ತುಗಳು ಕಣ್ಮರೆಯಾಗ್ತಿರುವಂಥ ಕಾಲದಲ್ಲಿ ಅವನ್ನ ಇಲ್ಲಿ ಸಂಗ್ರಹಿಸಿ ಇಟ್ಟು ಅವಕ್ಕೆ ಯಾವ್ಯಾವ ಪ್ರದೇಶದಲ್ಲಿ ಏನೇನು ವಸ್ತುಗಳನ್ನ ಉಪಯೋಗಿಸ್ತಾ ಇದ್ರು, ಯಾರ್ಯಾರು ಉಪಯೋಗಿಸ್ತಾ ಇದ್ರು, ಕಲಾವಿದರ ಪ್ರತಿಕೃತಿಗಳ ಜೊತೆಗೆ ಅವರ ವೇಷಭೂಷಣಗಳು ಮತ್ತು ಆಯಾ ಪ್ರದೇಶಗಳಲ್ಲಿ ಉಪಯೋಗಿಸ್ತಿರುವಂಥ ವಸ್ತುಗಳನ್ನೆಲ್ಲ ಅಪಾರ ಪ್ರಮಾಣದಲ್ಲಿ ನಮ್ಮ ನಾಗೇಗೌಡರು ಸಂಗ್ರಹಿಸಿ ಈ ಒಂದು ಕಟ್ಟಡ ಏನು ವಸ್ತು ಸಂಗ್ರಹಾಲಯ ಇವೆಲ್ಲವನ್ನು ನಮ್ಮ ನಾಗೇಗೌಡರು ನಿರ್ಮಾಣ ಮಾಡಿದ್ರು. ಅದ್ರ ಜೊತೆಗೆ ಬಯಲು ರಂಗಮಂದಿರ ಮತ್ತು ಇನ್ನು ಈ ಕೆರೆಯಿಂದ ಹಿಡಿದು ಅನೇಕ ಇದನ್ನ ನಮ್ಮ ನಾಗೇಗೌಡರು ನಿರ್ಮಾಣ ಮಾಡಿದ್ರು. ಎಲ್ಲರ ಜೊತೆಗೆ ಈಗ ತಾನೇ ನಮ್ಮ ಜಯ ವಿಭವ ಸ್ವಾಮಿ ಅವರು ಹೇಳಿದಾಗೆ ಈ ಮರ ಗಿಡಗಳು, ಈ ಒಂದು ಪರಿಸರ, ಇದು ಬಹುಶಃ ನಿಮಗೆ ಎಲ್ಲೂ ಸಿಗುವುದಿಲ್ಲ, ಅಪರೂಪ. ಇಂತಹ ಒಂದು ಪ್ರಕೃತಿಯನ್ನ ನಮಗೆ ಮಾಡಿಕೊಟ್ಟಂತ ನಾಗೇಗೌಡರ ಆಸೆ ಏನು ಅಂದ್ರೆ ಕೇವಲ ಗಿಡ ಮರಗಳಷ್ಟೇ ಅಲ್ಲ, ಜಾನಪದವನ್ನು ಉಳಿಸ್ಬೇಕಾದ್ರೆ, ಆ ಕಲೆಗಳನ್ನು ಉಳಿಸ್ಬೇಕಾದ್ರೆ ಕಲಾವಿದರು ಮುಖ್ಯ ಅಂತ ಹೇಳಿ ಎಲ್ಲರಿಗಿಂತ ಹೆಚ್ಚಾಗಿ ಕಲಾವಿದರಿಗೆ ಹೆಚ್ಚು ಮಾನ್ಯತೆಯನ್ನ ಕೊಡ್ತಿದ್ರು ನಮ್ಮ ನಾಗೇಗೌಡರು. ಆ ಒಂದು ಪರಂಪರೆಯನ್ನ, ಅವರ ಅಭಿಲಾಷೆಯನ್ನ ಈಡೇರಿಸೋದಕ್ಕೋಸ್ಕರನೇ ಈ ಒಂದು ಲೋಕಸಿರಿ ಕಾರ್ಯಕ್ರಮವನ್ನ ಕಲಾವಿದರ ಗೌರವಾರ್ಥವಾಗಿ ನಾವು ಪ್ರಾರಂಭ ಮಾಡಿದ್ದೀವಿ ಈ ಜಾಗದಲ್ಲಿ. ಆ ಪುಣ್ಯಾತ್ಮರು ನಮ್ಮ ನಾಗೇಗೌಡರು ಮಾಡಿದಂಥ ಒಂದು ಇಂಥ ಅದ್ಭುತವಾದ ಜನಪದ ಲೋಕದ ನಿರ್ಮಾಣ ಮತ್ತು ಈ ಪರಿಸರ, ಇದರ ಜೊತೆಗೆ ಇಲ್ಲಿ ಕಲೆಗಳು, ಕಲಾವಿದರ, ನಾಗೇಗೌಡರ ಹೆಸರಿನಲ್ಲೇ ಒಂದು ಕಲಾ ತರಬೇತಿ ಶಾಲೆಯನ್ನು ಪ್ರಾರಂಭ ಮಾಡಿದ್ದೀವಿ. ಇಲ್ಲಿ ಕಲಾವಿದರಿಗೆ ತರಬೇತಿ ಕೊಟ್ಟು ನಶಿಸ್ತಾ ಇರುವಂತ ಕಲೆಯನ್ನು ನಾವು ಉಳಿಸ್ಕೊಳ್ಬೇಕು. ಇಂಥ ಒಂದು ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇದೆ. ಅದೃಷ್ಟವಶಾತ್ ನಮಗೆ ಸರ್ಕಾರ ನಾವು ಬಂದಾಗಿಂದಲೂ, ಹಿಂದಿನಿಂದಲೂ, ನಾರಾಯಣ ಅವರು ಇದ್ದಾಗಿಂದಲೂ, ನಾಗೇಗೌಡ ಇದ್ದಾಗ್ಲಿಂದ ಸಹಾಯ ಮಾಡಿದ್ರು. ನಾವು ನೆನೆಸ್ಕೋಬೇಕು ಸರ್ಕಾರ. ಇವತ್ತಿಗೂ ನಮಗೆ ಸಹಾಯ ಮಾಡ್ತಾ ಇದೆ ಸರ್ಕಾರ. ಮತ್ತು ಪೂರಕವಾಗಿ ಅನೇಕ ಸಂಘ ಸಂಸ್ಥೆಗಳು, ಹಿರಿಯರು ಎಲ್ಲ, ಚನ್ನಪಟ್ಟಣ, ರಾಮನಗರ ಎಲ್ಲ ಹಿರಿಯರು, ನಮಗೆ ಮಾಧ್ಯಮ ಮಿತ್ರರು ಎಲ್ಲರೂ ಸಹಾಯ ಮಾಡಿದ್ದಾರೆ. ಈ ಲೋಕ ಇಷ್ಟು ಬೆಳಿಬೇಕಾದ್ರೆ ನಮ್ಮ ಇಲ್ಲಿಯ ಅಧಿಕಾರಿ ಸಿಬ್ಬಂದಿ ವರ್ಗದವರು ನಾವು ಅವರನ್ನು ಮರಿಕಾಗೋದಿಲ್ಲ. ನಾಗೇಗೌಡರ ಕಾಲದಿಂದ ಬಹಳಷ್ಟು ಪರಿಶ್ರಮ ವಹಿಸಿ ಇದನ್ನ ಬೆಳೆಸ್ತಂತ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವ್ರಿಗೆ ನಿಜವಾಗ್ಲೂ ನಾನು ಅಭಿನಂದನೆಯನ್ನು ಹೇಳ್ತೀನಿ. ಯಾಕೆಂದ್ರೆ ಇದು ಜನಪದ ಲೋಕ ಇಷ್ಟ ಆಗ್ಬೇಕಾದ್ರೆ ಸಿಬ್ಬಂದಿಯವರ ಪರಿಶ್ರಮ ಬಹಳ ಇದೆ ಇದರಲ್ಲಿ, ಅಧಿಕಾರಿ ಸಿಬ್ಬಂದಿ. ಹಾಗಾಗಿ ಇವತ್ತು ನಾನು ಚಾರ್ಜ್ ತಗೊಂಡಾಗ ಒಂದು 6-8 ವರ್ಷದ ಹಿಂದೆ ಪ್ರವೇಶ ಶುಲ್ಕ ಕೇವಲ ಬರೀ 40,000 ರಿಂದ 50,000 ಇರ್ತಿತ್ತು ತಿಂಗಳಿಗೆ, ಇವ್ರಿಗೆ ಗೊತ್ತು. ಈಗ ಈ ಗ್ರಾಮೀಣ ವಾತಾವರಣವನ್ನೆಲ್ಲ ನಿರ್ಮಾಣ ಮಾಡಿ ನಾವು ಜನಗಳಿಗೆ ಹೆಚ್ಚು ಆಕರ್ಷಣೀಯವಾಗಿ ಮಾಡಿದ್ಮೇಲೆ 2.5 ಲಕ್ಷದ ಮೇಲೊಟ್ಟೋಗಿದೆ ತಿಂಗಳಿಗೆ ಒಂದು ಪ್ರವೇಶದ ಶುಲ್ಕದ ಒಂದು ಆದಾಯ. ನೋಡಿ ಎಲ್ಲಿಂದ ಎಲ್ಲಿಗೆ ಜಂಪ್ ಆಯ್ತು. 60,000 50,000 ಎಲ್ಲಿ, 2.5 ಲಕ್ಷ ಎಲ್ಲಿ. ನಮ್ಮ ಜಯವಿಭವ ಸ್ವಾಮಿ ಅವರು ಹೇಳಿದಾಗೆ ನಮ್ಮ ಆಂತರಿಕ ಸಂಪನ್ಮೂಲವನ್ನ ನಾವು ಹೆಚ್ಚಿಸ್ಕೊಳ್ಬೇಕಾಗಿದೆ. ನಮ್ಮ ಸ್ವಂತ ಕಾಲ ಮೇಲೆ ನಾವು ನಿಂತ್ಕೋಬೇಕಾಗಿದೆ. ಆ ಕೆಲಸವನ್ನ ಮಾಡ್ಬೇಕು ಅಂತ ನಾವು ಹೊರಟಿದ್ದೀವಿ. ಅದಕ್ಕೆ ನಮ್ಮ ಇಂದಿರಾ ಬಾಲಕೃಷ್ಣ ಅವರು ಅಪಾರ ಪ್ರಮಾಣದಲ್ಲಿ ಶ್ರಮಿಸಿದ್ರು. ಜಿ ನಾರಾಯಣ ಅವರು ಶ್ರಮಿಸಿದ್ರು. ಇದಕ್ಕೊಂದು ಆರ್ಥಿಕ ಭದ್ರತೆಯನ್ನು ಕೊಡಬೇಕಾದ್ರೆ ನಾಡೋಜ ಜಿ ನಾರಾಯಣರವರ ಪರಿಶ್ರಮ ಇದೆ.
ಸರ್ಕಾರದ ಸಹಕಾರ ಪ್ರೋತ್ಸಾಹ ಇದೆ ಮತ್ತು ನಮ್ಮ ಈಗ ಬಂದಿರತಕ್ಕಂಥ ಆದಿತ್ಯ ನಂಜರಾಜ್ ಅವರು ಸಹ ಉತ್ಸುಕತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ನಮ್ಮ ರುದ್ರಪ್ಪ ಅವರು ಚಿತ್ರಕಲಾ ಪರಿಷತ್ತಲ್ಲಿ ಕೆಲಸ ಮಾಡಿದ್ರು, ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡಿ ಅನುಭವ ಮತ್ತು ಈ ಒಂದು ಕಲೆ ಸಾಹಿತ್ಯದ ಬಗ್ಗೆ ತಿಳುವಳಿಕೆ ಇರ್ತವರು. ಅವರು ಈಗ ಮುಖ್ಯ ಆಡಳಿತಾಧಿಕಾರಿಯಾಗಿ ಇಲ್ಲಿ ಬಂದ ಮೇಲೆ ಸಾಕಷ್ಟು ನಾವು ಹೊರ ಆವರಣದ ಸುಧಾರಣೆಯನ್ನು ನಾವು ಗಮನಿಸಿದ್ದೇವೆ. ಜೊತೆಗೆ ನಮ್ಮ ಕಲೆ ಸಾಹಿತ್ಯ ಸಂಸ್ಕೃತಿ ಬಗ್ಗೆ ನಾಗೇಗೌಡರ ಜೊತೆ ಸತತವಾಗಿ ಪರಿಶ್ರಮಿಸಿದಂಥ ನಮ್ಮ ಡಾಕ್ಟರ್ ಕುರುವ ಬಸವರಾಜು ಇದ್ದಾರೆ. ಅವರು ಸಹ ಆಡಳಿತಾಧಿಕಾರಿಯಾಗಿ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರ ಜೊತೆಗೆ ನನಗೆ ಏನನ್ಸುತ್ತೆ ಅಂದರೆ, ನಮ್ಮ ಜೈ ವಿಭವ ಸ್ವಾಮಿಯವರು ನನ್ನ ಆಂತರ್ಯದಲ್ಲಿ ಆತ್ಮೀಯರು ಅಂತ. ಅಂದರೆ ಗರ್ಭಗುಡಿ ಅಂತಾರಲ್ಲ, ಆ ಗರ್ಭಗುಡಿನಲ್ಲಿ ಇದು ಇರುವಂತ ಒಬ್ಬ ಆತ್ಮೀಯರು ಅಂತಂದ್ರೆ ನಮ್ಮ ಜೈ ವಿಭವ ಸ್ವಾಮಿ. ಕೇವಲ ನಮ್ಮ ಒಂದು ಸಲಹೆಗೆ ನಮ್ಮ ಮಹದೇಶ್ವರ ಬೆಟ್ಟದಲ್ಲಿ ಅದ್ಭುತವಾಗಿ ಕಾರ್ಯಕ್ರಮವನ್ನು ಮಾಡಿಕೊಟ್ಟವರು ನಮ್ಮ ಜೈ ವಿಭವ ಸ್ವಾಮಿ. ಅವರು ಇಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಬಂದರು ಅಂದ ತಕ್ಷಣ ಎಲ್ರಿಗಿಂತ ಹೆಚ್ಚಾಗಿ ನನಗೆ ಖುಷಿ ಆಯಿತು, ಸಂತೋಷ ಆಯಿತು. ನನಗೆ ನನ್ನ ಸ್ವಂತದ್ದೇನಿಲ್ಲ, ಈಗೇನು ನಾನು ರಿಟೈರ್ ಆಗಿ 15 ವರ್ಷ ಆಯ್ತಲ್ಲ, ಇನ್ಯಾವ ಸ್ವಂತ ಆಸಕ್ತಿ. ಜನಪದ ಲೋಕಕ್ಕೆ ಒಳ್ಳೇದಾಗುತ್ತೆ. ಇದು ಸಾರ್ವಜನಿಕವಾಗಿ ಸರ್ವರನ್ನೂ ಒಳಗೊಳ್ಳುವಂತ ಸಂಸ್ಥೆ ಇದು. ಅದಕ್ಕೆ ನಮ್ಮ ನಾಗೇಗೌಡರು ಇದನ್ನ ಒಂದು ಪರಿಷತ್ತು ಅಂತ, ಸಾರ್ವಜನಿಕವಾಗಿ ಪರಿಷತ್ತು ಅಂತ ಇದನ್ನ ನಾಮಕರಣ ಮಾಡಿ ಇಲ್ಲಿವರೆಗೂ ಬೆಳೆಸ್ಕೊಂಡು ಬಂದಿದ್ದಾರೆ. ಈ ಒಂದು ಕಲೆ ಸಂಸ್ಕೃತಿಯನ್ನ ಪ್ರಸರಿಸಿ ಇದನ್ನ ಬೆಳೆಸಲಿಕ್ಕೆ ನಮ್ಮ ಜೈ ವಿಭವ ಸ್ವಾಮಿಯವರ ಕಾಲದಲ್ಲಿ ಈ ಜನಪದ ಲೋಕಕ್ಕೆ ಹೆಚ್ಚು ಸಹಾಯ ಆಗುತ್ತೆ, ಸಹಕಾರ ಆಗುತ್ತೆ ಅಂತ ನಾನು ನಂಬಿದ್ದೇನೆ ಮತ್ತು ಭರವಸೆಯನ್ನು ಇಟ್ಕೊಂಡಿದ್ದೇನೆ. ಅವರು ಖಂಡಿತ ಒಳ್ಳೆಯ ಅಧಿಕಾರಿ. ಅವ್ರನ್ನ ನಾನು ಆತ್ಮೀಯವಾಗಿ ಈ ಲೋಕಕ್ಕೆ ಸ್ವಾಗತಿಸುವುದಲ್ಲದೆ, ಈ ತಿಂಗಳ ಅತಿಥಿ ಶ್ರೀ ರಮೇಶ್ ಆಚಾರ್ಯ ಅವರು, ಇವರು ತೆಂಕು ಬಡಗುತಿಟ್ಟು ಯಕ್ಷಗಾನ ಕಲಾವಿದರು. ಇವರು ತೀರ್ಥಹಳ್ಳಿ ತಾಲೂಕಿನವರು. ನಾನು ಈ ದಕ್ಷಿಣ ಕನ್ನಡ ಉತ್ತರ ಕನ್ನಡಕ್ಕೆ ಸೀಮಿತವಾಗಿರ್ತದೆ ಯಕ್ಷಗಾನ ಅಂತ ಅಂದ್ಕೊಂಡಿದ್ದು. ಆದ್ರೆ ನಮ್ಗೆ ಲಿಸ್ಟ್ ಬಂತು ಯಾವ ಕಲಾವಿದರನ್ನ ಸೆಲೆಕ್ಟ್ ಮಾಡ್ಬೇಕು ಅಂತಂದಾಗ. ಇವ್ರ ಊರು ತೀರ್ಥಹಳ್ಳಿಯ ತಾಲೂಕು. ಅಲ್ಲೂ ಒಬ್ರು ಯಕ್ಷಗಾನ ಕಲಾವಿದರು ಇದ್ದಾರೆ ಅಂತ ಅಂದ್ಬಿಟ್ಟು ನಮ್ಗೆ ಆಸಕ್ತಿ ಬಂತು. ಹಂಗಾಗಿ ಇವ್ರನ್ನ ಸೆಲೆಕ್ಟ್ ಮಾಡ್ದು. ಇವರು ಈ ಒಂದು ಬಡಗು ತೆಂಕು ಯಕ್ಷಗಾನ ಕಲಾವಿದರಾಗಿ ಅನೇಕ ಕಡೆ ತಮ್ಮ ಪ್ರದರ್ಶನವನ್ನ ಮಾಡಿದ್ದಾರೆ. ಇವರು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಮಂಗಳಗಾರು ಹಟ್ಟೆ ಅಕ್ಕಲು ಗ್ರಾಮದವರು. 70 ವರ್ಷದ ಹಿರಿಯರಂಗೆ ಕಾಣಲ್ಲ ಅವರು. ಯಾಕೆಂದ್ರೆ ಅವರ ಒಂದು ಪರಿಶ್ರಮ, ಅವರ ಒಂದು ಯಕ್ಷಗಾನದ ಇದರಲ್ಲಿ ಕಲೆಗಳ ಪ್ರದರ್ಶನದಲ್ಲಿ ಅವರು ಇನ್ನೂ ಪರಿಣತಿ ಪಡೆದು ಹೆಂಗಾಗಿ ಕಾಣ್ತಾ ಇದ್ದಾರೆ. ಇವರು ಕಿಗ್ಗ, ಮಂದಾರ್ತಿ, ಪೆರಟೂರು, ಸಾಲಿಗ್ರಾಮ, ಧರ್ಮಸ್ಥಳ, ಸೂರತ್ಕಲ್, ಮಂಗಳಾದೇವಿ ಮೊದಲಾದ ಹೆಸರಾಂತ ಮೇಳಗಳಲ್ಲಿ 48 ವರ್ಷಗಳಿಂದ ವೇಷಧಾರಿಗಳಾಗಿ ಪರಿಶ್ರಮಿಸ್ತಾ ಹೆಸರಾತವರು. 48 ವರ್ಷದಿಂದ ಮಹಾಮಾತೆ ಕುಂತಿ, ಸಮಗ್ರ ವಿಶ್ವಾಮಿತ್ರ, ಅನಸೂಯ ಉಪಾಖ್ಯಾನ ಮೊದಲಾದ 35 ಹೆಚ್ಚು ಯಕ್ಷಗಾನ ಪ್ರಸಂಗಗಳ ರಚನಾಕಾರರು. ಅದು ನೋಡಿ, ಅಷ್ಟೇ ಪಾತ್ರಧಾರಿಗಳು ಅಲ್ಲ, ಅಷ್ಟೇ ಅಲ್ಲ, ರಚನಾಕಾರರು ಕೂಡ. ಇವರ ಪ್ರತಿಭೆ ಗುರುತಿಸಿ ಕರ್ನಾಟಕ ಯಕ್ಷಗಾನ ಅಕಾಡೆಮಿಯವರು ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಿದ್ದಾರೆ. ಅನೇಕ ಸಂಘ ಸಂಸ್ಥೆಗಳು ಇವರನ್ನ ಗೌರವಿಸಿದ್ದೇವೆ. ಇಂಥ ಒಬ್ಬ ಹಿರಿಯ ಕಲಾವಿದರನ್ನ ನಾವು ಕರ್ನಾಟಕ ಜಾನಪದ ಪರಿಷತ್ತಿನ ಜಾನಪದ ಲೋಕದಲ್ಲಿ ಕರೆಸಿ ಅವ್ರಿಗೆ ಗೌರವ ಅರ್ಪಿಸೋದು, ಜೊತೆಗೆ ಅವ್ರ ಜೊತೆ ಮಾತುಕತೆ ಸಂವಾದವನ್ನ ಶ್ರೀ ಜೈ ವಿಭವ ಸ್ವಾಮಿಯವರಿಗೆ
ಮ್ಯಾನೇಜಿಂಗ್ ಟ್ರಸ್ಟಿಯಾದ ಶ್ರೀ ಆದಿತ್ಯ ನಂಜರಾಜ್ ಅವರಿಗೆ, ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರುದ್ರಪ್ಪ ಅವರಿಗೆ ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮಕ್ಕೆ ಅನ್ಸೂಯಮ್ಮ, ಹಾಸನ್ ರಘು, ಕರಾವಳಿ ಸಂಘದ ಚನ್ನಪಟ್ಟಣದ ಶಾಖೆ ಎಲ್ಲರೂ ಬಂದಿದ್ದೀರಿ. ಎಲ್ಲ ಮನಸ್ಸುಗಳಿಗೂ ಮತ್ತೊಮ್ಮೆ ಸ್ವಾಗತ. ಈಗ ನೇರವಾಗಿ ನಾವು ಅವ್ರ ಜೊತೆಗೆ ಅನುಭವವನ್ನು ತಗೊಳ್ಬೇಕು. ಈಗ ನಮಗೆ ಮದ್ದಲೇ ಇಲ್ಲ, ಚೆಂಡೆ ಇಲ್ಲ, ಭಾಗವತರ ಸಪೋರ್ಟ್ ಇಲ್ಲ. ಇವರು ಶ್ರೀವೇಷದ ಅದ್ವಿತೀಯ ಅಂತ ನಿಮಗಾಗಲೇ ಗೊತ್ತಾಗಿದೆ. ಒಂದು ತಿಟ್ಟಿನ ಶ್ರೀವೇಷ ಮಾಡೋದೇ ಈ ಕಾಲದಲ್ಲಿ ಬಹಳ ದೊಡ್ಡ ಸಾಧನೆ. ಸುಲಭವಾಗಿ ಹೇಗೆ ನಡೆಯೋಲ್ಲ. ಎಲ್ಲರ ಬೆಳೆ ಚೆನ್ನಾಗಿದೆ ಅನ್ನೋಕ್ಕಿಲ್ಲ, ಅವರು ಎಲ್ಲರಿಗಿಂತ ಅನಿಸ್ಕೊಳ್ಳುವಂಥ ದೊಡ್ಡ ಹಂತವನ್ನು ದಾಟಿ ಉಳಿದಿದ್ದಾರೆ. ಅವ್ರ ಜೊತೆಗೆ ನೀವು ಮುಖಾಮುಖಿಯಾಗಿ ಅವರ ಗುರುಗಳು ಯಾರು? ವೀರಭದ್ರ ನಾಯಕರು, ಬಡಗತಿಟ್ಟು, ತೆಂಕತಿಟ್ಟಿಗೆ ಕುರಿಯ ವಿಠಲ ಶಾಸ್ತ್ರಿ, ಇವರು ಎಲ್ಲರೂ ಅತ್ಯಂತ ಉಚ್ಛ್ರಾಯ ಸ್ಥಿತಿಯವರು. ಈಗ ಅವರನ್ನು ಹೇಳಿದರೆ ಬಹಳ ಅನುಭವಿಗಳಿಗೆ ಮಾತ್ರ ಅರ್ಥ ಆಗುತ್ತೆ. ಅಂಥ ಹಂತದಲ್ಲಿ ಎರಡು ತಿಟ್ಟಲ್ಲೂ ಪಳಗಿ ಬರೀ ಪಳಗಿದ್ರೆ ಸಾಕಾಗಲ್ಲ. ಅಷ್ಟು ಮೇಳಗಳನ್ನು ನಾನು ನಿಮಗೆ ದಕ್ಷಿಣ ಕನ್ನಡದ ಪರಿಚಯ ಕಡಿಮೆ ಇದ್ದರೆ ಗೊತ್ತಾಗುತ್ತೋ ಇಲ್ಲೋ ಅನ್ನೋ ದೃಷ್ಟಿಯಲ್ಲಿ ಹೇಳ್ತೀನಿ. ಅವ್ರು ಹೇಳಿದ ಪಟ್ಟಿ ಇದೆಯಲ್ಲ, ಒಂದೊಂದು ಮಾಸ್ಟರ್ ಡಿಗ್ರಿ ಇದ್ದ ಹಾಗೆ. ಈ ಮೇಳದಿಂದ ಆ ಮೇಳಕ್ಕೆ ಕರೆಯೋದಾದರೆ ಅತ್ಯುತ್ತಮ ಕಲಾವಿದರು ಆದರೂ ಮಾತ್ರ ಆಹ್ವಾನ. ಆ ರೇಟ್ ಬೇರೆ ಆಗುತ್ತೆ, ಆಯ್ಕೆ ಬೇರೆ ಆಗುತ್ತೆ. ರಾತ್ರಿ 6 ತಿಂಗಳು ಆ ಮೇಳಗಳಲ್ಲಿ ಹೇಗೋದಿದೆಯಲ್ಲ, ಅದು ಬಹಳ ದೊಡ್ಡ ಸಾಧನೆ. ಅವರ ಮೇಳಗಳ ಪಟ್ಟಿಯೇ ಬಹಳ ದೊಡ್ಡ ಸರ್ಟಿಫಿಕೇಟ್ಗಿಂತ ಆಚೆಯ ಸರ್ಟಿಫಿಕೇಟ್ ಅನ್ನೋದು ನಿಮ್ಮ ಗಮನಕ್ಕೆ. ಮತ್ತು ಅವರು ರಚನಾಕಾರರು ಅಂತ ನಿಮಗೆ ಗೊತ್ತಾಗಿದೆ. ನನಗೆ ಇಷ್ಟು ಹೊತ್ತು ನಿಮ್ಮನ್ನು ಕಾದಿದ್ದಾರೆ. ನೀವು ಸ್ತ್ರೀವೇಷ ಅನ್ನೋದು, ಪುರುಷರು ವೇಷ ಮಾಡೋದು ಬೇರೆ, ಸ್ತ್ರೀಯರು ಸ್ತ್ರೀವೇಷ ಮಾಡೋದು ಸುಲಭವೋ. ಸ್ವಭಾವ ವ್ಯಕ್ತಿಗತವಾಗಿ ತಾನಾಗೆ ದಕ್ಕಿರುವಂಥದ್ದು. ಗಂಡು ಹೆಣ್ಣಾಗುವುದು ಹೇಗೆ, ನೀವು ಮಾನಸಿಕವಾಗಿ ಹೇಗೆ ಸಿದ್ಧವಾಗ್ತಿದ್ರಿ, ದೈಹಿಕವಾಗಿ ಹೇಗೆ ತಯಾರಾಗ್ತಿದ್ರಿ ಅನ್ನೋದನ್ನು ಕೇಳೋಕ್ಕೆ. ನಿಜವಾಗಿಯೂ ಯಕ್ಷಗಾನದಲ್ಲಿ ಹಾಸ್ಯಗಾರರಿರಲಿ, ರಾಜವೇಷಧಾರಿಯಾಗಿರಲಿ, ರಾಕ್ಷಸ ವೇಷಧಾರಿಯಾಗಿರಲಿ, ಬಣ್ಣದ ವೇಷ ಅಂದರೆ ಯಾವುದೇ, ಅಥವಾ ಹಿಮ್ಮೇಳ ಅಂದರೆ ಭಾಗವತರು, ಚಂಡೆ, ಮೊದಲೇ ಇದು ಇತ್ಯಾದಿ, ಇದು ಯಾವುದಕ್ಕೂ ವಯಸ್ಸು ಬಾಧಿಸುವುದಿಲ್ಲ. ವಯಸ್ಸು ಬಾಧಿಸುವುದು ಸ್ತ್ರೀ ಪಾತ್ರಧಾರಿಗೆ ಮಾತ್ರ. ನಾನು ಯಾಕೆ ಹೇಳಿದೆ ಅಂದರೆ, ಸ್ತ್ರೀ ಪಾತ್ರಧಾರಿ ಪ್ರಬುದ್ಧವಾದ ಚಂದ್ರಮತಿ, ದಮಯಂತಿ, ದ್ರೌಪದಿ ಇಂಥ ಪಾತ್ರಗಳನ್ನು ಮಾಡಬೇಕಾದ್ರೆ ಆ ಪಾತ್ರವನ್ನ ತುಂಬ ಅಧ್ಯಯನ ಮಾಡಿರಬೇಕು, ಮತ್ತೆ ಅದನ್ನು ಒಲಿಸಿಕೊಳ್ಬೇಕು. ಅಷ್ಟು ಒಲಿಸಿಕೊಳ್ಬೇಕಾದ್ರೆ ತುಂಬ ಸಮಯ ಬೇಕಾಗ್ತದೆ. ಇನ್ನು ಮಾಯಾಪೂತನಿ, ಮಾಯಾಶೂರ್ಪನಕಿ ಇಂಥ ಮೋಹಕ ಪಾತ್ರಗಳನ್ನು ಮಾಡುವುದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ಶ್ರೀರಾಮ, ಸೀತೆ, ಲಕ್ಷ್ಮಣ ವನವಾಸದಲ್ಲಿರುವಾಗ ಶೂರ್ಪನಕಿ ಮಾಯಾವಿಯಾಗಿ ಬಂದು ಹೇಳ್ತಾಳೆ, ರಾಘವ ನರಪತೆ ಶೃಣು ಮಮ ವಚನಂ, ನೀ ಗುಣ ನಿಧಿ ಎಂದು ನಿನ್ನ ಸೇರಿದೆ ಒಂದು. ಹೀಗೊಂದು ಪದ್ಯ ಉಂಟು. ಅದಕ್ಕಿಂತ ಮೊದಲು 16 ವತ್ಸರದ ಹೆಣ್ಣಾದಳವಳು, ಮುದದಿಂದ ಸಿಂಗಾರವಾಗಿ ಮತ್ತವಳು, ಭೂಗೋಳ ನುರುಬಟ್ಟ ದಾನೆಯಂದದಲ್ಲಿ, ರಾಘವನ ಬಳಿಗಾಗಿ ಬಂದಳೊಲವಿನಲಿ ಅಂತ. ಈ ಪದ್ಯಗಳಿಗೆಲ್ಲ ವಿಶ್ಲೇಷಣೆ ಮಾಡಿ ಜನರಿಗೆ ಮನಮುಟ್ಟವಾಗಿ ಅರ್ಥ ಹೇಳಬೇಕಾದ್ರೆ ಅವ 10, 25, 30 ವರ್ಷ ಆದರೂ ಯಕ್ಷಗಾನದಲ್ಲಿ ಶ್ರಮಿಸಿರ್ಬೇಕಾಗ್ತದೆ. ಅಭಿನಯಕ್ಕಾಗಲಿ, ನೃತ್ಯಕ್ಕಾಗಲಿ, ಮಾತಿಗಾಗಲಿ. ಅಷ್ಟು ಶ್ರಮಿಸುವಾಗ ನಮಗೆ ಸ್ತ್ರೀ ಪಾತ್ರ, ಮೋಹಕ ಪಾತ್ರ ಮಾಡುವ ವಯಸ್ಸು ಮೀರಿ ಇರ್ತದೆ. 16 ವತ್ಸರದ ಹೆಣ್ಣಾದಳವಳು, 16 ವರ್ಷದ ಹುಡುಗನಿಗೆ ಸ್ತ್ರೀವೇಷ ಮಾಡಿದ್ರೆ ನೋಟಕ್ಕೆ ಚಂದ ಕಂಡಿತ್ತು. ಈ ಪದ್ಯಕ್ಕೆ ಅರ್ಥ ಹೇಳುದು ಯಾರು? ಆದ್ದರಿಂದ ಯಕ್ಷಗಾನದಲ್ಲಿ ಅತಿ ಕಷ್ಟ ಅಂದ್ರೆ ಸ್ತ್ರೀ ಪಾತ್ರ. ಇದನ್ನು ನಾನು ದೆಹಲಿಯ ಕನ್ನಡ ರಾಜ್ಯೋತ್ಸವ ದಶಮಾನೋತ್ಸವದ ಇದರಲ್ಲಿ ನಾನು ಇದನ್ನೇ ಹೇಳಿದ್ದೆ. ಬಹುಶಃ ನಿಮಗೂ ಇದು ಸತ್ಯ ಅಂತ ಅನ್ನಿಸಿರ್ಬೋದು. ಆದರೂ ಕೂಡ ಇನ್ನೇನಾಗ್ತದೆ ಅಂದ್ರೆ, ಯಾವತ್ತೂ ಯಕ್ಷಗಾನವನ್ನು ನೋಡ್ತಾ ಇದ್ದ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಗಳಲ್ಲಿ ಅವನದ್ದಾದಂಥ ಪ್ರತಿಭೆ, ಇದನ್ನು ಮೊದಲೇ ಕಂಡು ಮೆಚ್ಚಿದ ಕಲಾವಿದರಿಗೆ ಈ ವಯಸ್ಸು ಬಾಧಿಸುವುದಿಲ್ಲ. ಅಯ್ಯೋ, ಯಾರಾದರೂ ನಮ್ಮ ಪರಿಚಯ ಇಲ್ಲದೆ ಇದ್ದವರು, ಅಯ್ಯೋ ಆ ಮುದುಕ ಯಾಕೆ ಇಷ್ಟು ಸಣ್ಣ ಮೋಹಕ ಪಾತ್ರ ಮಾಡಿದ್ದಾನೆ, ನಿಮಗೇನು ಗೊತ್ತೋ, ಅವ್ರು ಎಂಥ ಪ್ರಬುದ್ಧರು ಗೊತ್ತೋ ಅಂತ ಗೊತ್ತಿದ್ದವ್ರು ಹೇಳ್ತಾರೆ. ಆದ್ದರಿಂದ ಅಪರಿಚಿತ ಸ್ಥಳದಲ್ಲಿ ದೃಶ್ಯ ಮಾಧ್ಯಮವಾದ ಈ ಯಕ್ಷಗಾನದಲ್ಲಿ ಸ್ತ್ರೀ ಪಾತ್ರ ಅನ್ನುವುದು ನಿಜವಾಗಿಯೂ ಕಷ್ಟವೇ. ಆದರೆ ತಾಯಿ ಪಾತ್ರ ಮಾಡಬಹುದು, ಸುಭದ್ರೆ ಅಥವಾ ಹೀಗೆ ಬೇರೆ ಬೇರೆ ಪಾತ್ರಗಳಿದ್ದಾವೆ. ಅಂಥ ಪಾತ್ರಗಳನ್ನ ಈಗಲೂ ಮಾಡಬಹುದು. ಕಳೆದ ವರ್ಷದವರೆಗೂ ಮಾಡ್ತಾ ಇದ್ದೆ. ಪುರುಷ ಪಾತ್ರ ಮಾಡುವುದಿಲ್ಲ ಅಂತಲ್ಲ, ಮಾಡ್ತಿದ್ದೆ. ನೀವು ಪುರುಷ ಪಾತ್ರ ಮಾಡಿರೋದನ್ನು ಹೇಳಿದ್ದೀವಿ. ನೀವು ಪಾತ್ರ ಮಾಡಿದ ಪಾತ್ರಗಳು ಯಾವ್ಯಾವ? ದೇವಯಾನಿ, ತಾರೆ, ಕಯಾದು ಅನ್ನೋದು ಹಿರಣ್ಯಕಶಿಪು ಎದುರಿಗೆ ಕಯಾದು
ಮಾತಿಲ್ಲದ ಮಾತಿನ ಪಾತ್ರ, ದಮಯಂತಿ, ದ್ರೌಪದಿ, ಸೈರಂದೆ ಒಂದಕ್ಕೊಂದು ಸ್ವಭಾವ ವಿಭಾವಗಳಲ್ಲಿ ಅತ್ಯಂತ ವೈರುಧ್ಯವಾದ ಚಲನೆ ಇರುವಂಥ ಪಾತ್ರಗಳನ್ನು ನಿಭಾಯಿಸೋದು, ಮೇಳಗಳಲ್ಲಿ ನಿಭಾಯಿಸೋದು ಅಷ್ಟು ಸರಳದ್ದಲ್ಲ. ಇದನ್ನು ಹೇಗೆ ದುಡಿಸ್ಕೊಂಡ್ರಿ ಅಂತ? ಅಂದರೆ ನನಗೆ ಪರಮ ಪೂಜ್ಯ ಗುರುಗಳು ವಿಠಲಶಾಸ್ತ್ರಿಗಳು ಮನುಷ್ಯ ರೂಪದ ದೇವರು, ನನ್ನ ಬಿಟ್ಟರೆ ಆರಾಧ್ಯರವರು. ಅವರು ನನಗೆ ಯಾವತ್ತೂ ಹೇಳ್ತಾ ಇದ್ದದ್ದು ಏನಂದರೆ, ನೀನು ರಂಗಕ್ಕೆ ಹೋಗುವಾಗ ಎದುರು ಕೂತು ನಾನು ನೋಡ್ತಾ ಇದ್ದೇನೆ ಅನ್ನುವ ಭಾವನೆಯಲ್ಲಿ ರಂಗಕ್ಕೆ ಬಾ, ಆಗ ಎಚ್ಚರ ತಪ್ಪುವ ಪರಿಸ್ಥಿತಿ ನಿಂಗೆ ಬರುವುದಿಲ್ಲ. ಪ್ರೇಕ್ಷಕರು ಅಂತ ಹೇಳಿದರೆ ನಮ್ಮಿಂದ ಕಲೀಲಿಕ್ಕೆ ಬಂದವರಲ್ಲ, ನಮ್ಮ ತಪ್ಪನ್ನು ತಿದ್ದಲಿಕ್ಕಿದ್ದ ಗುರು ಸದೃಶರು. ಆ ಭಾವನೆಯಲ್ಲಿ ಈ ಪ್ರೇಕ್ಷಕರನ್ನು ಕಾಣಬೇಕು ಅಂತ ಹೇಳಿದ್ದಾರೆ. ಆಮೇಲೆ ನನ್ನ ಒಡನಾಡಿಗಳಾಗಿ ಕೇರಳ ರಾಜ್ಯ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಪ್ರಶಸ್ತಿ, ಬಹುಶಃ ನಮ್ಮ ಅಧ್ಯಕ್ಷರಿಗೆ ಕೇಳಿರ್ಬೋದು, ಶೇಣಿ ಗೋಪಾಲಕೃಷ್ಣ ಭಟ್ರು ಅಂತ, ವಿಷ್ಣುವರ್ಧನ್ ಚಿತ್ರನಟರು. ಶೇಣಿಯವರಂದು ಕೂಡಲೇ ಓಡಿ ಬಂದು ಕಾಲ ಹಿಡಿದಿದ್ರು ವಿಷ್ಣುವರ್ಧನ್. ಅಂತಹ ಒಬ್ಬ ಯೋಗ್ಯತಾವಂತರು ಅವರು ನನ್ನ ಒಡನಾಡಿಯಾಗಿ ಸಿಕ್ಕಿದ್ರು. ಅವರ ನಳನಿಗೆ ನನ್ನ ದಮಯಂತಿ, ಅವರ ಹರಿಶ್ಚಂದ್ರನಿಗೆ ನನ್ನ ಚಂದ್ರಮತಿ, ಹೀಗೆ ಅವರ ಯಯಾತಿಗೆ ನನ್ನ ದೇವಯಾನಿ. ಹೀಗೆ ಅವರ ಒಡನಾಟದಿಂದ ಅವರ ಬಗ್ಗೆ ಭಯಮಿಶ್ರಿತ ಗೌರವವೂ ನನಗಿದ್ದರಿಂದ ಎಚ್ಚರ ತಪ್ಪದೆ ನಾನು ರಂಗಸ್ಥಳದಲ್ಲಿ ಜನರನ್ನು ಮೆಚ್ಚಿಸ್ಲಿಕ್ಕೆ ಸಾಧ್ಯ. ಈಗ ಯಕ್ಷಗಾನ ಪಾತ್ರಕ್ಕೆ ಹೋಗೋರು ಬಹಳ ದೊಡ್ಡ ಸಾಧನೆ ಮಾಡಿಯವರ ವಿದ್ಯಾಭ್ಯಾಸ ಗಮನಿಸಿದರೆ ಏನು ಓದ್ದವರು, 4ನೇ ಕ್ಲಾಸು, ಹೈಸ್ಕೂಲಿಗೆ ಬಿಟ್ಟವರು ಅಂತ ಕೇಳ್ತೇವೆ. ಆದರೂ ಇಷ್ಟೊಂದು ಪಾಂಡಿತ್ಯ, ಪಾತ್ರದ ವೈಶಾಲ್ಯ, ಅದರ ಸ್ವಭಾವ, ಮಾತುಗಾರಿಕೆ ಎಚ್ಚರ, ಕುಣಿತದ ಸ್ವಭಾವಗಳನ್ನ ಅಧ್ಯಯನ ಆದಮೇಲೆ ಒಬ್ಬ ಪಾತ್ರಧಾರಿ ಮಾಡುವಷ್ಟು ಪ್ರತಿಭೆಯನ್ನ ಹೇಗೆ ಪಡ್ಕೋತದೆ ಯಕ್ಷಗಾನದಲ್ಲಿ? ನೀವು ಕೂಡ 4ನೇ ಕ್ಲಾಸ್ ಅಂತ ಹೇಳಿದ್ರಿ. ಹೌದು, ಅಂದ್ರೆ ಸಾಧನೆಯಿಂದ ಸಿದ್ಧಿ, ಸಿದ್ಧಿಯಿಂದ ಬರುವುದು ಪ್ರಸಿದ್ಧಿ. ಯಾವತ್ತು ಅವಿರತವಾದ ಸಾಧನೆ ಮಾಡುವ ಮನಸ್ಥಿತಿ ಇದ್ದವನಿಗೆ ಕೇವಲ ಶಾಲೆಯ ವಿದ್ಯಾಭ್ಯಾಸವೇ ಆಗಬೇಕು ಅಂತಿಲ್ಲ. ಪರಿಸರ ಪರಿಸ್ಥಿತಿ ಅವನನ್ನು ಪ್ರಚೋದಿಸಿ ಅವನನ್ನು ಎತ್ತರಕ್ಕೆ ಏರಿಸ್ತದೆ. ಮತ್ತೆ ನನಗೆ ಅಧ್ಯಯನ ಮಾಡುವ ಗುಣ ಇತ್ತು ಎಳಮೆಯಿಂದಲೂ. ಒಂದು ಸನ್ನಿವೇಶ ಹೇಳ್ತೇನೆ. ಶೇಣಿಯವರು ನಾನು ಒಟ್ಟಿಗೆ ಸೇರಿದಾಗ ನನಗೆ ಈ ಸುಭಾಷಿತ ಅಂತ ಸಂಸ್ಕೃತದ ಪುಸ್ತಕ ಬರುತ್ತೆ. ಅದು ಅದರಲ್ಲಿ ಕನ್ನಡದಲ್ಲಿ, ಸಂಸ್ಕೃತದಲ್ಲಿ ಇದ್ದ ಪುಸ್ತಕದಲ್ಲಿ ತಪ್ಪಿರುವುದಿಲ್ಲ, ಕನ್ನಡ ಅನುವಾದ ಮಾಡುವಾಗ ಉಚ್ಚಾರ ದೋಷ ಇರ್ತದೆ. ಹಾಗೆ ಒಂದು ದಿವಸ ರಂಗಸ್ಥಳದಲ್ಲಿ ನಾನು ಅಬದ್ಧ ಶ್ಲೋಕ ಹೇಳಿದ್ದೆ. ಆವಾಗ ಶೇಡಿಯವರು ಚೌಕಿ ಬಂದ ಕೂಡಲೇ ಹೇಳಿದರು, ನೋಡಪ್ಪ, ಕುರಿಯ ವಿಠಲಶಾಸ್ತ್ರಿಗಳ ಶಿಷ್ಯ ಅಂತ ಹೇಳಿಕೊಂಡು ತಿರುಗುವುದಾದ್ರೆ ಅಬದ್ಧ ಹೇಳುವುದು ಬಿಡಬೇಕು. ಇದನ್ನೇ ಹೇಳ್ತೇನೆ ಅನ್ನುವ ಹಠ ಇದ್ರೆ ಅವ್ರ ಹೆಸರು ಮಾತ್ರ ಇನ್ನು ಮುಂದೆ ಹೇಳಬೇಡ ಅಂತ. ಅವತ್ತಿನಿಂದ ನಾನು ರಂಗಸ್ಥಳದಲ್ಲಿ ಏನು ಹೇಳ್ತೇನೋ ಅದನ್ನು ತಿಳಿದವರ ಹತ್ರ ಕೇಳಿ ತಿಳಿದು ಹೇಳಬಹುದು ಅಂತ ನನಗೆ ಅವರು ಭರವಸೆ ಕೊಟ್ಟ ಮೇಲೆ ನಾ ಹೇಳ್ತಾ ಇದ್ದದ್ದು. ಆಮೇಲೆ ತಪ್ಪುಗಳನ್ನು ಆಡುವುದನ್ನು ಬಿಟ್ಟಿದ್ದೆ. ಈಗ ನಾವು ಶಿವಮೊಗ್ಗ ಜಿಲ್ಲೆನೇ ಹುಟ್ಟು ಬೆಳೆದವರಾದ್ರೂ ಅಲ್ಲಿ ಯಕ್ಷಗಾನ ತೀರ್ಥಹಳ್ಳಿ, ಹೊಸನಗರ ಮತ್ತು ಸಾಗರ ಇದೆ. ಸಾಗರದಲ್ಲಿ ಒಂದಿಷ್ಟು ದಟ್ಟವಾಗಿರೋದು ಮೇಳಗಳಿದ್ದದ್ದು ನೋಡಿದ್ವಿ. ನಿಮ್ಮಲ್ಲಿ ಮೇಳ ಇರೋದು ನೋಡಿದ್ವಿ, ನೋಡುಗರು ಇದ್ದಾರೆ. ದಕ್ಷಿಣ ಕನ್ನಡಕ್ಕೆ ಹೋಲಿಸಿದ್ರೆ ತುಂಬಾ ಕಡಿಮೆ. ಆದರೆ ನಿಮ್ಮ ಮನತನದ ಮೂಲದಿಂದಲೇ ಈ ಕಲೆಯನ್ನು ಹಿಡ್ಕೊಂಡು ಈ ದಾರಿಗೆ ಹೇಗೋ ತಿರುಗಿದ್ರಿ? ಮೂಲತಃ ನಮ್ಮ ಅಜ್ಜನ ಕಾಲದಲ್ಲಿ ನಾವು ಉಡುಪಿಯವರು. ಆಮೇಲೆ ನಮ್ಮ ತಂದೆ ತೀರ್ಥಹಳ್ಳಿಗೆ ಬಂದು ಕೃಷಿಕರಾದರು. ಆದರೂ ಯಾಕೋ ಏನೋ ಅವರಿಗೆ ಯಕ್ಷಗಾನದ ಬಗ್ಗೆ ಒಲವಿತ್ತು. ಜಗದಂಬಾ ಕೃಪಾಪುಷ್ಟ ಯಕ್ಷಗಾನ ಮಂಡಳಿ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಕಲಾವಿದರನ್ನೆಲ್ಲ ಕರೆಸಿ 3-4 ವರ್ಷ ಬಯಲಾಟ ನಡೆಸಿದ್ರು. ಬಯಲಾಟ ನಡೆಸುವಾಗ ಮತ್ತೆ ನನ್ನ ಅಮ್ಮ ಹೇಳಿದರು, ಇನ್ನು ನೀವು ಮೇಳ ನಡೆಸಿದ್ರೆ ಆಸ್ತಿ ಮಾರಬೇಕಾಗ್ತದೆ, ಇದನ್ನು ನಿಲ್ಲಿಸಿ ಅಂತ. ಯಾಕೆ ಅಂತ ಹೇಳಿದರೆ, ನಮ್ಮ ಪರಿಸರ, ನಮ್ಮ ಅಧ್ಯಕ್ಷರ ಹತ್ರ ಆಗಲೇ ಹೇಳಿದ್ದೆ, ಯಾರು ಯಕ್ಷಗಾನವನ್ನು ಪ್ರೋತ್ಸಾಹಿಸುವ, ಅಭಿಮಾನಿಸುವ, ಗುರುತಿಸುವ, ಗೌರವಿಸುವ ಸಂಖ್ಯೆಯೇ ಇಲ್ಲ. ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ. ನಾನು ನಮ್ಮ ಬಸ್ ಸ್ಟಾಪ್ನಲ್ಲಿ ನಿಂತರೆ ನನ್ನನ್ನು ಯಾರೂ ಪರಿಚಯ ಮಾಡೋದಿಲ್ಲ. ಅದೇ ಉಡುಪಿ ಬಸ್ ಸ್ಟ್ಯಾಂಡು, ಕಾರ್ಕಳ ಬಸ್ ಸ್ಟ್ಯಾಂಡು, ಕುಂದಾಪುರ ಬಸ್ ಸ್ಟ್ಯಾಂಡು, ಮಂಗಳೂರು ಬಸ್ ಸ್ಟ್ಯಾಂಡ್ನಲ್ಲಿ ನಾನು ಸುಮ್ಮನೆ ನಿಂತರು 10 ಜನ ಬಂದು ಮಾತಾಡಿಸಿ ಹೋಗ್ತಾರೆ. ನಮ್ಮ ಊರಿನಲ್ಲಿ ನಾನು ಅಷ್ಟು ಅಪರಿಚಿತನಾಗಿದ್ದೇನೆ. ಯಾಕೆ ಅಂತ ಹೇಳಿದರೆ, ನನ್ನ ಅಭಿರುಚಿ ಅವರದ್ದಲ್ಲ, ಅವರ ಅಭಿರುಚಿ ನನ್ನದ್ದಲ್ಲ. ಹಾಗಾಗಿ ಊರು ಮನೆಯಲ್ಲಿ ನನ್ನ ಸ್ನೇಹ ಸಂಪರ್ಕ ಹೆಚ್ಚಲಿಲ್ಲ. ಆದರೂ ನಮ್ಮ ತಂದೆಯವರು ಮೇಳ ಮಾಡಿದ್ದರಿಂದ ಆ ಬಣ್ಣ ಬಣ್ಣದ ವೇಷ ನೋಡಿ ಹುಚ್ಚುಗಟ್ಟಿದೆ. ಮತ್ತು ಅದಕ್ಕಿಂತ ಹೆಚ್ಚು ನಾನು ಹೇಳ್ತೇನೆ, ನಮ್ಮ ಶಾಲಾ ಜೀವನದಲ್ಲಿ
ನಮಗೆ ಪಾಠ ಇದ್ದದ್ದು ಪಾಂಡವರು ಮತ್ತು ಕೌರವರು, ಏಕಲವ್ಯನ ಗುರುಭಕ್ತಿ, ಆಮೇಲೆ ಇತ್ಯಾದಿ ಪೌರಾಣಿಕ ಪಾಠಗಳೇ ಇತ್ತು ನಮಗೆ. ಅದು ಮನಸ್ಸಿನಲ್ಲಿಯೇ ಏನೋ ಒಂದು ಪ್ರಚೋದನೆ ಕೊಡ್ತಾ ಇತ್ತು. ಅದು ಇದಕ್ಕೆ ಅನುಕೂಲ ಆಯಿತು. ಈಗ ಅಂತ ಪಾಠಗಳಿಲ್ಲ ಅನಿಸುತ್ತೆ. 2ನೇ ಕ್ಲಾಸ್ 3ನೇ ಕ್ಲಾಸ್ನಲ್ಲಿ ಅಂತ ಪಾಠಗಳಿತ್ತು ನಮಗೆ, ಅದು ಪ್ರಚೋದನೆ ಆಯಿತು. ಈಗ ಇಷ್ಟೆಲ್ಲ ಪಾತ್ರಗಳು ಮಾಡಿದಿರಿ. ನಾವು ಕಂಡಾಗ ಯಕ್ಷಗಾನ ವೇಷದ ವೇಷದ ಸೀರೆ ಉಡುವುದು, ಆಭರಣ ತೊಡೋದು, ಎದಕಟ್ಟು ಮುಂದೆಲೆ ಇವುಗಳನ್ನ ನೋಡಿಬಿಟ್ರೆ ನಾನು ಹೆಂಗಸ್ರೇನು ತಿಳ್ಕೊಳ್ಳಲ್ಲ ಅಂತೀನಿ. ಯಾರು ಹೋಗಿ ಅಚ್ಚುಕಟ್ಟಾಗಿ ಸೀರೆ ಹೆಂಗೆ ಉಡ್ಕೋಬೇಕು ಅಂತ ನೋಡಿದರೆ ಅವ್ರ ಹತ್ರ ಹೋಗಿ ಅಬ್ಸರ್ವ್ ಮಾಡ್ಕೊಂಬನ್ನಿ ಅಂತ ಹೇಳೋಟ್ಟು ಚಂದವಾಗಿ ಉಡ್ತಾರೆ ಅಂತ ಹೇಳ್ತಿದ್ದು. ಇದನ್ನೆಲ್ಲ ಹೆಂಗೆ ರೂಪಿಸ್ಕೋತೀರಿ? ಅಲ್ಲ, ಅದು ಅಭ್ಯಾಸವಲ್ಲ. ಯಾವುದಾದ್ರೂ ವಿಶೇಷ ಸಮಾರಂಭಕ್ಕೆ ಹೋಗುವಾಗ ನಮ್ಮ ಮನೆಯವರು ನೀವೇ ಸೀರೆ ಉಡಿಸ್ಬಿಡಿ ಅಂತ ಹೇಳುವುದುಂಟು. ಅಲ್ಲ, ಇದು ಯಾಕೆ ಅಂತ ಹೇಳಿದ್ರೆ ನಾನು ಸದಾ ಸೀರೆ ಉಡ್ತಾನೆ ಇದ್ದದ್ರಿಂದ ಅದು ಅಷ್ಟು ಅಚ್ಚುಕಟ್ಟು ಇರಲೇಬೇಕಾಗ್ತದೆ. ಮತ್ತೆ ದೃಶ್ಯ ಮಾಧ್ಯಮವಾದ ನಾಟಕ ಆಗಲಿ, ಚಿತ್ರರಂಗ ಆಗಲಿ, ಯಕ್ಷಗಾನ ಆಗಲಿ, ಮೊದಲು ಆ ರೂಪ ನಿಮ್ಮ ಮೇಲೆ ಒಳ್ಳೆ ಪರಿಣಾಮ ಮಾಡಿದರೆ ಆಡುವ ಮಾತು, ಅಭಿನಯಿಸುವ ಅಭಿನಯವೋ ನೃತ್ಯವೋ ಇದು ಅದರ ಜೊತೆಯಲ್ಲಿ ಸಹಕರಿಸ್ತದೆ. ರೂಪವೇ ಮನಸ್ಸಿಗೆ ಹೋಗದೇ ಇದ್ರೆ ಉಳಿದದ್ದು ಎಷ್ಟು ಒಳ್ಳೆಯದಾದರೂ ಪರಿಣಾಮ ಕೊಡಬೇಕಾದಷ್ಟು ಒಳ್ಳೆಯ ಪರಿಣಾಮ ಕೊಡುವುದಿಲ್ಲ. ಆದ್ದರಿಂದ ವೇಷಭೂಷಣ ಅಚ್ಚುಕಟ್ಟು. ಶ್ರೀ ಗೋಪಾಲಕೃಷ್ಣ ಭಟ್ರು ಅವರು ಸ್ವರ್ಗಸ್ಥರಾಗಿದ್ದಾರೆ. ಅವರಿಂದ 100 ಜನ ಕಲಾವಿದರು ಉದ್ಧಾರ ಆಗಿದ್ದಾರೆ. 10 ಜನ ಅವರಿಂದ ಯಕ್ಷಗಾನ ಬಿಟ್ಟಿದ್ದು ಉಂಟು. ಯಾಕೆಂದ್ರೆ ಅಹಂಕಾರವನ್ನು ಸಹಿಸುವ ಪ್ರವೃತ್ತಿ ಇರಲಿಲ್ಲ ಅವರಿಗೆ. ಆದ್ದರಿಂದ ಯಾರು ಸ್ವಲ್ಪ ಅಹಂಕಾರ ತೋರಿಸಿದ್ರು ಮತ್ತ ಅವರೇ ಎದುರು ಅವ ರಂಗಕ್ಕೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಈ ಕ್ಷೇತ್ರವೇ ಬೇಡ ಅಂತ ಬಿಟ್ಟು ಹೋದವರಿದ್ದಾರೆ. ಹಾಗೆ ಅಂತೇಳಿ ಸಹಜವಾಗಿ ಇದ್ದವರನ್ನು ಪ್ರೋತ್ಸಾಹಿಸಿ ಉದ್ಧರಿಸುವುದುಂಟು. ಒಂದು ಸನ್ನಿವೇಶ ಹೇಳ್ತೇನೆ. ನನಗೆ ಅವರ ಹತ್ರ ಅತಿ ಸಲಿಕೆ ಮತ್ತೆ ಬೆಳೀತಾ ಬಂತಾದರೂ ರಾವಣ ವಧೆಯಲ್ಲಿ ಮಗ ಇಂದ್ರಜಿತು ಸತ್ತ ಅಂದಾಗ ಮಂಡೋದರಿಯ ಅಂತಃಪುರಕ್ಕೆ ಹೋಗ್ತಾನೆ ರಾವಣ. ನಾನು ವೇಷ ಮಾಡಿ ನಡುತ್ತಾ ನಿಂತಿದ್ದೇನೆ, ಶ್ರೇಣಿಯವರೆದುರು ಹೋಗಿ ಮಾತಾಡಬೇಕಲ್ಲ ಅಂತ. ಅಂತಃಪುರಕ್ಕೆ ಹೋಗ್ತೇನೆ ಅಂತ ಅವರು ಹೊರಗೆ ಬಂದರು. ನಾ ಸೀದಾ ಹೋಗಿಬಿಟ್ಟೆ ರಂಗಸ್ಥಳಕ್ಕೆ. ಅವರಿಗೆ ಆಮೇಲೆ ಅರನೇ ಶಂಕರ ಪಾರ್ವತಿಯವರನೇ ತುಂಗ ಬಲಾನ್ವಿತ ಸಚಿವರ ಅಂಗಮಣೆಯ ಭಟರೆಲ್ಲರ ನಾ ಕಳ್ಕೊಂಡೆ. ಯಾಕೆ? ತಂಗಿಯ ಸವಿಮಾತಿಗೆ ನಾ ಹಂಗಿಗನಾದುದರಿಂದಲೇ ಅಂತ ಹೇಳುವ ಪದ್ಯಗಳು ದುಃಖದ್ದಿತ್ತು. ಇದು ನನಗೆ ಭಯದಲ್ಲಿ ಹೋದದ್ದು. ಅವಾಗ ತೆರೆಮರೆಯಲ್ಲಿ ನನಗೆ ಹೊರಗಡೆ ಬಾ ಅಂತ ಸೂಚನೆ ಕೊಟ್ಟರು. ಆಗಲೇ ನನಗೆ ಮುಖಭಂಗ ಆಯಿತು. ನಾನು ಹೊರಗಡೆ ಬಂದೆ. ಬಂದಾಗ ಇವರು ರಂಗಸ್ಥಳಕ್ಕೆ ಹೋದವರು ಪ್ರಾರಂಭಿಸಿದ್ದು, ಹರನೇ ಸೀತೆಯನ್ನು ಮಾತಾಡಿಸ್ಲಿಕ್ಕೆ ಹೋಗುವಾಗ ಜೊತೆಯಲ್ಲಿ ಕರೆದ್ರು ನಗನಗುತ್ತಾ ಬರ್ತಾ ಇದ್ದ ಮಂಡೋದರಿ ಈಗ ನಾ ಬರುವಾಗ ನೋಡಿಯೂ ನೋಡದೆ ಇದ್ದಾಗ ಹೋದ್ಲಲ್ಲ, ನನಗೆಷ್ಟು ನೋವಾಗಿರ್ಬೋದು ನನ್ನಿಂದ ಅವಳಿಗೆ ಅಂತ ನನ್ನ ಆಕಸ್ಮಿಕ ಪ್ರವೇಶವನ್ನು ಉದ್ಧರಿಸಿದ ಒಬ್ಬ ಉದಾಹರಣೆ. ಹಾಗೆಯೇ ಅಂತ ಶ್ರೇಣಿಯವರ ಒಡನಾಟದಿಂದ ಇದು ಸಾಧ್ಯ ಆಯಿತು. ಇಲ್ಲಿ ಶ್ರೀವೇಷದ ಒಂದು ಚಿತ್ರ ಇದೆ. ಅವರು ಒಳ ಮನಸ್ಸಿನಲ್ಲಿ ಕೇಳಬೇಕೋ ಬೇಡವೋ ಅಂತ ಹಿಂದೆ ಮುಂದೆ ನೋಡ್ತಾ ಇರ್ಬೋದು. ಗಂಡಸರು ಹೆಣ್ವೇಷ ಆಗುವಾಗ ಅಂಗ ಬದಲಾಗಬೇಕಲ್ಲ, ಅದು ಹೆಂಗೆ ಮಾಡ್ಕೋತಿದ್ದಾರು ಅಂತ ಯಾರೂ ಕುತೂಹಲದಲ್ಲಿ ಕೇಳೋದು. ನೀವು ಹೇಳ್ಬಹುದಷ್ಟನ್ನು ಹೇಳಕ್ ಸಾಧ್ಯವಾದರೆ ಅಂದ್ರೆ ನಾವು ಅದನ್ನ ರಂಗ ಭಾಷೆಯಲ್ಲಿ ಪ್ಯಾಡ್ ಕಟ್ಕೋತೀವಿ, ಅದಕ್ಕೆ ಕಟ್ಕೋತೀವಿ, ಹೆಂಗ್ ಕಟ್ಕೋತೀರಿ, ಜಡೆ ಹೆಂಗ್ ಮಾಡ್ಕೋತೀರಿ, ಅದ್ರ ವಯ್ಯಾರನ್ನ ಹೆಂಗೆಲ್ಲ ರೂಪಿಸ್ಕೊಂಡ್ರಿ ಅಂತ ಒಂಚೂರು ಬಿಡಿಸಿ ಹೇಳಿದ್ರೆ ಅದರ ರಸ ಸ್ವಭಾವಗಳನ್ನ ತಿಳ್ಕೊಳ್ಳಿಕ್ಕೆ ಅನುಕೂಲ ಆದೀತ. ಈಗ ಸ್ತ್ರೀ ಪಾತ್ರ ಅಂತ ಹೇಳಿದ್ರೆ ಹೆಣ್ಣಿನಾಗೆ ನಾವು ಕಿರ್ಚಬೇಕು, ಸಪುರ ಸ್ವರ ಸಪುರ ಮಾಡಬೇಕು ಅಂತ ಇಲ್ಲ. ಸಹಜ ಸ್ವರ ಆದ್ರೂ ಕೂಡ ಶ್ರುತಿ ಅಂತ ಇರುತ್ತಲ್ಲ, ಶ್ರುತಿ ಜ್ಞಾನ ಇದ್ರೆ ಅದಕ್ಕೆ ಕೂಡಿಸಿ ನಾವು ಮಾತಾಡುವಾಗ ಅದು ಕರ್ಕಶ ಆಗುವುದಿಲ್ಲ. ಶ್ರುತಿ ಬಿಟ್ಟು ಮಾತಾಡುವಾಗ ಶ್ರುತಿ ದುಷ್ಟ ಅಂತ ಕಿವಿಗೆ ಅಯ್ಯೋ ಇದೆಂತ ಅಂತ ಅನಿಸ್ತದೆ. ಮತ್ತೆ ಸ್ತ್ರೀ ಪಾತ್ರ ಅಂದರೆ ಅದರಲ್ಲಿ ವಿಭಿನ್ನತೆ ಉಂಟು. ಲಾಲಿತ್ಯ ಪಾತ್ರ ಬೇರೆ, ಗಂಭೀರ ಪಾತ್ರ ಬೇರೆ. ಇದನ್ನ ಮೊದಲು ನಾವು ಮನಸ್ಸಿಗೆ ಒಗ್ಗಿಸಿಕೊಳ್ಳಬೇಕು. ಮತ್ತೆ ಉಡುಗೆ ತೊಡುಗೆ ಇದರ ಬಗ್ಗೆ ಹೇಗೆ ಅಂತ ಹೇಳಿದ್ರೆ, ಮೊದಲು ಆರಂಭಕ್ಕೆ ನಮ್ಮಲ್ಲಿ ಚೌಕಿ ಕೆಲಸದವರು ಅಂತ ಇರ್ತಾರೆ, ಅವರು ನಮಗೆ ಸ್ವಲ್ಪ ಸಮಯ ಅವರೇ ಎಲ್ಲ ಮಾಡಿಬಿಡ್ತಾರೆ. ಆಮೇಲೆ ಹೇಗೆ ಆಗ್ತದೆ ಅಂತ ಹೇಳಿದರೆ ನಾವೇ ಅದನ್ನು ಅಚ್ಚುಕಟ್ಟಾಗಿ ನಾವು ಮಾಡಿಕೊಳ್ತೇವೆ. ಮತ್ತು ಪುರುಷ ಪಾತ್ರಕ್ಕಿಂತ ಸ್ತ್ರೀ ಪಾತ್ರ ಕಷ್ಟ ಆಗ್ತದೆ. ಯಾಕೆ ಕಷ್ಟ ಆಗ್ತದೆ ಅಂದರೆ ಭಾರ ಆಗ್ತದೆ ಅಂತಲ್ಲ,
ಒಂದು ರವಿಕೆ ಸಡಿಲಾದರೂ ಕೂಡ ವೇಷ ಸ್ವಲ್ಪ ಅಸಹ್ಯ ಕಾಣ್ತದೆ. ಅಥವಾ ಮತ್ತೆ ತಲೆ ಬಾಚುವುದರಲ್ಲಾಗಲಿ, ಸೀರೆ ಉಡುವುದರಲ್ಲಾಗಲಿ ಇದು ಮತ್ತೆ ಅತಿ ಸೇಲೆ ಮಾಡುವುದು ಅಂತ ಹೇಳ್ತಾರಲ್ಲ, ಹಾಗೆ ಮಾಡಿದ್ರು ಕೂಡ ಈಗ ಮೋಹಿನಿ ಪಾತ್ರವೇ ಇರಬಹುದು. ಸಹಜವಾಗಿ ಒಂದು ಶೃಂಗಾರದ ಅಭಿವ್ಯಕ್ತಿ ಆದರೆ ಮಾತ್ರ ಅದು ಜನರಿಗೆ ತೃಪ್ತಿ ಕೊಡ್ತದೆ. ಅತಿ ಮಾಡಿದ ಕೂಡಲೇ ಅಸಹ್ಯವಾಗಿಯೇ ಕಾಣುತ್ತೆ. ಆದ್ದರಿಂದ ಎಲ್ಲ ಹಿತಮಿತವಾಗಿ ಬಹಳ ಜಾಗೃತೆಯಿಂದ ಇರಬೇಕಾಗ್ತದೆ. ನಿಮ್ಮ ಅನುಭವದಲ್ಲಿ ಈಗ ನೀವು ನವರಸವನ್ನ ತೋರಿಸೋದಾದ್ರೆ ಹೇಗೆ ಸಾಧ್ಯ ಅಂತ ನಾವು ನೋಡ್ಬೋದಾ? ಒಂದು ಈಗ ಚಂದ್ರಮತಿಯನ್ನ ಹರಿಶ್ಚಂದ್ರ ಕೌಕಭಟ್ಟನಿಗೆ ಮಾರಾಟ ಮಾಡಿರ್ತಾನೆ. ಮಗ ದರ್ಬೆ ತರಲಿಕ್ಕೆ ಹೋದಾಗ ಹಾವು ಕಚ್ಚಿ ಸತ್ತು ಹೋಗ್ತಾನೆ. ಇವಳು ಭವ್ಯ ಕನಸು, ಒಬ್ಬನೇ ಮಗನ ಬಗ್ಗೆ ತುಂಬಾ ಭವಿಷ್ಯತ್ತಿನ ಬಗ್ಗೆ ಆಸೆ ಇಟ್ಕೊಂಡಿರೋ ಸ್ವಾಭಾವಿಕ. ಆವಾಗ ಸುತನೇ ನೀ ಮಡಿದೆ ಎಲ್ಲ ಎನಗಿನ್ನು ಗತಿ ಯಾರೋ ಪೇಳೋ ಸೊಲ್ಲ ಮಗನೇ ಕುಮಾರ, ಓ ಹಿತಾಶ್ವ, ನನ್ನ ಸರ್ವಸ್ವ ನಾಶ ಆದದ್ದು ಈಗ ಮಗನೇ. ನನ್ನ ಕಾಲಿಗೆ ಹುಲ್ಲು ಕಟ್ಟಿ ನನ್ನ ಗಂಡ ಮಾರಾಟ ಮಾಡಿದಾಗಲೂ ನನಗೆ ದುಃಖವಾಗಲಿಲ್ಲ. ರಾಜ್ಯ ಕೆಳ ಸಂಪದವನ್ನು ಕಳೆದುಕೊಂಡಾಗಲೂ ನನಗೆ ಅತಿ ದುಃಖವಾಗಲಿಲ್ಲ. ನನ್ನ ಜೀವನದ ಉಸಿರಾದ ನಿನ್ನನ್ನೇ ನಾನು ಕಳೆದುಕೊಂಡೆ. ಹಡೆದ ಹೊಟ್ಟೆಗೆ ಕಿಚ್ಚಿನ ಕೊಳ್ಳಿಯನ್ನೇ ಇಟ್ಟು ಬಿಟ್ಟಿಯಲ್ಲ ಮಗನೇ. ನಿನ್ನ ಅಂದ ಚಂದ ಕಾಣುವ ನನ್ನ ಕಣ್ಣುಗಳಿಗೆ ಸುಣ್ಣವನ್ನು ಎರೆದು ಬಿಟ್ಟಿಯ. ಅಯ್ಯೋ ಮಗನೇ, ನನಗಿನ್ನ ಬದುಕು ಯಾಕೆ? ಬದುಕು ಯಾರಿಗಾಗಿ, ಯಾಕಾಗಿ? ಹೇಳು ಕಂದ, ಒಂದು ಮಾತಾಡು. ಅದನ್ನು ವಿಷಜ್ವಾಲೆಯಿಂದ ತತ್ತರಿಸುತ್ತಾ ಪ್ರಾಣ ಬಿಡುವ ಸಂದರ್ಭದಲ್ಲಿ ಅಮ್ಮ ಅಮ್ಮ ಅಂತ ನನ್ನನ್ನು ನೆನಪಿಸಿಕೊಂಡೆಯೋ ಕುಮಾರ. ಅಯ್ಯೋ, ಆ ಸಮಯದಲ್ಲಿ ನಾನು ಸಮೀಪ ಇಲ್ಲದೆ ಹೋದೆನಲ್ಲ ಕಂದ. ಇದು ದುಃಖ ಸಂದ. ಕರ್ಣ ರಸನ ಗಮನಿಸಿದ್ವಿ, ಮತ್ತೆ ಯಾವ ರಸನ ನಾವು ನೋಡಬಹುದು? ವೀರರಸ ನೋಡಿದ್ರಿಲ್ಲ? ಶಶಿಪುರವೇ ಶಶಿಪುರವೇ ಮಾರ್ತಾಂಡ ತೇಜ ಕಮಲಧ್ವಜ ಅವರಿಬ್ಬರು ಸ್ತ್ರೀ ರಾಜ್ಯಕ್ಕೆ ದಾಳಿ ಮಾಡಿದಾಗ ಭ್ರಮರ ಕುಂತಳೆ ಕಮಲಗಂಧಿನಿಯರನ್ನು ಕರೆದು ಆಜ್ಞಾಪಿಸುವುದು. ನಾರಿಯರೇ, ಇದು ಸ್ತ್ರೀ ರಾಜ್ಯವೆಂದ ಎಚ್ಚರ ಸದಾ ಇರಬೇಕು. ಪುರುಷ ದ್ವೇಷಿಗಳು ನಾವೇನೂ ಅಲ್ಲ. ಹಾಗೆಂದು ಪುರುಷರ ಮೇಲೆ ಅತಿಕ್ರಮಣ ಮಾಡುವುದಕ್ಕೂ ನಾವು ಹೋದವರಲ್ಲ. ನಮ್ಮ ನಾಡು ನಮಗೆ ದೇವಿಯ ಪೂರ್ವಾನುಗ್ರಹವನ್ನು ಗಳಿಸಿಕೊಂಡಿದ್ದರೂ ಕೂಡ ಯಾರ ಮೇಲೂ ಅಭಿಯೋಗ ನಡೆಸಿದ್ದಿಲ್ಲ. ಇಂದು ನಮ್ಮ ನಾಡಿಗೆ ಮತ್ತೊಬ್ಬರು ಬಂದಿದ್ದಾರೆ ಅಂದರೆ ಅದು ನಮ್ಮ ಸ್ವಾಭಿಮಾನದ ಪ್ರಶ್ನೆ. ಇದನ್ನು ಉಳಿಸಿಕೊಳ್ಳುವಲ್ಲಿ ಜಾಗೃತರಾಗಿರಿ, ಎಚ್ಚರಿಕೆ. ಮತ್ತೆ ಯಾವುದಾದ್ರೂ ರಸ ನೋಡಕ್ ಸಾಧ್ಯವಾಗ್ತದೆ? ಯಾವ ರಸ? ಈ ಯಕ್ಷಗಾನವೇ ವೀರ ರಸ ಪ್ರಧಾನವಾದ್ದು. ಹಾಸ್ಯ ಬಹಳ ದೊಡ್ಡ ಚಾಲೆಂಜ್. ಕೆಲವು ಸಾರಿ ಹಾಸ್ಯ, ಈ ಶ್ರೀ ವೇಷಗಳು ದೊಡ್ಡ ದೊಡ್ಡ ವೇಷ ಮಾಡಿದವರು ಹಾಸ್ಯ ಮಾಡೋದು ಅಷ್ಟು ಸರಳದ್ದು ಅಲ್ಲ. ಹಾಸ್ಯ ಮಾಡೋ ವೃತ್ತಿ ಇಲ್ಲ. ಇರ್ಬೋದು. ಶೃಂಗಾರ. ಶೃಂಗಾರ 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 ಅಂದ್ರೆ ಮೋಹಿನಿ ಶೃಂಗಾರ ಬೇರೆ, ಆಮೇಲೆ ಪ್ರಭಾವತಿ ಶೃಂಗಾರ ಬೇರೆ. ಸುಧನ್ವನ ಹೆಂಡತಿ ಪ್ರಭಾವತಿ ಶೃಂಗಾರ ಅಂದ ಕೂಡಲೇ ಶೃಂಗಾರ ಆಗುತ್ತಿಲ್ಲ. ಅವಳು ರಾಮನನ್ನು ಮಂಗ ಮಾಡ್ಲಿಕ್ಕೆ ಹೋಗುವುದು, ಇವಳು ಅಂದ್ರೆ ರಾಮನನ್ನು ಮೋಹಿಸ್ಲಿಕ್ಕೆ ಹೋಗುವುದು. ಇವಳು ಹಾಗಲ್ಲ, ಕೈ ಹಿಡಿದ ಗಂಡನನ್ನು ಯಾವ ಶೃಂಗಾರ ಬೇಕು? ಎರಡು ಶೃಂಗಾರ. ಅವರು ಇದು ಒಂದೇ ಶೃಂಗಾರ ಯಾಕೆ ನೋಡ್ಬೇಕು, ಎರಡು ಶೃಂಗಾರ ನೋಡ್ಬಿಡೋಣ ಅಂತ. ಸತಿ ಶಿರೋಮಣಿ ಪ್ರಭಾವತಿ ಬಂದಳು ಅಂತ ಒಂದು ಪದ್ಯ ಇದೆ. ಆಗ ಹೆಣ್ಣಾಗಿ ಹುಟ್ಟಿದವಳು, ಹುಟ್ಟಿದ ಮನೆ ತಾನು ಸೇರಿದ ಮನೆ, ಎರಡೂ ಮನೆಯನ್ನು ಉಳಿಸಿ ಬೆಳೆಸಿ ಬೆಳಗಿಸುವ ಸಹೃದಯಳಾಗಿರಬೇಕು. ಮಾತ್ರ ಅಲ್ಲ, ನಾನಂತೂ ಒಂದು ಬದುಕಿನಲ್ಲಿ ನೆಮ್ಮದಿಯನ್ನು ಕಂಡುಕೊಂಡಿದ್ದೇನೆ. ಸುಧನ್ವ ಮಹಾರಾಜರ ಪತ್ನಿಯಾಗಿ ಸುದೀರ್ಘ ಕಾಲ ಅವರ ಬಾಳ ಸಂಗಾತಿಯಾಗಿ ಬದುಕಿದವಳು. ಈ ಹೊತ್ತು ಇಷ್ಟು ಶೃಂಗಾರ ಮಾಡಿಕೊಂಡದ್ದು ಮತ್ಯಾಕೂ ಅಲ್ಲ, ನನ್ನ ಪತಿಯನ್ನು ಎದುರುಗೊಳ್ಳಬೇಕು ಅಂತ. ಹೆಣ್ತನವು ಪೂರ್ಣವಾಗುವುದು ತಾಯ್ತನದಲ್ಲಿ. ಆದ್ದರಿಂದಲೇ ಹೆಣ್ಣು ಎಂಬ ಶಬ್ದಕ್ಕೆ
ಅಲ್ಲಿ ಮಾತೃತ್ವವನ್ನೇ ಕಲ್ಪಿಸ್ತಾರೆ. ನಾನು ತಾಯಿಯಾಗಲಿಲ್ಲ ಎನ್ನುವ ನೋವಿತ್ತು, ಆದರೆ ಕಾಲ ಮೀರಿಲ್ಲ ಎನ್ನುವ ಸಂತೋಷವೂ ನನಗಿದೆ. ಅವರು ಬಂದರೆ ಋತುಸ್ನಾತಿಯಾದ ನಾನು ಅವರೊಂದಿಗೆ ಸರಸದಲ್ಲಿ ದಿನ ಕಳೆದು ಮುಂದೊಂದು ದಿನ ಮಾತೆಯಾಗ್ತೇನೆ ಎಂಬ ವಿಶ್ವಾಸದಿಂದ ಅವರ ಸ್ವಾಗತಕ್ಕೆ ಸಿದ್ಧಳಾಗ್ತೇನೆ. ಇಡಂಬಿ ಆದರೆ ಇಡಂಬಿ ಆದರೆ ಅಂದರೆ ಇನ್ನೊಂದು ಪುರುಷ ಹೇಳುವುದು ಬೇಕಾಗಿಲ್ಲ ಭೀಮಾ ಅಂತ ಹೇಳಿ. ಎಂದು ಜನಮೋಹಕದ ರೂಪವನಂದು ತಾಳ್ದು ಹಿಡಿಂಬೆ ತನ್ನಯ್ಯ ಬಂದಳ ಅವರ ಭೀಮಸೇನನ ಮುಂದೆ ಸೇಳೋ ಪದ್ಯ ಎಂಟ್ರೆನ್ಸಿಗೆ ಅದನ್ನು ಕೊಡ್ತಾರೆ. ಆ ಪದ್ಯಕ್ಕಾಗುವಾಗ ಅಪ್ಪ ಯಾವುದಾದ್ರೂ ಆದೀತು, ಇದ್ದದ್ದನ್ನು ಅಡಗಿಸಿ ಇಲ್ಲದ್ದನ್ನು ಕಾಣಿಸುವುದಕ್ಕೆ ಪ್ರಯತ್ನ ಪಡುವುದುಂಟಲ್ಲ, ಇದು ಅತಿ ಸಾಹಸವೇ ಸರಿ. ಆದ್ದರಿಂದಲೇ ಈ ಶೃಂಗಾರ ಯಾಕೆ? ತೀರ ಉದಾತ್ತ ವ್ಯಕ್ತಿಯೊಬ್ಬನನ್ನು ನಾನು ಕಣ್ಣಾರೆ ಕಂಡೆ, ಅವರ ಸಾಂಗತ್ಯ ಸುಖವನ್ನು ನಾನು ಬಯಸುತ್ತಿದ್ದೇನೆ. ಆದ್ದರಿಂದಲೇ ಮೋಹಕವ ರೂಪವನ್ನು ಧರಿಸಿಕೊಂಡಿದ್ದೇನೆ. ಕೇವಲ ರೂಪ ಚಂದ ಇದ್ರೆ ಸಾಲದು, ಅದರ ಜೊತೆಯಲ್ಲಿ ಹಾವ ಭಾವ ವಿನ್ಯಾಸ ನಡೆ ನುಡಿ ಎಲ್ಲದರಲ್ಲಿಯೂ ಲಾಲಿತ್ಯ ಬೇಕು. ಆ ರೀತಿಯಲ್ಲಿ ನನ್ನ ಮುಡಿ ಎಂದರೆ ನವಿಲು ಗರಿಗಿರಿ ಬೇದರಿಗೆ ನಿಂತಾಗ ಹೇಗೋ ಹಾಗೆ, ನನ್ನ ನಡೆ ಎಂದರೆ ಮದ್ದಾರಿಯು ಹೆದ್ದಾರಿಯನ್ನು ಹಿಡಿದು ಹೇಗೆ ನಡೆಯುತ್ತದೆಯೋ ಹಾಗೆ ದಳುಕುವ ನಡು. ಈ ರೀತಿಯಲ್ಲಿ ಆಕರ್ಷಣೀಯರಾಗಿ ಅವನಿಗೆ ಕಾಣಿಸಿಕೊಂಡ್ರೆ ಅವ ಗಂಡಸಲ್ವೇ? ಹತ್ತಿರ ಕರೀಲಿಕ್ಕಿಲ್ವೇ? ನೋಡೋಣ. ಈಗ ಈ ರಸಗಳಲ್ಲಿ ಕೈಕೆಯಾದರೆ ಅಥವಾ ಸೈರಂದ್ರಿಯ ಯಾವುದಾದ್ರು? ಕೈಕೆ ಎರಡು ಸ್ವಭಾವ ಅವಳಿಗೆ. ಒಂದು, ರಾಮನನ್ನು ಮನಸಾ ಭರತನಿಗಿಂತ ಹೆಚ್ಚು ಪ್ರೀತಿಸ್ತಾ ಇದ್ದವಳು ಕೈಕೆ. ಕೌಸಲ್ಯಗಿಂತ ಹೆಚ್ಚು ಕೈಕೆಯ ಪ್ರೀತಿಸ್ತಾ ಇದ್ಳು. ಮಂಥರೆಯ ಕುತಂತ್ರದ ನಂತರ ಅವಳು ತದ್ವಿರುದ್ಧ ಆಗ್ತಾಳೆ. ಯಾವ ಸನ್ನಿವೇಶದಲ್ಲಿ? ತೀವ್ರ ಭಾವನ ಉಂಟು ಮಾಡುವಂತ ಒಂದು ಯಾವ್ದಾದ್ರು ದಶರಥನಲ್ಲಿ ಅವಳು 2 ವರ ಕೇಳ್ತಾಳೆ. ಬಲಿಶಂಬರನ ಯುದ್ಧ ಕಾಲದಲ್ಲಿ ಅವ 2 ವರ ಬೇಕು ಅಂತ ಪಡೆ ಅಂದ್ರೆ ದಶರಥನ ಪ್ರಾಣ ಉಳಿಸಿರ್ತಾಳೆ ಸಾರಥ್ಯದಿಂದ. 2 ವರ ಕೇಳು ಅಂತ. ಆಗ ಕೈಕೆ ಹೇಳ್ತಾಳೆ, ಚಕ್ರವರ್ತಿಗಳ ಹೆಂಡತಿಯಾಗಿ ನಾನು ನಿಮ್ಮ ಹತ್ರ ಏನಾದರೂ ಕೇಳಿದೆ ಅಂದ್ರೆ ನಾನು ಅಷ್ಟು ಕೊರತೆ ಇದ್ದವಳು ಅಂತ ಆಗೋದಿಲ್ಲ. ಹಾಗಂತ ಕೇಳದೇ ಇದ್ರೆ ನಿಮ್ಮ ಮಾತನ್ನು ನಾನು ಗಣನೆಗೆ ತಗೊಂಡ ಹಾಗಾಗುವುದಿಲ್ಲ. ಅದು ನ್ಯಾಸವಾಗಿ ನಿಮ್ಮಲ್ಲಿರಲಿ, ಅಗತ್ಯ ಇದ್ದಾಗ ಕೇಳ್ತೇನೆ ಅಂತ ಹೇಳಿರ್ತಾಳೆ. ಹಾಗಾಗಿಯೇ ಈ ಮಂಥರೆ ಅದನ್ನು ಎಚ್ಚರಿಸಿದ್ದರಿಂದ ದಶರಥನ ಹತ್ರ ರಾಮನಿಗೆ ವನವಾಸ ಆಗಬೇಕು, ಭರತನಿಗೆ ಪಟ್ಟಾಗಬೇಕು, ನೇಮವೆಂದೇ ನುತ್ತಲಿನ ಕೈಯ ಮೇಲೆ ಕೈಯ ತಟ್ಟು ಕಾಮರೂಪ ಸಿದ್ಧವಾಗಿ ನೀಯನ್ನ ಕೊರಳ ಮುಟ್ಟು ಅಂತ ಅಷ್ಟು ಭಾಷೆ ತಗೊಂಡ ಮೇಲೆ ಈ ವಿಷಯ ಹೇಳ್ತಾಳೆ. ದಶರಥ ದುಃಖಿಸ್ತಾನೆ. ರಾಮ ಬಂದು ಕೇಳಿದಾಗ ಮಾತಾಡ್ಲಿಕ್ಕೆ ದಶರಥನಿಗೆ ಸ್ವರ ಹೊರಡುವುದಿಲ್ಲ. ಆಗ ಕೈಕೆ ರಾಮನನ್ನು ಕರೆದು ಹೇಳ್ತಾಳೆ, ಕೇಳು ರಾಘವ ನಿನ್ನ ಪಿತ ಮಾತಾಡದಿರುವ ಪರಿಗಳ ಪೇಳುವೆನು ಸಿಟ್ಟಾಗದಿರು ಇನವಂಶ ಜಾತ. ಅಂದ್ರೆ ಸೂರ್ಯ ವಂಶದ ನೀನು ರಾಮ, ಸೂರ್ಯನಿಗೆ ಉರಿಯುವ ಗುಣ ಉಂಟು. ಆ ವಂಶದಲ್ಲಿ ಹುಟ್ಟಿದ ನೀನು ಸಿಟ್ಟಿನಲ್ಲಿ ಉರಿದು ಬಿದ್ದರೆ ಮತ್ತೆ ನನಗೆ ಕಷ್ಟ ಆದೀತು. ನಿನ್ನ ಅಪ್ಪನ ಧ್ವನಿಯಾಗಿ ನಾನು ಹೇಳ್ತೇನೆ, ಅವರಿಗೆ ಮಾತಾಡ್ಲಿಕ್ಕೆ ಸ್ವರ ಇಲ್ಲ ಅಂತ ಹೇಳಿ ರಾಮನಲ್ಲಿ ಸ್ವಲ್ಪ ಕಟುವಾಗಿ ಮಾತಾಡಿ, ಭರತಗಿತ್ತನು ರಾಜ್ಯವೆಲ್ಲವ ಧರಣಿ ಪಾಲಕ ನಿನ್ನನ್ನು ಕರೆದು ಗಹನಕ್ಕೆ ಕೊಡುಹಲಾಗದೆ ಮರುಗುತ್ತಿದ್ದ. ಅವರು ರಾಜ್ಯ ಎಲ್ಲ ನನ್ನ ಮಗ ಭರತನಿಗೆ ಕೊಟ್ಟಾಗಿದೆ, ನಿನ್ನನ್ನು ಕರೆದು ಕಾಡಿ ಕಳಿಸಬೇಕಾಗಿದೆ. ಹೇಳಲಿಕ್ಕಾಗದೆ ಇದ್ದ ಪರಿಸ್ಥಿತಿಯಲ್ಲಿ ಅಳ್ತಾ ಇದ್ದಾರೆ. ನಾ ಹೇಳಿದ್ರು ಸಾಕ ಹೋಗ್ಲಿಕ್ಕೆ, ಹೋಗ್ತೀವ ಹೇಗೆ? ಲೇಸನಾಡಿದ್ದೀರ. ನೀವು ಕಂಡ ಅತ್ಯಂತ ಉಚ್ಛ್ರಾಯದ ಒಂದು ಕ್ಷಣ, ಬಹಳ ಅವಧಿ, ಒನ್ಸ್ ಮೋರ್ ಅಂತ ಹೇಳ್ತೀವಿ ಒಂದೊಂದು ಸಾರಿ ಹಾಡಿಗೆ. ಅಂತಹ ನೀವು ಇಷ್ಟು ಮೇಳಗಳಂದರೆ ನಿಮಗೆ ಎಷ್ಟು ಗೊತ್ತೋ ಅಷ್ಟು ದೊಡ್ಡ ಜರ್ನಿ ಅದು. ಅಷ್ಟು ಮೇಳಗಳಲ್ಲಿಯೂ ಅಷ್ಟು ಅತಿರಥರ ಜೊತೆಗೆ ನೀವು ಪಾತ್ರ ಮಾಡುವುದೇ ಒಂದು ಅಸಾಧ್ಯವಾದ ಚಾಲೆಂಜ್. ಅಂಥದ್ದಲ್ಲಿ ಅತ್ಯಂತ ಉನ್ನತವಾದ ಕ್ಷಣ, ಈ ಕ್ಷಣ ನನ್ನನ್ನು ಮರೆಯಲಾರದೆ ಉಳಿಸಿಬಿಡ್ತು. ಅಲ್ಲಿ ಸಭೆಯೋ ಒಟ್ಟಿಗಿನ ಮೇಳದ ಸಂದರ್ಭದಲ್ಲಿಯೋ ಅಂತಹ ಇಡೀ ನಿಮ್ಮ ಯಕ್ಷಗಾನ ಜರ್ನಿಯಲ್ಲಿ ಬಹಳ ಕಾಡಿದ ನೆನ್ಪಿಟ್ಟುಕೊಳ್ಳುವಂತಹ ಅತ್ಯಪರೂಪದ ಕ್ಷಣ ಅದು. ನಾಟ್ಯರಾಣಿ ಶಾಂತಲೆ KV ಅಯ್ಯರ ಕಾದಂಬರಿಯನ್ನು ಆಧರಿಸಿ ಒಬ್ಬರು ಅನಂತಾರ್ ಪೈ ಅಂತ, ಡಾಕ್ಟರ್ ಅನಂತಾರ್ ಪೈ ಅಂತ ಅವರು ನಾಟ್ಯರಾಣಿ ಶಾಂತಲ ಬರೆದಿದ್ರು. ಆ ಪ್ರಸಂಗವನ್ನು 2 ವರ್ಷ ಮೇಳಕ್ಕೆ ಕೊಟ್ಟಿರಲಿಲ್ಲ. ಯಾಕೆಂದರೆ ನನಗಿಂತ ಸೀನಿಯರ್ ಕಲಾವಿದರು ಸ್ತ್ರೀ ಪಾತ್ರಧಾರಿಗಳು ಇನ್ನೊಬ್ಬರಿದ್ದರು.
ಅವರು ಪ್ರಸಂಗಕರ್ತರಿಗೆ ಏನಿತ್ತು ಅಂದ್ರೆ ಆ ಪಾತ್ರ ರಮೇಶ್ ಮಾಡಿದ್ರೆ ಮಾತ್ರ ಸಕ್ಸಸ್ ಆಗ್ತದೆ, ಬೇರೆಯವರು ಮಾಡಿದ್ರೆ ಆಗುವುದಿಲ್ಲ, ಅದರಿಂದ ಪ್ರಸಂಗ ಕೊಡುವುದಿಲ್ಲ ಅಂತ ಇಟ್ಕೊಂಡಿದ್ರು. 2 ವರ್ಷದ ನಂತರ ಅವರು ನನ್ನ ಸೀನಿಯರ್ ಸ್ತ್ರೀ ಪಾತ್ರಧಾರಿಗಳು ಬೇರೆ ಮೇಳಕ್ಕೆ ಹೋದ್ರು. ಆ ವರ್ಷ ತಂದುಕೊಟ್ಟು ಈ ವರ್ಷ ನೀವು ಆಡಲೇಬೇಕು ಅಂತ ಹೇಳಿದರು. ಆವಾಗ ನಾನು ಆ ಶಾಂತಲೆಯ ಪಾತ್ರದ ಬಗ್ಗೆ KV ಅಯ್ಯರ್ನ ಕಾದಂಬರಿಯನ್ನು ಅಧ್ಯಯನ ಮಾಡಿದೆ, ಮತ್ತು ಇವರ ಪದ್ಯ ರಚನೆಯನ್ನು ಎಲ್ಲ ನೋಡಿದೆ. ಅದರಲ್ಲಿರುವ ಕೆಲವು ಕೊಟೇಶನ್ಗಳನ್ನು ಯಾವ ಪದ್ಯಕ್ಕೆ ಯಾವ ವಿಷಯಗಳನ್ನು ಹಾಕಿದರೆ ಸರಿಯಾಗಿತ್ತು ಅಂತ ಹೇಳಿ, ಆಮೇಲೆ ಶಿವಗಂಗೆಯಿಂದ ಕುಮಾರ ವಿಷ್ಣುವನ್ನ ನೀರು ತರಲಿಕ್ಕೆ ಕಳಿಸಿ ಅವಳು ಪರ್ವತಾರೋಹಣ ಮಾಡಿ ಅಲ್ಲಿಂದ ಕೆಳಗೆ ಬಿದ್ದು ಸಾಯ್ತಾಳೆ. ಆ ಸನ್ನಿವೇಶ ನಮ್ಮ ಮೇಳದ ಯಜಮಾನರು ವರದರಾಯ ಪೈಗಳು ಅಂತ, ಆ ಪ್ರಸಂಗ ಎಷ್ಟು ಸಲ ಆಗಿತ್ತೋ ಅಷ್ಟು ಸಲವೂ ಅವರು ಬಂದು ನಿಂತು ನೋಡ್ತಿದ್ರು. ಹಾಗಾಗಿ ಆ ಸನ್ನಿವೇಶ ನನಗೆ ಒಂದು ರೀತಿಯ ಮನಸ್ಸಿಗೆ ಆವೇಶ ಆದ ಹಾಗೆ ಆಗ್ತಿತ್ತು. ಈಗ ಕುಮಾರ ವಿಷ್ಣು ಅರ್ಚಕರ ಮನೆಯಲ್ಲಿರ್ಬೋದು ಅಥವಾ ಅಲ್ಲಿಂದ ಹೊರಟಿದ್ದಾನೋ ಏನು, ಶಿವಗಂಗೆಯನ್ನು ಸೇರಿದ್ದಾಗಿದೆ, ಪರ್ವತಾರೋಹಣ ಮಾಡಿದ್ದಾಗಿದೆ. ಕುಮಾರ ವಿಷ್ಣು ಬರುವ ಮೊದಲೇ ನನ್ನನ್ನು ನಾನು ಕಳೆದುಕೊಳ್ಬೇಕು, ಇಲ್ಲವಾದರೆ ನನ್ನನ್ನು ಸಾಯ್ಲಿಕ್ಕೆ ಬಿಡುವುದಿಲ್ಲ. ಇನ್ನು ತುಂಬ ಮಾತಿದೆ. ಆ ರೀತಿಯಲ್ಲಿ ಪರ್ವತದಿಂದ ಕೆಳಗೆ ಬಿಡುವ ಒಂದು ದೃಶ್ಯ. ಆವಾಗ ಇಡೀ ಸಭೆ ಬಹಳ ನಿಶಬ್ದವಾಗಿ ಆಗ್ತಿತ್ತು. ಕುಮಾರ ವಿಷ್ಣು ಈ ದೃಶ್ಯವನ್ನು ನೋಡಿ ಅವನ ಕೈಯ ಪಾತ್ರೆ ಕೆಳಗೆ ಬಿದ್ದು ಅಕ್ಕ ಅಂತ ಕರೆಯುವಾಗ ಉಂಟಲ್ಲ, ಆಗಿನ ಒಂದು ಪ್ರತಿಕ್ರಿಯೆಗಳು ಬಹಳ ಚೆನ್ನಾಗಿತ್ತು. ನನಗೆ ಹೆಚ್ಚು ತೃಪ್ತಿ ಕೊಟ್ಟ ಪಾತ್ರ ಶಾಂತಲೆ. ಆ ಶಾಂತಲೆ ಬಹಳ ಶ್ರೇಷ್ಠವಾದ ನೃತ್ಯಗಾತಿ ಅಂತ ಜನಮಂದಲ್ಲಿ ಉಳಿದು ಹೋಗಿದೆ, ಪ್ರತಿಮೆಗಳು ಉಳಿದು ಹೋಗಿದೆ. ನಾವು ಯಾರು ನೋಡದೇ ಇದ್ರು ಎಷ್ಟು ಶ್ರೇಷ್ಠ ಅನ್ನೋದು ಬೇರೆ ಬೇರೆ ಮುಖದಿಂದ ನಮ್ಗೆ ತಲುಪಿದೆ. ಅಂತಹ ಪಾತ್ರ ಮಾಡುವಾಗ ನಾವಿವತ್ತು ನಿಮ್ಮ ಹೆಜ್ಜೆಯನ್ನು ನೋಡೋಕ್ಕೆ ಸಿಕ್ಕಿಲ್ಲ. ಯಕ್ಷಗಾನ ಬರೀ ಮಾತಿನ ಜೊತೆಗಿದ್ದೀವಿ, ಅದರ ಲಾಲಿತ್ಯ ಕುಣಿತದ ಜೊತೆಗೆ ಕಟ್ಟಿಕೊಡುವಂಥ ಅಸಾಮಾನ್ಯ ರಸಕವಳ, ಆ ರಸಕವಳನ್ನು ಹೇಗೆ ನೀವು ಶಾಂತಲೆ ಪಾತ್ರನ ಅವರು ಕೃತಿಕಾರರು ಭಾಳ ಎಚ್ಚರವಾಗಿ ಆಲೋಚಿಸಿದ್ದಾರೆ, ಕೃತಿಕಾರರು ಇಷ್ಟು ಸೂಕ್ಷ್ಮವಾಗಿ ಯೋಚಿಸ್ತಾರೆ ಅಂತ ಕೂಡ ನೀವು ಕೊಟ್ರಿ. ಹಾಗೆ ಅಂಥ ಶಾಂತಲೆ ಪಾತ್ರ ಮಾಡುವಾಗ ನೀವು ಹೆಜ್ಜೆಯನ್ನು, ಏಕೆಂದರೆ ಕುಣಿತದ ಹೊರತು ಶಾಂತಲೆನ ಹೇಗೆ ಅದನ್ನು ಕಟ್ಟಿಕೊಡ್ತಿದ್ರಿ? ಹೊನ್ನಂಬೆ ಮಂದಿರದಲ್ಲಿ ಅವಳು ಮತ್ತು ಅವಳ ಸ್ನೇಹಿತೆ ಲಕ್ಷ್ಮಿ ಒಟ್ಟಿಗೆ ಹೋಗಿರ್ತಾರೆ. ಅವಾಗ ಅಲ್ಲಿಗೆ ಬಂದ ಬಿಟ್ಟಿದೇವ ಇವಳ ಗೆಜ್ಜೆನಾದ ಕೇಳುವುದು ಇತ್ಯಾದಿ ಎಲ್ಲ ನೀವು ಕತೆಗೆ ಹೇಳುವುದಲ್ಲ, ನಾನು ಕತೆ ಗೊತ್ತಿರ್ಬೋದು. ಅಲ್ಲಿಗೆ ಅವರು ಬರೆದ ಪದ್ಯ ಅಲ್ಲದೆ ನನಗೆ ಇಷ್ಟ ಆಗದೆ ನಾನೇ ಒಂದು ಪದ್ಯ ರಚನೆ ಮಾಡಿದ್ದೆ. ಶರಣೆಂಬೆ ನಾ ಹೊನ್ನಾಂಬಿಕೆ ಶರಣೆಂಬೆ ಅಂತ ಹೇಳಿ ಒಂದು ಪದ್ಯ ರಚನೆ ಮಾಡಿ ಅದಕ್ಕೆ ಭರತನಾಟ್ಯದ ಸ್ಟೆಪ್ಪನ್ನು ಅಳವಡಿಸಿಕೊಂಡಿದ್ದೆ. ಯಾಕೆಂದರೆ ಬೇರೆ ಸಮಯದಲ್ಲಿ ನಾವು ಯಕ್ಷಗಾನದ ನೃತ್ಯ ಬೇರೆ, ಯಕ್ಷಗಾನದ ನೃತ್ಯ ಭರತನಾಟ್ಯದಷ್ಟು ಮೆತ್ತಗೆ ಅಲ್ಲ, ಸ್ವಲ್ಪ ರಫ್ ಕುಣಿತ ಯಕ್ಷಗಾನದ್ದು, ಬಹಳ ಸ್ಮೂತ್ ಅಂತ ನಾ ಹೇಳಲ್ಲ. ಆದರೆ ಸ್ಮೂತ್ ಆಗಬಾರ್ದು ಅಂತ ಏನಿಲ್ಲ, ಆಗಬಾರ್ದು ಅಂತಿಲ್ಲ, ಅದು ಮೊದಲಿನಿಂದ ಹಾಗೆ ನಡ್ಕೊಂಡು ಬಂದಿದ್ದೆ, ಒರಟಾಗಿಯೇ ಇದ್ದದ್ದು. ಈಗ ನಿಮಗೆ ಗೊತ್ತಿರ್ಬೋದು, ಯಕ್ಷಗಾನ ಪದ್ಯ ಕೇಳಿದರೆ ಸ್ವಲ್ಪ ಕಿರಿಚಿದಾಗೆ ಕೇಳ್ತದೆ. ನಿಮಗೆ ಸಂಗೀತ ಕೇಳಿದ ಕಿವಿಗೆ ಯಕ್ಷಗಾನದ ಹಾಡು ಅಷ್ಟು ಹಿತ ಅನ್ನಿಸ್ಲಿಕ್ಕಿಲ್ಲ, ಯಾಕೆಂದರೆ ಆ ಕಲೆಯೇ ಸ್ವಲ್ಪ ಒರಟು ಹಾಗೆ. ಆದರೆ ಈ ಶಾಂತಲೆ ಪಾತ್ರಕ್ಕೆ ಆಗುವಾಗ ಭರತನಾಟ್ಯದ ಒಂದು 3-4 ಸ್ಟೆಪ್ಪನ್ನು ನಾನು ಸ್ಟಡಿ ಮಾಡಿ ಅದಕ್ಕೆ ಬೇಕಾದ ಪದ್ಯ ರಚನೆ ಮುದ್ರೆ ಮತ್ತು ಭಾವದ ಮೂಲಕ ತೋರಿಸಿ ಕಷ್ಟ ಆಗ್ತದೆ. ಹಾಗಲ್ಲ ಸರ್. ಈಗ ಸರ್ ಅದೇ ಈಗ ಸಂವಾದಕ್ಕೆ ಒಂದು ವಿಷಯದ ನಂತರ ಸಂವಾದಕ್ಕೆ ಹೋಗ್ಬಿಡೋಣ. ನೀವು ಈ ಯಕ್ಷಗಾನಕ್ಕೆ ಎಷ್ಟು ವರ್ಷಕ್ಕೆ ಬಂದ್ರಿ? ಮೊದಲ ಬಾರಿಗೆ ನೀವು ಪಡೆದ ಬಹಳ ಸಂಭಾವನೆ ಎಷ್ಟು? ಮೇಳದ ಬಹಳ ಉಚ್ಚಾಯ ಘಟ್ಟದಲ್ಲಿ ಪಡೆದ ಸಂಭಾವನೆ ಎಷ್ಟು? ಮತ್ತು ಜೀವನ ಹೇಗೆ ಸಾಧ್ಯವಾಯಿತು? ಅಂದರೆ ನಾನು ಪ್ರಾರಂಭದಲ್ಲಿರುವಾಗ ದಿವಸಕ್ಕೆ 4 ಅಣೆ ಕೊಡ್ತಾ ಇದ್ರು ಒಂದು ದಿವಸಕ್ಕೆ. ಆಮೇಲೆ ನಾನು ಪದ್ಯದ ಅರ್ಥ ಹೇಳಿ ಸಣ್ಣ ಪುಟ್ಟ ಪಾತ್ರ ಮಾಡಬಹುದು ಅಂತ ಮೇಳ ನಡೆಸುವ ಯಜಮಾನರಿಗೆ ಗೊತ್ತಾಗುವಾಗ 6 ತಿಂಗಳಿಗೆ ನನಗೆ 300 ರೂಪಾಯಿ ಸಂಬಳ ಇತ್ತು. ಆಮೇಲೆ 300 ರೂಪಾಯಿ ಸಂಬಳ ಬಡಗಿನಲ್ಲಿತ್ತು. ಅಲ್ಲಿಂದ ಧರ್ಮಸ್ಥಳ ಮೇಳಕ್ಕೆ ರತ್ನವರ್ಮ ಹೆಗಡೆ ಅವರ ಕಾಲದಲ್ಲಿ ನಾನು ಸೇರ್ಪಡೆಗೊಂಡವ. ಅವರೆದುರು ಸಂಬಳ ಹೇಳಲಿಕ್ಕೆ ಹೆದರಿಕೆ ಆಯಿತು. ಎಷ್ಟು ಸಂಬಳ ಬೇಕು ನಿನಗೆ ಅಂತ ಕೇಳಿದರು. ನೀವು ಕೊಟ್ಟ ಸಂಬಳಕ್ಕೆ ಬರ್ತೇನೆ ಅಂತ. ಅಂತೂ ತೆಂಕು ಕಲಿಬೇಕು ಅಂತ ನನಗೆ ಆಸೆ ಇದ್ದದ್ದು, ಅದಕ್ಕೋಸ್ಕರ ಕೊಟ್ಟ ಸಂಬಳಕ್ಕೆ ಬರ್ತೇನೆ ಅಂತ. ಜಾಸ್ತಿ ಕೊಡೋದಿಲ್ಲ, 800 ಕೊಡ್ತೇನೆ ಅಂತ. 300 ಇದ್ದವನಿಗೆ 800 ಅನ್ನುವಾಗ ನನಗೆ ಇದು ಎಂಥದ್ದು ನಾನು ಅಷ್ಟು ಬೇಡ ಅಂತ ಹೇಳೋದು, ಸಾಲ್ತು ಅಂತ ಹೇಳೋದು, ಎಂತ ಹೇಳ್ಬೇಕು ಅಂತಲೇ ಗೊತ್ತಾಗ್ಲಿ. ನಿಮ್ಮ ಇಷ್ಟ ಸ್ವಾಮಿ ಅಂತ ಹೇಳಿದೆ.
100 ರೂಪಾಯಿ 2 ನೋಟು ಒಂದೇ ಸಲ ನೋಡಿದ್ದು ಅದೇ ಮೊದಲು. 200 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ರು ನನಗೆ. ಆಮೇಲೆ 6 ತಿಂಗಳಿಗೆ 10,000, 25,000, 50,000, 1 ಲಕ್ಷ, 1.5 ಲಕ್ಷ, ಈಗ ಒಂದು 2.5 ಲಕ್ಷದವರೆಗೆ ತಗೊಂಡಿದ್ದೇನೆ 6 ತಿಂಗಳಿಗೆ. ಈಗ ನೀವು ಪಾಲ್ಗೊಳ್ಳುವ ಸಂವಾದ ಡಾಕ್ಟರ್ ವೆಂಕಟಪ್ಪ ಅವರು ಬಂದಿದ್ದಾರೆ. ಹಾಗಾಗಿ ವಿದ್ವಾಂಸರುಗಳು ಅನೇಕ ಮನಸ್ಸು ನೀವು ಪಾಲ್ಗೊಂಡ ರೂಪ ನೋಡಿದ್ವಿ ನಾವು. ಪ್ರಸಂಗ ಆಡುವಾಗ ನೋಡುವ ಭಾವವೇ ಇಲ್ಲಿ ಹರಿದಾಡ್ದಾಗಿತ್ತು. ಅದು ಬಹಳ ಸಮಾಧಾನ ಮತ್ತು ಸಂತೋಷ. ಉದ್ದೇಶ ಸಾರ್ಥಕ ಅಂತ ತಲುಪೋದು ಕಾಣುತ್ತಲ್ಲ, ಅದಕ್ಕೆ ಏನಾದರೂ ನಿಮ್ಮ ಹೇಳಿ ಸರ್. ನೀವು ಇವತ್ತು ನೀವೇನಾಗಿದೆ ಪೌರಾಣಿಕ ಪಾತ್ರಗಳಷ್ಟನ್ನೇ ನೀವು ಗಮನದಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀರಾ. ಹೌದು. ಇವತ್ತು ಪೌರಾಣಿಕ ಪಾತ್ರಗಳನ್ನು ಮೀರಿಸಿದ ಪಾತ್ರಗಳು ಸಹಿತ ಆಧುನಿಕ ಜಗತ್ತಿನಲ್ಲಿದ್ದಾವೆ. ಅಲ್ಲ, ಹೊಸ ಪ್ರಸಂಗಗಳನ್ನ ಮಾಡ್ತೀವಿ. ಹೌದು. ಅದನ್ನೇ ನಾನು ಹೇಳುವಂಥದ್ದು ಏನಪ್ಪ ಅಂದರೆ, ಆ ಪ್ರಸಂಗಗಳಿಗೆ ಜೀವ ಕೊಡೋದಕ್ಕೆ ಏನಾದರೂ ಪ್ರಯತ್ನ ಮಾಡಿದ್ದೀರಾ ಇವತ್ತು? ಐತಿಹಾಸಿಕ ಪ್ರಸಂಗಗಳು ಮಾಡಿದ್ದೀವಿ. ಅದರ ಜೊತೆಗೆ ಇವತ್ತು ನಾವೇ ಸಾಮಾಜಿಕವಾಗಿ ಯಕ್ಷಗಾನದಲ್ಲಿ ಈಗ ಕಾಲ್ಪನಿಕ ಕಥೆಗಳು ಬಂದದ್ದು ಹೌದು. ಆ ಐತಿಹಾಸಿಕ ಕಡುಗಲಿ ಕುಮಾರರಾಮ ನಾವು ಆಡ್ತಾ ಇದ್ದೆವು. ಆಮೇಲೆ ವಾಸವದತ್ತೆ ಆಡ್ತಾ ಇದ್ದೆವು. ಕಡುಗಲಿ ಕುಮಾರರಾಮದ ಒಂದು ಸನ್ನಿವೇಶ ಹೇಳ್ತೇನೆ. ಮೊಹಮ್ಮದ್ ಬಿನ್ ತುಘಲಕ್ ಶೈಡಿ ಗೋಪಾಲಕೃಷ್ಣ ಭಟ್ರು ಮಾಡ್ತಿದ್ರು. ನಾನು ಅದರಲ್ಲಿ ಮಾತಂಗಿ ಅನ್ನುವ ಒಂದು ಪಾತ್ರ ಮಾಡ್ತಿದ್ದೆ. ಅದನ್ನು ಕೂಡ ಇವರು ಡಾಕ್ಟರ್ ವರದರಾಜರಾವ್ ಕುಮಾರರಾಮ ಸಾಂಗತ್ಯ ಬರೆದು ಅವರು ಡಾಕ್ಟರೇಟ್ ತಗೊಂಡದ್ದು ಅಂತ ನನ್ನ ನೆನಪು ಅಲ್ವಾ? ಹೌದಲ್ಲ? ಸರಿ. ಅವರು ಆ ದಿವಸ ಆಟಕ್ಕೆ ಬಂದಿದ್ದು ಡಾಕ್ಟರ್ ವರದರಾಜರಾವ್. ಆಟ ನೋಡಿ, ಶೇಡಿಯವರೇ, ನಿಮ್ಮ ತೊಗಲಕ್ಕನನ್ನು ನಾನು ಬರೆಯುವ ಮೊದಲು ನೋಡಿದ್ದಿದ್ರೆ ಇನ್ನೊಂದು 10 ಪುಟ ಜಾಸ್ತಿ ಬರೀತಿದ್ದೆ ಅಂತ. ಅಂದರೆ ಅವರ ನಿರೀಕ್ಷೆಗಿಂತ ಅದು ಎತ್ತರದಲ್ಲಿತ್ತು ಅಂತ. ಮತ್ತೆ ಈ ಹುಡುಗ ಯಾರು ಕೇಳಿದ್ರು ಹೀಗೆ ಅಂತ. ತುಂಬ ಚೆನ್ನಾಗಿ ಮಾಡಿದೆ ಮಗು ಅಂತ ಹೇಳಿದರು. ನಾನು ಕುಮಾರರಾಮ ಸಾಂಗತ್ಯ ಓದಿರಲಿಲ್ಲ. ಪ್ರಸಂಗದ ಪದ್ಯವನ್ನು ಆಧರಿಸಿ ಅದಕ್ಕೆ ನಾನು ಎಷ್ಟು ಮಾಡಬೇಕೋ ಅಷ್ಟು ಮಾಡಿದ್ದೆ. ಆಮೇಲೆ ಸಾಮಾಜಿಕ, ಈಗ ಕಾಲ್ಪನಿಕ ಕಥೆಗಳು ಬಡಗಿನಲ್ಲಿ ತೆಂಕಿನಲ್ಲಿ ತುಂಬ ಬಂದಿದೆ. ಅದನ್ನು ನಮಗೆ ಹಿನ್ನೆಲೆ ಏನೂ ಸಿಗುವುದಿಲ್ಲ. ಈ ಪ್ರಸಂಗಕರ್ತ ಏನು ಮಾಡಿರ್ತಾನೆ, ಅವ ಏನು ಬರೆದಿರ್ತಾನೆ, ಅದಕ್ಕೆ ನಮ್ಮ ಕೊಡುಗೆ ಏನು ಕೊಡ್ಬೋದು ಅಂತ. ಆ ಸನ್ನಿವೇಶಕ್ಕೆ ಲೋಪ ಆಗದ ಹಾಗೆ, ಅಧಿಕ ಪ್ರಸಂಗ ಅನ್ನಿಸದ ಹಾಗೆ ಏನು ಮಾಡ್ಬೋದು ಅಷ್ಟನ್ನು ಮಾಡ್ಲಿಕ್ಕೆ ನಾವು ಆ ಥರದ ಪ್ರಯೋಗಗಳನ್ನ ಮಾಡಿದರೆ ಏನಾಗ್ತದೆ ಅಂದ್ರೆ ಹೊಸತನ ಹುಡ್ತದೆ ಅನ್ನೋಂಥ ವಿಚಾರ. ಈಗ ಜಾಗತೀಕರಣದ ವ್ಯವಸ್ಥೆಗೆ ಹೋಗ್ತಾ ಇದ್ದೀವಿ ನಾವು. ಹೌದು. ಜಗತ್ತು ಒಂದು ಕಡೆ ಬರಬೇಕು ಅಂತ ಎಲ್ಲ ಈ ಪ್ರಪಂಚದ ಎಲ್ಲ ಭಾಗದ ಇವುಗಳನ್ನು, ಕಥೆಗಳನ್ನು ಮತ್ತು ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಯೋಚನೆ ಮಾಡುವಾಗ ಅಂಥ ಪ್ರಯೋಗಗಳು ಭಾರತೀಯರಿಂದಲೇ ಆಗಬೇಕು ಅನ್ನೋಂಥದ್ದು ನನ್ನ ಆಲೋಚನೆ. ಹೌದು. ಈ ಮೊನ್ನೆ ನಾವೊಂದು ಒಂದೇ ಮಾತರಂ ಅಂತ ಮಂಗಳೂರು ಪೂರ್ವಭವನದಲ್ಲಿ ಆಡಿದೆವು. ಒಂದೇ ಮಾತರಂ ಅಂತ. ಅದು ಕಾಶ್ಮೀರ ನಮಗೆ ಸಲ್ಲುವುದು ಪಾಕಿಸ್ತಾನಕ್ಕೂ ಅನ್ನುವುದನ್ನು ಒಂದು ಎಳೆಯನ್ನು ಹಿಡ್ಕೊಂಡು ಅದನ್ನೊಂದು 3 ಗಂಟೆ ಕತೆ ನಾವು ಮಾಡಿದ್ದೇವೆ. ಅದು ಈಗಾಗಲೇ ಬೇರೆ ಬೇರೆ ಕಡೆಯಲ್ಲಿ ಬಯಸ್ತಾರೆ ಆ ಪ್ರಸಂಗ. ನಾನೇ ಪದ್ಯ ಬರೆದದ್ದು ಅದಕ್ಕೂ ಕೂಡ. ಅದರಲ್ಲಿ ಸ್ವಲ್ಪ ನಮ್ಮ ದೇಶ ಪ್ರೇಮಿಗಳ ಪದ್ಯದ ತುಣುಕುಗಳನ್ನು ಬಳಸಿದ್ದೀನಿ. ಇಲ್ಲಂತೆ ದೇಶ ನನ್ನದು ಕುವೆಂಪುರಳು, ದೇಶ ನನ್ನದು ನನ್ನದು ನಾಡು ಎನ್ನದ ಮಾನವ ನೆದೆ ಸುಡುಗಾಡು ಇಂಥದ್ದನ್ನು ಅದನ್ನು ಬಳಸಿ ಅದಕ್ಕೆ ಮುಂದೆ ಬೇಕಾದದ್ದನ್ನು ಸೇರಿಸಿ ಅವರ ಕ್ಷಮೆ ಕೇಳಿ ಕೆಲವು ಪದ್ಯ ದೇಶಭಕ್ತಿ ಗೀತೆಗಳನ್ನು ಸೇರಿಸಿ ಒಂದೇ ಮಾತರಂ ಅಂತ. ಅಂದರೆ ಈಗ ಮತ್ತೆ ಬೆರಳೆಣಿಕೆಯ ಮೇಳ ಅಂದರೆ ಪೆರಡೂರು ಸಾಲಿಗ್ರಾಮ ಇದೆಲ್ಲ ಅವರು ಅದನ್ನು ಕಲಾತ್ಮಕವಾಗಿ ತಗೊಳ್ಳಿಲ್ಲ, ಉದ್ಯಮವಾಗಿ ತಗೊಂಡಿದ್ದಾರೆ. ಉಳಿದ ಬಯಲಾಟದ ಮೇಳಗಳೆಲ್ಲ ಕಲಾತ್ಮಕವಾಗಿಯೇ ಇದೆ. ಹಾಗಾಗಿ ಒಳ್ಳೊಳ್ಳೆ ಸನ್ನಿವೇಶ, ಜನರಿಗೆ ಏನಾದರೂ ಒಂದು ನೀತಿ ಸಿಗುವಂಥ ಸನ್ನಿವೇಶಗಳು ಬೇಕು ಅಂತ ಬಯಸ್ತಾರೆ. ಅವರು ಕೇವಲ ಮನೋರಂಜನೆಯನ್ನೇ ಹೆಚ್ಚಾಗಿ ನಿರೀಕ್ಷಿಸ್ತಾರೆ. ಟೆಂಟಿನ ಮೇಳ ದುಡ್ಡು ಕೊಟ್ಟೆ ಬರಬೇಕಲ್ಲ. ಹಾಗಾಗಿ ಈ ಯಕ್ಷಗಾನದಲ್ಲಿ ಯೋಜನೆಗಳ ಮೇಲೆ, ಕುಟುಂಬ ಯೋಜನೆ, ಏಡ್ಸ್ ಮೇಲೆ ಸಣ್ಣ ಸಣ್ಣ ಪ್ರಸಂಗ ಮಾಡ್ತಾರೆ. ಅವು ಎಷ್ಟು ಚೆನ್ನಾಗಿರ್ತವೆ ಅವು ಅಂದರೆ ನಿಜವಾದ ಯಕ್ಷಗಾನ ಥರ. ನಾವು ಬೇರೆ ಥರ ಎರುವಲು ಅನ್ಸಲ್ಲ. ಯಕ್ಷಗಾನದಿಂದನೇ ಹುಟ್ಟಿದ ಹಾಗೆ ಮಾಡುವಂಥ ಪ್ರಯೋಗಗಳು ಯಕ್ಷಗಾನದಲ್ಲಿ ಅಚ್ಚುಕಟ್ಟಾಗಿ ನಡೀತವೆ. ಇವರು ಮೇಳದವರು ಅಂದರೆ ಸ್ಟಾರು ಕಲಾವಿದರು. ಇವರು ಅಂಥವಕ್ಕೆ ಕಡಿಮೆ ಒಲ್ಗೊಳ್ತಾರೆ. ಆದರೆ ಯಕ್ಷಗಾನದಲ್ಲಿ ಇರೋದು ನಿಜ. ಇನ್ನೇನಾದ್ರು ಪ್ರಶ್ನೆ ಇದ್ರೆ? ಕುವೆಂಪು ನಾಟಕಗಳನ್ನೇನಾದ್ರೂ ನೀವು ಯಕ್ಷಗಾನದಲ್ಲಿ ಅಳವಡಿಸ್ಕೊಂಡಿದ್ದೀರಾ? ಇಲ್ಲ ಇಲ್ಲ ಇಲ್ಲ.
ಹಾಗಿಂತ ಅವರ ಮಲೆಗಳಲ್ಲಿ ಮದುಮಗಳು ಇತ್ಯಾದಿ ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಅದೆಲ್ಲ ನಾನು ಓದಿದ್ದೀನಿ. ಮತ್ತು ನಮ್ಮ ಹತ್ತಿರದ ಊರಿನವರು ನಮಗೆ ಪೂಜ್ಯದವರು ಅವ್ರ ಬಗ್ಗೆ ಪೂರ್ಣಚಂದ್ರ ತೇಜಸ್ವಿ ಅವರ ಬಗ್ಗೆ ನಾನು ಭಾಳ ಭಕ್ತಿ ಇದ್ದವು, ಗೌರವ ಮಾತ್ರ ಅಲ್ಲ. ರಮೇಶ್ ಆಚಾರ್ಯ ಅವರೇ, ಅಧ್ಯಕ್ಷರು ಮಾತಾಡೋದು, ಈಗ ಈ ಕಲೆಯನ್ನು ಉಳಿಸಿ ಬೆಳೆಸಲಿಕ್ಕೆ ನಿಮ್ಮ ಪ್ರಯತ್ನ ಏನು? ನಿಮ್ಮ ಶಿಷ್ಯವರ್ಗ ತಯಾರು ಮಾಡಿದ್ದೀರಾ ಅಥವಾ ಹೇಗೆ? ನಿಮ್ಮ ಮಕ್ಕಳು ಯಾರಾದರೂ ನಿಮ್ಮನ್ನು ಅನುಸರಿಸ್ತಾ ಇದ್ದಾರಾ? ನಮ್ಮ ಮನೆಯವರಲ್ಲಿ ನನ್ನ ತಮ್ಮನ ಮಗ ಒಬ್ಬ ಯಕ್ಷಗಾನವನ್ನು ಪ್ರೀತಿಸ್ತಾನೆ, ಮತ್ತು ಅವನು ಉತ್ತರ ಸಂಗೀತವನ್ನು ಕಲಿತಾ ಇದ್ದಾನೆ. ಅವ ಶಿವಮೊಗ್ಗದಲ್ಲಿ ಜ್ಯುವೆಲ್ಲರ್ಸ್ ಮಾಡ್ಕೊಂಡಿದ್ದಾನೆ. ವರ್ಷಕ್ಕೆ ಒಂದು ಕುವೆಂಪು ರಂಗಮಂದಿರದಲ್ಲಿ ಫ್ರೀಯಾಗಿ ಅವನ ಆಪ್ತೇಷ್ಟರ ಹತ್ರ ಹಣ ಪಡೆದು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಬುದ್ಧ ಕಲಾವಿದರನ್ನೆಲ್ಲ ಕರೆಸಿ ಯಕ್ಷಗಾನ ಮಾಡ್ತಾನೆ. ಶಶಿ ಎಸ್ ಮಂಗಳಗಾರ್ ಅಂತ. ಅವನು ಬಿಟ್ಟರೆ ನಮ್ಮ ಕುಟುಂಬದಲ್ಲಿ ನನ್ನ ತಮ್ಮ ಒಬ್ಬ ಇದ್ದ ಯಕ್ಷಗಾನ, ಅವನಿಗೂ ತೆಂಕು ಬಡಗು ಎಲ್ಲ ಗೊತ್ತಿತ್ತು, ಸತೀಶ್ ಮಂಗಳಗಾರ್ ಅಂತ. ಅವನು ಅಕಾಲ ಮೃತ್ಯುವಾದ. ಆಮೇಲೆ ಶಿಷ್ಯವರ್ಗ ಅಂತ ಹೇಳಿದರೆ ಅಧಿಕೃತವಾಗಿ ನಾನೊಂದು ಶಾಲೆ ಅಂತ ಮಾಡಿ ಯಾರ ಶಿಷ್ಯರನ್ನು ಇಲ್ಲ. ನಮ್ಮ ಮೇಳದಲ್ಲಿ ಇದ್ದ ಎಲ್ಲರೂ ಕರೆಯೋದು ಗುರುಗಳಿದ್ದೆ. ಅಂದರೆ ನನಗೆ ಗೊತ್ತಿದ್ದದ್ದನ್ನು ಪ್ರಾಮಾಣಿಕವಾಗಿ, ಅಂದರೆ ವಿದ್ಯೆ ಇಟ್ಟರೆ ಹಳಿಸ್ತದೆ, ಕೊಟ್ಟರೆ ಅರಳ್ತದೆ ಅಂತ ಒಂದು ಮಾತುಂಟು. ನಾವು ಕಲಿತದ್ದನ್ನು ಮತ್ತೊಬ್ಬರಿಗೆ ಹೇಳುವಲ್ಲಿ ಎಂತ ಅದಕ್ಕೆ ಸಂಕುಚಿತ ಸ್ವಭಾವ ಇರಬಾರ್ದಂತೆ, ಗೊತ್ತಾಯ್ತಾ? ಲೋಭ ಬುದ್ಧಿ ಇರಬಾರ್ದು. ನನಗೆ ಗೊತ್ತಿದ್ದದ್ದನ್ನು ನಾನು ಹೇಳ್ತೇನೆ. ಬಹುಶಃ ಈಗ ವರ್ತಮಾನದಲ್ಲಿ ಹೆಚ್ಚು ನನಗಿಂತ ಜೂನಿಯರ್ ಕಲಾವಿದರೇ ಇರೋದು. ನನಗಿಂತ ಸೀನಿಯರ್ ಹುಡುಕಿದ್ರೆ ಒಂದು 10 ಜನ ಸಿಗ್ಬೋದು ತೆಂಕು ಬಡಗಿನಲ್ಲಿ ಒಟ್ಟು. ಈಗ ಶಂಭು ಹೆಗಡೆ, ಬಾಬಲೆ ಹೆಗಡೆ, ಚಿಟ್ಟಾಣಿ, ಜಲೋ ಎಲ್ಲರ ಕಾಲದ ಆಯಿತು. ಶೇಡಿಯವರು, ತೆಕ್ಕಟೆ ಆನಂದ ಮಾಸ್ತರು, ಎಲ್ಲ ಹಿರಿಯರೆಲ್ಲ ಹೋದರು. ಹಾಗಾಗಿ ತುಂಬ ಜನರಿಗೆ ನಾನು ಇದು ಮಾಡ್ತೇನೆ. ನನಗೆ ಗೊತ್ತಿದ್ದದ್ದನ್ನು ಹೇಳದೇ ಇರುವುದಿಲ್ಲ. ನಾನು ಯಾರಾದರೂ ಕೇಳಿದರೆ ಹೇಳೋದು, ದಿನದ 24 ಗಂಟೆಯಲ್ಲಿ ಯಾವುದೇ ಸಮಯಕ್ಕೆ ನಾನು ರಂಗಸ್ಥಳದಲ್ಲಿದ್ದರೆ ಹೋಯ್ತು. ಬೇರೆ ನಿದ್ದೆ ಮಾಡಿದ್ದೇನೋ ಏನೋ ಅಂತ ಎಣಿಸಬೇಡಿ. ನಿಮಗೆ ಅಗತ್ಯ ಇದ್ದಾಗ ಫೋನ್ ಮಾಡಿ ನಂಗೆ ಗೊತ್ತಿದ್ದದ್ದು ಹೇಳ್ತೇನೆ. ದಿವಸಕ್ಕೊಂದು 2-3-4 ಜನರ ಫೋನ್ ಇರುತ್ತೆ. ಈಗ ನೀವು 200 ರೂಪಾಯಿ ನೋಟನ್ನ ಫಸ್ಟ್ ಟೈಮ್ ನೋಡಿದೆ ಅಂತ ಹೇಳಿದ್ರಿ. ಹೌದು. 300 ರೂಪಾಯಿ ನಿಮ್ಗೆ ಸಂಪಾದನೆ ಆಗುವಾಗ. ಹೌದು. ಆಮೇಲೆ ನಮ್ಮ ರತ್ನವರ್ಮ ಹೆಗಡೆ ಅವರು ನಿಮಗೆ 800 ರೂಪಾಯಿ ಆಫರ್ ಮಾಡಿದಾಗ ತುಂಬಾ ಖುಷಿ ಆಗೋಯ್ತು ನಿಮ್ಗೆ. ಹೌದು. ಅಲ್ಲ, ಅಷ್ಟು ಸಂಬಳ ಇರ್ತದ ಕೊಡ್ತಾರ ನನ್ನಂತವರಿಗೆ. ಯಾವ ಇಸ್ವಿನಲ್ಲಿ ಅದು 1969. ಓ, ಬಹಳ ದೊಡ್ಡ ಅಮೌಂಟ್. ಆವಾಗಲೇ ದೊಡ್ಡ ಅಮೌಂಟ್. ಆಮೇಲೆ ನೀವು ಲಕ್ಷಕ್ಕೆ ಏರ್ಬಿಟ್ಟಿದ್ರಿ ಈಗ. ಅಲ್ಲ, ಲಕ್ಷಕ್ಕೆ ಏರಿದಲ್ಲ. ನಾನು ಫಸ್ಟ್ ಟೈಮ್ 67ನೇ ಇಸ್ವಿ ಬಾಂಬೆಗೆ ಹೋಗುವಾಗ ಒಟ್ಟು ನನಗೆ 32 ರೂಪಾಯಿ, 5 ರೂಪಾಯಿ ಬಸ್ ಚಾರ್ಜು, 27 ರೂಪಾಯಿ ಟ್ರೈನ್ ಚಾರ್ಜು, 50 ರೂಪಾಯಿ ಕಳಿಸಿದ್ರು. 32 ರೂಪಾಯಿ, 18 ರೂಪಾಯಿ ಮತ್ತೆ ಉಳಿದಿತ್ತು. 5-6 ರೂಪಾಯಿ ಖರ್ಚಾಗಿತ್ತು. ಮತ್ತು 10-12 ರೂಪಾಯಿ ಉಳಿದಿತ್ತು 50 ರೂಪಾಯಿಯಲ್ಲಿ ಬಾಂಬೆಗೆ. ಈಗ ನೀವು ಒಬ್ಬರು ಕಲಾವಿದರಾಗಿ ನೀವು ಏನು ಸಂಪಾದನೆ ಮಾಡಿದ್ದೀರಿ, ಹಣ ಸಂಪಾದನೆ ಆಗಲಿ ಅಥವಾ ಸಂಪನ್ಮೂಲ ಆಗಲಿ, ಕಲೆ ಆಗಲಿ, ನಿಮ್ಗೆ ತೃಪ್ತಿ ತಂದಿದೆಯಾ? ಅದು ಈಗ ತೃಪ್ತಿ ತಂದಿದೆ. ಮೊದಲೊಮ್ಮೆ ಕೆಲವೇ ಕಾಲದಲ್ಲಿ ಆವಾಗ ನನಗೆ ತೃಪ್ತಿ ಇರಲಿಲ್ಲ. ಯಾಕಂದರೆ ಹೆಂಡತಿ ಮಕ್ಕಳನ್ನ ಸಾಕಬೇಕಲ್ಲ, ಹಾಗಾಗಿ ಸಂಪಾದನೆ ಸಾಲದು ಅಂತ. ನಾನು ದುಡಿಯುವ ಕಾಲದಲ್ಲಿ ನನಗೆ ದುಡಿಮೆ ಸಿಗಲಿಲ್ಲ. ನಾನು ನಿವೃತ್ತನೆ ಆಗುವ ಕಾಲದಲ್ಲಿ ನಿವೃತ್ತಿ ಅಂಚಿನಲ್ಲಿರುವಾಗ ಬೇಡಿಕೆಗಳು ಹೆಚ್ಚಾಯಿತು. ಯಾಕೋ ನಂಗೆ ಗೊತ್ತಿಲ್ಲ. ವರ್ಷದಲ್ಲಿ ಹೀಗೆ ಅಲ್ಲಿ ಇಲ್ಲಿ ಸನ್ಮಾನಗಳದ್ದೇ ಏನೋ ಆಗ್ತದೆ. ಆಮೇಲೆ ತಾಳಮದ್ಲೆ ಅಂತ ಆ ವಿಭಾಗ ನಿಮಗೆಲ್ಲ ಗೊತ್ತಿರ್ಬೋದು. ವೇಷ ಮಾಡದೆ ಕೂತಾರ್ಥ ಹೇಳೋದು, ಅದೇ ತಾಳಮದ್ಲೆಗಳಲ್ಲಿಯೂ ನಾವು ಭಾಗವಹಿಸ್ತೇನೆ. ಮತ್ತು ಇನ್ನೊಂದೇನೆಂದರೆ ಸಂಪಾದನೆ, ಆರ್ಥಿಕ ಸಂಪಾದನೆ ಬೇಕು ಮನುಷ್ಯನಿಗೆ. ಎಲ್ಲಿಗೆ ಅಂತ ಹೇಳಿದರೆ, ನನ್ನ ಶರಣಿಯವರು ಹೇಳಿದಾಗೆ ವಿನಾ ದೈನ್ಯೇನ ಜೀವನಂ ಅನಾಯಾಸೇನ ಮರಣಂ. ನಾವು ಬದುಕಿದ್ದಷ್ಟು ಕಾಲ ಉಣ್ಣುವ ಅನ್ನಕ್ಕೆ ಉಡುವ ಬಟ್ಟೆಗೆ ಇನ್ನೊಬ್ಬರ ಮುಂದೆ ಕೈ ಚಾಚಬಾರ್ದು. ಮತ್ತು ಸಾಯುವ ಕಾಲದಲ್ಲಿ ಮತ್ತೊಬ್ಬರಿಗೆ ಉಪದ್ರ ಕೊಟ್ಟು ಸಾಯಬಾರ್ದು. ಇಷ್ಟನ್ನೇ ದೇವರ ಹತ್ರ ಬೇಡಬೇಕು, ಬೇರೆ ಬೇಡಬಾರ್ದು ಅಂತ. ಅಷ್ಟಿದ್ರೆ ಸಾಕು. ಮತ್ತು ಹಣದ ಮೋಹಕ್ಕೆ ಬಿದ್ದರೆ ಬಾಯಾರಿಕೆ ಆದಾಗ ಉಪ್ಪು ನೀರು ಕುಡಿದಾಗೆ ಅದು ಮತ್ತು ಬಾಯಾರಿಕೆ ಹೆಚ್ಚೇ ಆಗುವುದು ಅಲ್ವಾ? ಹಾಗೆ ನನಗೀಗ ಸಂತೃಪ್ತಿ ಇದೆ. ಯಾಕೆಂತ ಹೇಳಿದರೆ
ಹೆಂಡತಿ ಮಕ್ಕಳನ್ನು ಸಾಕುವಷ್ಟು ಸಂಪಾದನೆ ಮಾಡ್ತಾ ಇದ್ದೇನೆ. ಅದು ಎಲ್ಲದಕ್ಕಿಂತ ಹೆಚ್ಚು ಅಂದರೆ ಆರ್ಥಿಕ ಸಂಪಾದನೆಯೇ ಸಂಪಾದನೆ ಅಲ್ಲ ಸರ್. ನಿಮ್ಮಂಥ ಸಜ್ಜನರ ಸುಸಂಸ್ಕೃತರ ಸ್ನೇಹ ಉಂಟಲ್ಲ, ಈ ಸಂಪಾದನೆಗಿಂತ ದೊಡ್ಡ ಸಂಪಾದನೆ ಯಾವುದೂ ಇಲ್ಲ. ಆ ಮಟ್ಟಿಗೆ ನನಗೆ ತುಂಬ ತೃಪ್ತಿ ಇದೆ. ಹಲೋ ಆಚಾರ್ಯರೇ, ಹೇಳಿ ಸರ್. ಸರ್ಕಾರಿ ನಿಯೋಜಿತವಾದಂಥ ಯೋಜನೆಗಳಿವೆ. ಇಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಬಂದಿದ್ದಾರೆ. ಹೌದು. ಆ ಜಿಲ್ಲಾ ಪಂಚಾಯತಿ ಒಳಗೆ ಸುಮಾರು ಕಾರ್ಯಕ್ರಮಗಳು ಇರ್ತವೆ. ಸರಿ. ಉದಾಹರಣೆಗೆ ನಿಮಗೆ ಸ್ವಚ್ಛ ಭಾರತ ಅಭಿಯಾನ ಇರ್ಬೋದು, ಅಥವಾ ನರೇಗಾ ಅಂತ ಒಂದು ಯೋಜನೆ ಇರ್ಬೋದು, ಸಾಕ್ಷರತಾ ಅಂತ ಯೋಜನೆ ಇರ್ಬೋದು. ಅಂಥವನ್ನ ಪ್ರಚಾರ ಮಾಡ್ತಕ್ಕಂಥ ಇದರೊಳಗೆ ಯಕ್ಷಗಾನದ ಆಯಾಮದಲ್ಲಿ ನೀವು ಭಾಗವಹಿಸ್ಬೋದಲ್ಲ? ಅದಕ್ಕೆ ಪ್ರಚಾರ ಅಲ್ಲ, ಅದಕ್ಕೆ ಪ್ರಚೋದನೆ ಕೊಡೋರಿದ್ರೆ ನಾವು ಪ್ರಚಾರ ಮಾಡ್ಬೋದು. ಅಂದರೆ ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿ ಹೇಗಾಗಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ರೋತ್ಸಾಹ ಕೊಡುವವರಿದ್ದರೆ ಮಾಡ್ಬೋದು, ಮಾಡಬಾರ್ದು ಅಂತಲ್ಲ. ನಾವು ಅದೇ ಇವರು ಹೇಳಿದ ನಾವು ಏಡ್ಸಿನ ಬಗ್ಗೆ ಎಲ್ಲ ಮಾಡಿದ್ದು, ಮಾಡ್ಬೋದು, ಮಾಡಬಾರ್ದು ಅಂತ. ಯಕ್ಷಗಾನ ಆಗಲಿ ಕಲೆ ಇದೆಯಲ್ಲ, ಶಾಸ್ತ್ರೀಯ ಸಂಗೀತದ ಆಧಾರಗಳೇ ಇಟ್ಕೊಂಡಿದ್ದೀವಿ. ಗೋಪಾಲ್ ಗೋಪಾಲು ನೀವು ಪ್ರದರ್ಶನ ಕಲೆಯಲ್ಲಿ ಮಾಡುವಾಗ ಶಾಸ್ತ್ರೀಯ ಸಂಗೀತದ ಆಧಾರಗಳನ್ನು ಇಟ್ಕೊಂಡು ಹಿಮ್ಮೇಳದಲ್ಲೆಲ್ಲ ಹಾಡ್ತೀರಿ. ಹೌದು. ನೀವು ಹಾಡುವಾಗ ಕರ್ನಾಟಕ ಸಂಗೀತನೇ ಜಾಸ್ತಿನೇ ಬಳಸ್ತೀರಿ ಅಂತ ನನ್ನ ಭಾವನೆ. ಆದರೆ ನೀವು ಹಾಡುವಾಗ ಬರುವಂತಹ ಧಾಟಿ ಒಂದೇ ರಾಗದಲ್ಲಿ ವಿಭಿನ್ನವಾಗಿ ಕಾಣಿಸುತ್ತಲ್ಲ, ಯಾಕೆ? ಅದು ಆಯಾ ಭಾಗವತರ ಒಂದು ಇದು. ನಮ್ಮಲ್ಲಿ ಏನಾಗಿದೆ ಅಂದರೆ ಯಕ್ಷಗಾನದಲ್ಲಿ ಕಡತೋಕ ಶೈಲಿ ಅಂತ, ಮಂಜುನಾಥ್ ಭಾಗವತರು ಅಂತ ಇದ್ರು. ಕಡತೋಕ ಶೈಲಿ ಅಂತ ಒಂದು, ಅಗರಿ ಶೈಲಿ ಅಂತ ಒಂದು, ಬಲಿಪರ ಶೈಲಿ ಅಂತ ಒಂದು, ಅಂದರೆ ನಾರಾಯಣ ಭಾಗವತರ. ಅದು ಏನಾಗಿದೆ, ಈ ಸಂಗೀತಕ್ಕೆ ಅವರ ಸ್ವಂತಿಕೆಯನ್ನು ಸ್ವಲ್ಪ ಸೇರ್ಪಡೆಗೊಳಿಸಿ ಅದನ್ನ ವ್ಯತ್ಯಾಸ ಮಾಡಿದ್ದಾರೆ. ಅಲ್ಲ, ನಮ್ಮ ಮನೋಧರ್ಮ ಸಂಗೀತ ಅಂತ ನಾನು ಒಪ್ಕೊಳ್ತೀವಿ. ಹೌದು. ಆದರೆ ಒಂದು ಬಹುಶಃ ಉದಾಹರಣೆಗೆ ಹಂಸಧ್ವನಿ ರಾಗ ಅಂತ ಇಟ್ಟುಕೊಳ್ಳಿ. ಹೌದು. ಸರಿ ಗ ಪ ನಿ ಸ ನಿ ಪ ಗ ರೇ ಸ. ಇದನ್ನ ನೀವು ಹಾಡಿದಾಗ ವಿಭಿನ್ನವಾಗಿ ಕೇಳಿಸುತ್ತೆ ನಮಗೆ. ಹೌದು ಹೌದು. ಯಾಕೆ ಅಂತ? ಅಲ್ಲ, ಯಕ್ಷಗಾನದಲ್ಲಿ ಶಾಸ್ತ್ರೀಯ ಸಂಗೀತದ ಒಂದು ಇದು ಛಾಯೆ ಇದೆಯೇ ವಿನಃ ಅದೇ ಇದಲ್ಲ ಅಂತ ನಾ ಹೇಳುದು. ಯಕ್ಷಗಾನಕ್ಕೆ ಬೇರೆ ಒಂದು ಶೈಲಿ ಇದೆ. ಈಗ ಹಿಂದೋಳ ನೀವು ಶಾಸ್ತ್ರೀಯ ಸಂಗೀತದಲ್ಲಿ ಹಾಡಿದಾಗ ಯಕ್ಷಗಾನದಲ್ಲಿ ಹಾಡುತ್ತೀರ. ಸ ಮ ಗ ಮ ದ ನಿ ಸ ನಿ ದ ಮ ಗ ಸ. ನಾವು ಅದನ್ನು ದುಃಖಕ್ಕೆ ಬಳಸ್ತೇವೆ. ಅಲ್ಲ, ನಾವು ಬಳಸ್ತೀವಿ ಅದರ ಸಂದರ್ಭಕ್ಕೆ ತಕ್ಕಂತೆ. ಹೌದು. ಈ ರಾಗ ಹಾಡಿದ್ರೆ ಬಿ ಪಿ ಕಮ್ಮಿ ಆಗುತ್ತೆ ಅಂತ ನಮ್ಮ ಶಾಸ್ತ್ರಗಳ ಅಭಿಪ್ರಾಯನೂ ಇದೆ. ಹಾಗಾಗಿ ನನ್ನ ಪ್ರಶ್ನೆ ಏನು ಅಂತಂದ್ರೆ, ನೀವು ಹಾಡುವಾಗ ನಾವು ಹಾಡುವಾಗ ವಿಭಿನ್ನವಾಗಿ ಕೇಳಿಸುತ್ತಲ್ಲ, ಅದು ಯಾಕೆ ಅನ್ನೋದು ಅಷ್ಟೇ. ಅದನ್ನ ನಾನು ಆಗಲೇ ಹೇಳಿದೆ, ಯಕ್ಷಗಾನ ಮೊದಲಿಂದಲೂ ಸ್ವಲ್ಪ ಒರಟು ಕಲೆ ಅಂತ ಹೇಳಿದ್ದೆ ನಾನು. ಅಷ್ಟು ಸ್ಮೂತ್ ಅಲ್ಲ ನಮ್ಮದು. ನಾನೊಂಚೂರು ಹೇಳಿದ್ದೇನೆ. ಇದಕ್ಕೆ ಸಂಗೀತದ ಸ್ಪಷ್ಟವಾದ ದಾರಿ ಇದೆ, ಜಾಡಿ ಇದೆ. ಆದರೆ ಅದರಿಂದ ಒಂದು ಫರಕ್ ಕಟ್ಟುತ್ತಲ್ಲ, ಅದು ಜಾನಪದೀಯ ಗುಣ. ಅದರಿಂದ ಬೇರೆಯಾಗಿ ಕಟ್ಟುವುದು ಜಾನಪದೀಯ ಗುಣ. ಅದಕ್ಕೆ ಒಂದನ್ನು ಒಂದು ತೆಗೆದ್ರೆ ಇದು ಕ್ಲಾಸಿಕಲ್ಲೋ ಇದು ಫೋಕೋ ಅಂತ ಒಡೆದು ನೋಡೋಕೆ ಹೋಗ್ಬೇಡಿ. ಅದು ಎರಡು ಸೇರಿ ಅಚ್ಚುಕಟ್ಟಿದೆ. ಒಂದು ದಾರಿಗೆ ಹೋದರೆ ಈಗ ಕಾಣುವ ಅಚ್ಚುಕಟ್ಟು ಹೀಗಿರುತ್ತೋ ಇಲ್ಲವೋ ಅನ್ನೋ ಮಾತನ್ನು ನಾನು ಹೇಳಕ್ಕೆ ನೋಡಿದೆ. ಏಕೆಂದರೆ ನಾಟಿ ರಾಗ ಅಂತ ಇಲ್ಲಿದೆ. ಎಲ್ಲ ಆರಂಭಕ್ಕೂ ಎಲ್ಲ ಯಕ್ಷಗಾನಗಳಲ್ಲಿಯೂ ನಾಟಿ ರಾಗವೇ ಆರಂಭ ಆಗುತ್ತೆ. ಒಂದೊಂದರಲ್ಲೂ ಮೂಡ್ಲುಪಾಯದಲ್ಲಿ ಒಂಥರ ಕೇಳುತ್ತೆ, ದೊಡ್ಡಾಟದಲ್ಲಿ ಒಂಥರ ಕೇಳುತ್ತೆ, ಇವರಲ್ಲಿ ಒಂದು ಕೇಳುತ್ತೆ. ರಾಗದ ನಡೆ ಮಾತ್ರ ಸ್ಪಷ್ಟವಾಗಿ ನಾಟ್ಯ ಅಂತ ತಜ್ಞರ ಜೊತೆಗೆ ಮಾತಾಡಿದ್ದು ಕೇಳಿ ಇರಲಿ. ನಾಟ ರಾಗದಲ್ಲಿ ನೀವು ಸರಿ ಗ ಮ ಪ ದ ನಿ ಸ ನಿ ಪ ಮ ರೇ ಸ ಅಂತ ನಾವು ಹಾಡ್ತೀವಲ್ಲ, ಅದು ನೀವು ಹಾಡುವಾಗ ಏನೋ ವಿಚಿತ್ರವಾಗಿ ಕೇಳಿಸ್ಬಿಡುತ್ತೆ ನಮಗೆ. ಮಾನ್ಯ ಆಚಾರ್ಯ ರಮೇಶ್ ಅವರಲ್ಲಿ ವಿನಂತಿ.
ಹೇಳಿ ಸರ್. ತಾವು ಗುರುಸ್ಥಾನವನ್ನು ಪಡೆದಿದ್ದೀರಿ ಈಗ. ಭಾಳ ನಾನು ಮಾಜಿ ಸಿಂಡಿಕೇಟ್ ಸದಸ್ಯ, ಕರ್ನಾಟಕ ಜನಪದ ವಿಶ್ವವಿದ್ಯಾಲಯ. ಸರಿ. ನಮ್ಮದೇ ಆದ ಒಂದು ವಿದ್ಯಾಲಯ ಇದೆ. ಗುರುಸ್ಥಾನದ ಬಗ್ಗೆ ಕೆಲವು ವಿಷಯಗಳನ್ನ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಮುಂದಿನ ಪೀಳಿಗೆಗೆ ತಾವು ಗುರು ಶಿಷ್ಯ ಪರಂಪರೆಯನ್ನು ಒಂದು ಪದ್ಧತಿ ನಮ್ಮ ಇಡೀ ರಾಷ್ಟ್ರದಲ್ಲಿದೆ. ಗುರು ಶಿಷ್ಯ ಪರಂಪರೆ ಆ ಸ್ಕೀಮನ್ನು ನಾವು ತಗೊಂಡಿದ್ದೀವಿ. ಆ ಗುರು ಶಿಷ್ಯ ಪರಂಪರೆಯಲ್ಲಿ ನೀವು ಆರ್ಥಿಕವಾಗಿ ಚೆನ್ನಾಗಿರ್ಬೋದು, ಇನ್ನೊಂದಿರ್ಬೋದು, ಕುಟುಂಬಕ್ಕೆ ಮಾಡೋದು ಇದೆಲ್ಲ ಬೇರೆ. ಇದನ್ನೆಲ್ಲ ಬಿಟ್ಟು ಮುಂದಿನ ಪೀಳಿಗೆಗೆ ತಮ್ಮ ಕಲೆಯನ್ನು ಉಳಿಸುವಲ್ಲಿ ತಾವು ಗುರು ಶಿಷ್ಯ ಪರಂಪರೆ ಅಡಿಯಲ್ಲಿ ಯಾವುದಾದ್ರು ಕಾರ್ಯವನ್ನ ಮಾಡೋದಕ್ಕೆ ಇಷ್ಟಪಟ್ಟಿದ್ದೀರಾ, ಮುಂದುವರ್ತಿದ್ದೀರಾ, ಇಲ್ಲ ಗುರುಸ್ಥಾನವನ್ನು ಕಟ್ಟಿದ್ದೀರಾ? ನಾನು ಯಕ್ಷಗಾನವನ್ನು ಹೇಳಿಕೊಡ್ಲಿಕ್ಕೆ ಬಹಳ ಸ್ವಲ್ಪ ಅಳುತ್ತೇನೆ. ಯಾಕೆ ಅಳುತ್ತೇನೆ ಅಂತ ಹೇಳಿದರೆ, ಇದಕ್ಕೆ ಬಂದ ಮೇಲೆ ಇದು ಒಂದು ರೀತಿಯ ಅಂಟುಕೊಂಡು ಬಿಡುತ್ತೆ. ಬಹುಶಃ ಯಾವುದೇ ಕಲೆ ಆದರೂ ಅದಕ್ಕೆ ಒಂದು ಸಲ ಇನ್ವಾಲ್ವ್ ಆದರೆ ಅಲ್ಲಿಂದ ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ. ಏನಾಗ್ತದೆ ಅಂದರೆ ಮಧ್ಯಂತರದಲ್ಲಿ ಈ ಮನುಷ್ಯರ ಮನಸ್ಸು ಬಹಳ ದುರ್ಬಲ ಸರ್. ಈಗ ಅದೇ ನಮ್ಮ ಮೇಳದ ಕಲಾವಿದರ ಅನುಭವ ಹೇಳ್ತೇನೆ. ಈ ಹುಡುಗರು ಆಗ ಹಾರಿದ್ರಲ್ಲ, ಅಂಥದ್ದೊಂದು 100 ಹಾರಿದ ಕೂಡಲೇ ಸಭೆಯಿಂದ ಚಪ್ಪಾಳೆ ಬೀಳ್ತದೆ. ಅವ ಎಣಿಸ್ತಾನೆ, ಓ ನನ್ನದು ಜನರಿಗೆ ಇಷ್ಟ ಆಗಿದೆ ಅಂತ. ಅವ ಮತ್ತೆ ಬೆಳೆಯುವುದಿಲ್ಲ. ಅವನನ್ನು ಈ ಫೀಲ್ಡಿಗೆ ತಂದು ನಾನು ಅವನ ಲೈಫ್ ಹಾಳು ಮಾಡಿದಾಗುವುದಿಲ್ವಾ? ಆಸಕ್ತಿಯಿಂದ ಕಲಿಯುವವರಿದ್ದರೆ ನಾನು ಕಲಿಸುವುದಕ್ಕೆ ಸಿದ್ಧರಿದ್ದೇನೆ ಅಂಥವ್ರು ಬೆರಳೆಣಿಕೆ ಹುಡುಗರು ಇದ್ದಾರೆ ನನ್ನ ಜೊತೆಯಲ್ಲಿ. ಈಗ ಇಲ್ಲಿ ನೀವು ಆಗ ನೋಡಿದ್ರಿ, ಇನ್ನೊಮ್ಮೆ ಬೇಕಾದ್ರೆ ನೋಡಿ, ನಾನು ಮಧ್ಯೆ ಇದ್ದು ಆಚೆ ಈಚೆಗಿದ್ರಲ್ಲ, ನಾವು 3 ಜನ ಒಂದೇ ಸಂಸ್ಥೆಯಲ್ಲಿ ಇರೋದು. ಅವರಿಬ್ಬರು ನನ್ನನ್ನೇ ಓಲೈಸ್ಕೊಂಡು, ಒಬ್ಬ ರಕ್ಷಿತ್ ಶೆಟ್ಟಿ ಪಡ್ರೆ ಅಂತ, ಇನ್ನೊಬ್ಬ ಹಿಲಿಯಾಣ ಸಂತೋಷ್ ಅಂತ, ನನ್ನ ಜೊತೆಯಲ್ಲಿ ಇಬ್ಬರು ಇದ್ರಲ್ಲ ಅವರು. ಗೊತ್ತಾಯ್ತಾ? ಹಾಗೆ ಆಸಕ್ತರೇ ಆದರೆ ಅವರು ಬೆಳೀತಾ ಹೋಗ್ತಾರೆ. ಅಂಥವರಿಗೆ ಹೇಳಿಕೊಟ್ರೆ ಹೊಟ್ಟೆ ಉರಿಯುವುದಿಲ್ಲ. ಹೇಳಿಕೊಡುದು ಉದ್ದೇಶ ನಾನು ಹೇಳಿಲ್ಲ. ಇದು ಗುರು ಶಿಷ್ಯ ಪರಂಪರೆ ಒಂದು ಪೀಠ. ಹೌದು. ತಮ್ಮ ನಂತರದ ಪೀಠ ಅದು ಬೆಳಿಬೇಕು. ನಿಮ್ಮಿಂದ ಅದು ಕೊನೆ ಆಗಬಾರದು. ನನ್ನಿಂದ ನನ್ನ ಸಾಹಸ ಕಲೆ ಕೊನೆ ಆಗೋದಿಲ್ಲ. ನನ್ನಿಂದ ಒಂದು ಸಂಸ್ಕೃತಿ ಬೆಳೆಯುತ್ತೆ. ಇದಕ್ಕೆ ಗುರು ಶಿಷ್ಯ ಪರಂಪರೆ ಇದೆ. ಸರ್ಕಾರದಲ್ಲಿ ಹಲವಾರು ಯೋಜನೆಗಳಿದ್ದಾವೆ. ಕೇಂದ್ರ ಸರ್ಕಾರದಲ್ಲಿ ಮತ್ತೆ ನಮ್ಮ ಜೋನಲ್ ಕಲ್ಚರ್ ಸೆಂಟರ್ಗಳಲ್ಲಿ ಆಗಲೇ ನಡೀತಾ ಇದೆ. ತಿಳಿದೇ ಇದ್ರೆ ಅವ್ರು ತಿಳಿಸ್ತಾರೆ. ಅಂತ ಒಂದು ಪೀಠವನ್ನು ಕಟ್ಟುವ. ನಿಮ್ಮ ನಂತರದ ಒಂದು, ಈಗ ಯಕ್ಷಗಾನದಲ್ಲಿ ಆಗಲಿ ನಮ್ಮ ಇಲ್ಲಿ ಜನಪದ ಕಲೆಗಳಲ್ಲಿ ಒಗ್ಗಟ್ಟಿಲ್ಲ, ಅದು ಬೇರೆ ವಿಷಯ. ಬಟ್ ತಾವು ಆ ಸ್ಥಾನಕ್ಕೆ ಬಂದಾಗ ತಾವು ನಾಡೋಜು ಆಗಿರೋದ್ರಿಂದ ತಮ್ಮದೇ ಆದಂತ ಕೀರ್ತಿ, ಆ ಕಲೆ ಉಳಿಯುವಿಗೆ ನಿಮ್ಮ ನಿಲುವು ಬಹಳ, ನಿಮ್ಮ ಆಶೀರ್ವಾದ ಬಹಳ ಮುಖ್ಯ. ಯಾರು ಕಲಿತಾನೆ ಅನ್ನೋದಕ್ಕಿಂತ ನಮ್ಮ ಸ್ಥಾನ ಇದ್ದಾಗ ಬರೋರು ಬರ್ತಾರೆ. ನಾನು ಎಲ್ಲಿದ್ದೀನಿ ಅಲ್ಲಿಗೆ ಶಿಷ್ಯ ಬರ್ತಾರೆ. ಗುರು ಎಲ್ಲಿದ್ದಾನೆ ಅಲ್ಲಿಗೆ ಶಿಷ್ಯರು. ಅದು ಒಂದು ಸ್ಕೀಮ್. ಅದು ನೀವು ಶಿಷ್ಯ ನೋಡ್ಕೊಂಡು ಹೋಗಿಲ್ಲ ಇಲ್ಲ ಅಂತ ಒಂದು ಪರ್ಯಾಯವನ್ನ ಬೆಳೆಸಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಅಲ್ಲ, ಆಸೆ ಇದೆ. ಆದರೆ ನಾನಿದ್ದ ಪರಿಸರ ಅದಕ್ಕೆ ಅನುಕೂಲವಾದದ್ದಲ್ಲ ಅಂತ. ಈಗ ನಾನು ಸುಮಾರು 25-30 ವರ್ಷದಿಂದ ಹೇಳ್ತಾರೆ, ನೀವು ಏನು ಆಸ್ತಿ ಮನೆ ಅಂತ ಒದ್ದಾಡಿ ಸಾಯ್ತೀರಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮನೆ ಮಾಡಿದರೆ ಇಲ್ಲಿ ನಿಮಗೆ 365 ದಿವಸ ಸಂಪಾದನೆ ಇದೆ ಅಂತ. ಆದರೆ ನನ್ನ ಹುಟ್ಟೂರಿನ ಸೆಳೆತ ಬಿಡುವುದಿಲ್ಲ. ಇಲ್ಲಿ ತೀರ್ಥಹಳ್ಳಿಯಲ್ಲೇ ಇರ್ತೇನೆ. ಹಾಗಾಗಿ ಇಲ್ಲಿ ಪರಿಸರದಲ್ಲಿ, ಈಗ ನಮ್ಮೂರಿನಲ್ಲಿ ಕ್ಲಾಸ್ ಮಾಡಲಿಕ್ಕೆ ಹೇಳಿದ್ರು ನನಗೆ. ಕ್ಲಾಸ್ ಮಾಡಿದ್ದೆ ನಾನು. ವನದುರ್ಗಾ ಪರಮೇಶ್ವರಿ ಯಕ್ಷಗಾನ ಸಂಘ ಅಂತ ಸ್ಥಾಪನೆ ಮಾಡಿದ್ದೆ. ಸ್ಥಾಪನೆ ದಿವಸ ಒಂದು 10-15 ಜನ ಎಲ್ಲ ಊರಿನ ಗಣ್ಯರೆಲ್ಲ ಬಂದಿದ್ದರು, ವಿದ್ಯಾರ್ಥಿಗಳೆಲ್ಲ ಇದ್ದರು. ಆಯಿತು. ಮರುದಿವಸ ಆಗುವಾಗ ಒಂದು 4 ಜನ ಕಡಿಮೆ ಇತ್ತು. 1 ವಾರ ಆಗುವಾಗ ನನ್ನನ್ನು ಕರೆದವರು ನಾನು ಇಬ್ಬರೇ ಇದ್ದದ್ದು. ಮತ್ತೆ ಹೇಗೆ ಆ ಊರಿನಲ್ಲಿ ನಾನು ಯಕ್ಷಗಾನ ಬೆಳೆಸಿದ್ದು? ಅಲ್ಲ, ನಮ್ಮ ಪರಿಸರ ಅನುಕೂಲ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಾದರೆ ನೀವು ಹೇಳಿದ ಹಾಗೆ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮಲ್ಲಿ ಆಗುದಿಲ್ಲ. ಇವರು ಕಲ್ತದ್ದನ್ನ ಸಮಯನ ಹೆಚ್ಚು ಬಳಸಬಾರ್ದು ಅಂತ ಹೇಳಿರಲಿಲ್ಲ. ಇವರು ವೀರಭದ್ರ ಶಾಸ್ತ್ರಿ ಹತ್ರ ಹೇಗೆ ಗುರು ಶಿಷ್ಯ ಪರಂಪರೆ ಅಂತ ನೆನಪು ಮಾಡಿದ್ದಾರೆ. ಅವ್ರ ಹತ್ರ ಮಾತಾಡುವಾಗ ಹೇಳಿದ್ರು, ಅವ್ರ ಹಿಂದೆ ಹೋಗ್ತಾ ಇದ್ವಿ, ನಾವಿನ್ನು ಹುಡುಗರು, ಅವ್ರ ಕಾಲು ಒತ್ತುತ್ತಾ ಇದ್ವಿ. ಅದು ಹೇಳಬೇಕು ಬೇಡವೋ ಅವ್ರಿಗೇನು ಚಾಕರಿ ಮಾಡಬೇಕು ಅದನ್ನು ಪ್ರೀತಿಯಿಂದ ಮಾಡ್ತಿದ್ವಿ. ಅವರು ಆ ಶ್ರದ್ಧೆ, ಆ ಗೌರವ, ಆ ಪ್ರೀತಿಯಿಂದ ನಮಗೆ ಕಲಿಸ್ಕೊಡ್ತಿದ್ರು. ಗುರು ಶಿಷ್ಯ ಮಾತಿದೆಯಲ್ಲ, ಕಲಿಕೆ ಮತ್ತು ಇದು ಭಾಳ ಮುಖ್ಯವೇನೋ. ಹೌದು. ಆ ಕಾಲದಲ್ಲಿ ಯಕ್ಷಗಾನ ಕ್ಲಾಸ್ ಇರಲಿಲ್ಲ. ಈಗ ಇದಿದೆ ಸರ್. ಇಲ್ಲಿ ಅಂದರೆ ಹಂಗಾರಕಟ್ಟೆಯಲ್ಲಿ ಯಕ್ಷಗಾನ ಕೇಂದ್ರ ಇದೆ, ಉಡುಪಿಯಲ್ಲಿ ಯಕ್ಷಗಾನ ಕೇಂದ್ರ ಇದೆ, ಧರ್ಮಸ್ಥಳದಲ್ಲಿ ಯಕ್ಷಗಾನ ಕೇಂದ್ರ ಇದೆ. ಧರ್ಮಸ್ಥಳದ ಯಕ್ಷಗಾನ ಕೇಂದ್ರವನ್ನು ಹೆಗಡೆಯವರು ನಿಲ್ಲಿಸುವುದು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಅಂದರೆ ಸ್ಟೈಫಂಡ್ ಕೊಟ್ಟು, ಊಟ ಕೊಟ್ಟು, ವಸತಿ ವ್ಯವಸ್ಥೆ ಮಾಡ್ತೇನೆ ಅಂದರೂ ಬರುವ ಹುಡುಗರಿಲ್ಲ.
ಗುರುಗಳಿಗೆ ಕೊಡುವ ಸಂಬಳ ಕೊಡೋದು ಕೊಡ್ಬೇಕು ಅವರು. ಶಿಷ್ಯರೇ ಬಾರದೇ ಇದ್ರೆ ಗುರುಗಳನ್ನ ಇಟ್ಟುಕೊಂಡು ಏನು ಮಾಡೋದು? ಅದಕ್ಕೆ ಹೆಗ್ಡೆ ಅವರು ಹೇಳ್ತಿದ್ರು, ನಿಲ್ಸುವುದು ಒಳ್ಳೇದು ನಮ್ಮ ಕೇಂದ್ರ ಅಂತ ಪರಿಸ್ಥಿತಿ. ಮತ್ತೆ ಆ ಕಾಲದಲ್ಲಿ ಕೇಂದ್ರ ಇರಲಿಲ್ಲ, ಆಗಲೇ ಹೆಚ್ಚು ಕಲಿತಾ ಇದ್ರು. ವೀರಭದ್ರ ನಾಯಕರು, ನಾನು ಇವರ ಹತ್ರ ಹೇಳಿದ್ದೇನೆ, ಅವಾಗ ಕಲಿಯುವುದಂತ ಹೇಳಿದ್ರೆ ಅದಕ್ಕಾಗಿ ಬೇರೆ ಸಮಯವೇ ಇಲ್ಲ. ನಾವು ಊರಿನಿಂದ ಊರಿಗೆ ಕಾಲ್ನಡಿಗೆಯಲ್ಲಿ ಹೋಗ್ತಾ ಇದ್ದೇವೋ, ಅವರ ಚೀಲ ಇದನ್ನೆಲ್ಲ ನಾನೇ, ನಂದೇ ಆಗು ಉಂಟಲ್ಲ, ಅವರದ್ದು ನಾನೇ ಹೇಳ್ಕೊಳ್ಬೇಕಿತ್ತು. ಅವರು ನೇರ ನಡ್ಕೊಂಡು ಬರುವುದು, ನಾನು ಅವರಿಗೆ ಮುಖ ಮಾಡಿ ಬೆನ್ನು ಹಾಕಿ ನಡ್ಕೊಂಡು ಹೋಗುದು, ಕುಣಿತ ದಾರಿ ಮೇಲೆ ಕುಣಿತಾ ಹೋಗ್ತಾ ಇತ್ತು. ಆಮೇಲೆ ಹೋಗಿ ಒಂದು ಕಡೆ ಸೇರಿದ ಮೇಲೆ ಅವರಿಗೆ ಸ್ನಾನಕ್ಕೆ ನೀರೆತ್ತಿ ಕೊಡುವುದು, ಬಟ್ಟೆ ತೊಳ್ಕೊಡುವುದು, ಮಲಗಲಿಕ್ಕೆ ಹಾಸಿಗೆ ಕಾಲು ಹೊತ್ತುವುದು, ಇದೆಲ್ಲ ಮಾಡೋದು. ಅವರಿಗೆ ಮನಸ್ಸಾದಾಗ ಕುಡಿ ಅಂತ ಹೇಳ್ಬೋದು, ಆವಾಗ ಕುಡಿದು ತೋರಿಸ್ಬೇಕಿತ್ತು. ಆ ಥರದಲ್ಲಿ ಕಷ್ಟದಲ್ಲಿ ಕಲ್ತಿದ್ದೆ. ಆದ್ರೆ ಈಗ ಆ ಥರದಲ್ಲಿ ಅಷ್ಟು ಕಷ್ಟ ಅಂತ ಆದ್ರೆ ಯಕ್ಷಗಾನಕ್ಕೆ ಒಬ್ಬರು ಬರುವುದಿಲ್ಲ ಬಹುಶಃ. ಅಲ್ಲ, ಖಂಡಿತ ಖಂಡಿತ. ಹೌದೌದು. ಇಲ್ಲ, ಈಗ ಅವಾಗ ನಾವು ಈ ಬಣ್ಣ ಒರೆಸ್ತೇವಲ್ಲ, ಅದೊಂದು ಟವೆಲ್ನಲ್ಲಿ ಬಣ್ಣ ಒರೆಸ್ತೇವೆ. ಅವರು ತೆಗೆದು ನನ್ನ ಹತ್ರ ಬಿಸಾಡುದು, ಅದನ್ನ ಸಾಬೂನು ಹಾಕಿ ತೊಳೆದು ಚೊಕ್ಕ ಮಾಡಿ ಮರು ದಿವಸಕ್ಕೆ ನಾವು ಕೊಡಬೇಕಿತ್ತು. ಈಗ ಹುಡುಗರ ಹತ್ರ ಬಣ್ಣ ಒರೆಸುವ ಬಟ್ಟೆ ಒಂದು ತೊಳಿಲಿಕ್ಕೆ ನನ್ನದ್ದು ಒಂದುಂಟು, ಅಂದ್ರೆ ಇದನ್ನು ತೊಳ್ಕೊಡಿ ಅಂತ ಅದ್ರ ಅರ್ಥ. ಹಾಗಿದ್ದು ಹುಡುಗರು ಇರುವುದು ಈಗ ಯಕ್ಷಗಾನದಲ್ಲಿ. ನಾವೆಂತ ಮಾಡೋದು? ನೀವು ಜಾನಪದದಲ್ಲಿ ಒಗ್ಗಟ್ಟಿಲ್ಲ ಅಂತ ಹೇಳ್ತೀರಿ, ಬಹುಶಃ ಯಕ್ಷಗಾನದಲ್ಲಿ ಇದ್ದಷ್ಟು ಬದುಕುವುದು ನಿಮ್ಮ ಜಾತಿ ಬೇರೆ. ಖಂಡಿತ, ನಾ ಸುಳ್ಳು ಹೇಳಿದ್ದಲ್ಲ. ಆಚಾರ್ಯವರೇ, ಇವತ್ತಿನ ಕೊನೆ ಒಂದು ಮಾತು. ಇವತ್ತು ಯಕ್ಷಗಾನದ ನೀವು ಭಾಳ ಒಂದು ಕಾಲ 70 ವರ್ಷ ಅಂದರೆ ಸುಮಾರು 60 ವರ್ಷ ನೀವು ಯಕ್ಷಗಾನವನ್ನು ಹತ್ತಿರದಿಂದ ಹಸಿ ಹಾಕ್ಕೊಂಡು ಮೈಗೆ ಎಳ್ಕೊಂಡು ಮನಸ್ಸಿಗೆ ಎಳ್ಕೊಂಡು ಹೊರಗೂ ಚೆಲ್ಲಿದ್ದೀರಿ. ಅದರ ಅಂದಿನ ಸ್ಥಿತಿ, ಇಂದಿನ ಸಂದರ್ಭ ಮತ್ತು ಅದು ಸಾಗ್ತಾ ಇರೋ ದಾರಿಯಲ್ಲಿ ಮತ್ತೆ ಏನನ್ನ ಹೇಳಕ್ ಬಯಸ್ತೀರಿ? ಯಕ್ಷಗಾನ ಮೊದಲು ವೇಷಭೂಷಣಗಳಲ್ಲಿ ಇಷ್ಟು ನಾಜೂಕಿರಲಿಲ್ಲ, ಒರಟಾಗಿತ್ತು. ಆಮೇಲೆ ಅದಕ್ಕೆ ನಮ್ಮ ಕಡೆಯಲ್ಲಿ ಭಾಗವತರಾಟ ಅಂತ ಕರೀತಿದ್ರು. ಯಾಕೆ ಕರೀತಿದ್ರು ಅಂದ್ರೆ ಭಾಗವತರಾದವರು ಮಾತ್ರ ಸ್ವಲ್ಪ ವಿದ್ಯಾವಂತರಾಗಿರ್ತಿದ್ರು. ಕಲಾವಿದರಿಗೆ ಅವ್ರು ಏನು ಹೇಳಿಕೊಡ್ತಾರೋ ಅಷ್ಟೇ ವರದಿ ಒಪ್ಪಿಸಿ ಬರ್ತಾ ಇದ್ರು. ಆಮೇಲೆ ಏನಾಯ್ತು ಅಂದ್ರೆ ಶಂಕರನಾರಾಯಣ ಸಾಮಗರು, ರಾಮದಾಸ್ ಸಾಮಗರು, ಶೇಣಿ ಗೋಪಾಲಕೃಷ್ಣ ಭಟ್ರು, ತೆಕ್ಕಟ್ಟೆ ಆನಂದ ಮಾಸ್ತರು, ಇಂಥ ವಿದ್ವಾಂಸರೆಲ್ಲ ಬಂದ ಮೇಲೆ ಮಠದ ಸ್ವಾಮೀಜಿಗಳು ಕೂಡ ಯಕ್ಷಗಾನವನ್ನು ಎದುರು ಕೂತು ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅಷ್ಟು ಸುಸಂಸ್ಕೃತವಾಗಿ ಯಕ್ಷಗಾನ ಬೆಳೆಯಿತು. ಆದರೆ ಸ್ವಲ್ಪ ಅಡ್ಡದಾರಿ ಏನಾಗಿದೆ ಅಂತ ಹೇಳಿದ್ರೆ, ಈಗ ಯಕ್ಷಗಾನದಲ್ಲಿ ಕೆಲವು ಕಡೆ ಕುಣಿತವೇ ಪ್ರಧಾನ ಅನ್ನುವ ಸ್ಥಿತಿಯಾಗಿದೆ. ಇನ್ನು ಕೆಲವು ಕಡೆ ಮಾತೇ ಹೆಚ್ಚು ಅಂತ ಆಗಿದೆ. ಅದಕ್ಕೆ ಯಕ್ಷಗಾನ ಅಂದ್ರೆ ಸಮೂಹ ಕಲೆ. ಇದು ಹಾಗಾಗ್ಲಿಲ್ಲ. ನಾಟ್ಯ ವೈಭವ, ಗಾನ ವೈಭವ, ಹಾಸ್ಯ ವೈಭವ, ಅರ್ಥ ವೈಭವ, ಅದನ್ನೆಲ್ಲ ಪ್ರತ್ಯೇಕಿಸ್ತಾ ಇದ್ದಾರೆ. ಇದು ಯಕ್ಷಗಾನಕ್ಕೊಂದು ರೀತಿಯ ಮಾರಕ, ನನ್ನ ಅಭಿಪ್ರಾಯ. ಇಷ್ಟು ಹೊತ್ತು ಒಂದು ದೊಡ್ಡ ಸಂಗೀತ ಕಚೇರಿಯನ್ನು ಕೇಳಿದಂತೆ ಧ್ಯಾನಸ್ಥರಾಗಿ ಪಾಲ್ಗೊಂಡ ನೀವಿದ್ದೀರಲ್ಲ, ನಿಮಗೆ ನಾವೇನು ಹೇಳೋಣ? ನೀವು ಇಷ್ಟು ಆಸ್ವಾದಿಸುವ ಅವರಿಲ್ಲದೆ ಹೋದರೆ ಈ ಆಸ್ವಾದನೆಗೆ ಅರ್ಥ ಇರ್ತಿರ್ಲಿಲ್ಲ, ಚೆಲುವು ಸಿಗ್ತಿರ್ಲಿಲ್ಲ, ಆನಂದವೂ ಸಿಗ್ತಿರ್ಲಿಲ್ಲ. ನಿಮ್ಮೆಲ್ಲರಿಗೂ, ನಮ್ಮ ಅತಿಥಿಗಳು, ಅಧ್ಯಕ್ಷರು ಸೇರಿ ಎಲ್ಲರಿಗೂ, ಶಿವಣ್ಣ ಅವರು ಸೇರಿ, ಆದಿತ್ಯವರು ಸೇರಿ, ಹಾಸನ್ ರಘು ನಮ್ಮ ಜೊತೆ ಸೇರಿದ್ರು, ಸಿದ್ದರಾಜು, ಶಿವಾಜಿರಾವ್, ಸುತ ರಾಮೇಗೌಡರು, ನಮಗೆ ಗೋರಾ ಶ್ರೀನಿವಾಸ್, ಎಲ್ಲ ನರಸಪ್ಪ ಅವರು, ಅನ್ಸೂಯಮ್ಮ ಅವರು ಕೂಡ ಹೊಂದ್ಸ್ಕೊಂಡು ಬಂದಿದ್ದಾರೆ. ಇನ್ನೂ ಯಕ್ಷಗಾನದ ವೇದಿಕೆಯವರು, ಚನ್ನಪಟ್ಟಣದ ಆಸಕ್ತರೆಲ್ಲ ಬಂದಿದ್ದಾರೆ, ಮಕ್ಕಳು ಬಂದಿದ್ದಾರೆ. ಎಲ್ಲರನ್ನೂ ಪ್ರೀತಿಯಿಂದ ನೆನ್ಕೋತೀವಿ. ಮತ್ತೆ ಏನಾದ್ರು ಹೇಳಿ, ಬೇರೆ ಏನು ಹೇಳಲಿಕ್ಕಿಲ್ಲ. ನಾನು ಇವತ್ತು ಮಂಗಳೂರು ಪುರಭವನದ ಆಟ ಬಿಟ್ಟು ಇಲ್ಲಿಗೆ ಬರಬೇಕಲ್ಲ ಅಂತ ಒಂದು ತಲೆಬಿಸಿ ಇತ್ತು. ಆದರೆ ನಾನು ಬಾರದೇ ಇದ್ದಿದ್ರೆ ನನ್ನ ಬದುಕಿನಲ್ಲಿ ಬಲು ದೊಡ್ಡ ನಷ್ಟ ಮಾಡಿಕೊಂಡಾಗ ಆಗ್ತಿತ್ತು. ನನ್ನ ಯೋಗ ನನ್ನನ್ನು ಇಲ್ಲಿ ಕರೆತಂತು. ಫಸ್ಟ್ ಟೈಮ್ ಇವರು ಫೋನ್ ಮಾಡಿದ್ರು. ನಾನು ಡೈರಿ ನೋಡಿದೆ, 14ನೇ ತಾರೀಕು ಬಿಡುವಿದೆ ಅಂತ ಹೇಳಿದೆ. ಡೈರಿ ಬೆಚ್ಚಿ ನೋಡುವಾಗ ಮಂಗಳೂರು ಪುರಭವನದ ಆಟ ಒಪ್ಕೊಂಡಿದ್ದೆ. ಹೀಗಾಯ್ತಲ್ಲ ಸರ್ ಅಂತ ಹೇಳಿದೆ ಇವರಿಗೆ. ಅಯ್ಯೋ, ನಾವು ಹ್ಯಾಂಡ್ ಬಿಲ್ ಎಲ್ಲ ಮಾಡಿ ಮನೆಗೆ ಅವರಿಗೆ ರಿಕ್ವೆಸ್ಟ್, ನನ್ನ ಬದಲಿಗೆ ನಾ ಬೇರೆ ಯಾರನ್ನಾದರೂ ಕಳಿಸ್ತೇನೆ, ದಯವಿಟ್ಟು ನನ್ನನ್ನು ಕ್ಷಮಿಸಬೇಕು, ನಾ ಹೋಗ್ತೇನೆ ಅಂತ ಹೇಳಿದೆ. ಆ ಕಾರ್ಯಕ್ರಮ ಹಮ್ಮಿಕೊಂಡವನು ಕೊಳತ್ತ ಮಜಲು ಮಾಧವ್ ಅಂತೇಳಿ,
ಕಲಾವಿದ ಅವ ಹೇಳಿದ, ಸಂಘಟಕನಾಗಿ ನನಗೆ ಬೇಸರ ಉಂಟು, ನಾನು ಒಬ್ಬ ಕಲಾವಿದ ಆದ್ದರಿಂದ ನೀವು ಅಲ್ಲಿಗೆ ಹೋಗುವುದನ್ನು ತಡೆಯುವುದಿಲ್ಲ, ತುಂಬ ಸಂತೋಷ, ಹೋಗಿ ಬನ್ನಿ ಅಂತ ಹೇಳಿದ. ನಾನು ಇಲ್ಲಿಗೆ ಬಂದು ನನಗೊಂದು ರೀತಿಯ ಧನ್ಯತೆ ಬಂದಿದೆ, ಬಹಳ ಸಂತೋಷ.